Hi, hello everyone. Namaskara eldrigu. Welcome to Physics Para. So today we are going to discuss about one more chapter under Sambhav NEET. ಸೊ ಇದು ಸ್ವಲ್ಪ ಹ್ಯೂಜ್ ಚಾಪ್ಟರ್ ಆಗಿದೆ, ಬಟ್ ಆದರೆ ಎಲ್ಲ ತುಂಬ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ಸ್ಗಳು. ಸೊ ಅಗೈನ್ ಐ ಆಮ್ ಜಸ್ಟ್ ಟೆಲಿಂಗ್ ಯು ಎ ಕ್ಲೂ ಆ್ಯಂಡ್ ಆಲ್ಸೋ ದ ಮೆಥಡ್ ಟು ರಿಮೆಂಬರ್ ದ ಹೋಲ್ ಚಾಪ್ಟರ್ ಟು ಮೇಕ್ ಎ ಚಾರ್ಟ್. ಒಂದು ಚಾರ್ಟನ್ನು ಮೇಕ್ ಮಾಡಿ, ಓಕೆನಾ? ಎಲ್ಲ ಡಿಸೀಸ್ಗಳು, ಕಾಸೇಟಿವ್ ಏಜೆಂಟ್ಸ್ಗಳು, ಸಿಂಪ್ಟಮ್ಸ್ಗಳು, ಜೊತೆಗೆ ಟ್ರೀಟ್ಮೆಂಟ್ ಇಷ್ಟು ಕೂಡ ಗೊತ್ತಿರಬೇಕು ನಮಗೆ. ತುಂಬ ಈಸಿ ಆಗುತ್ತೆ, ಓಕೆನಾ? ಸೊ ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ? ಆ್ಯಂಡ್ ದ ಚಾಪ್ಟರ್ ಈಸ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಓಕೆ, ಯಾವ್ಯಾವ ಟಾಪಿಕ್ ಇದೆ? ನಾನು ಅವಾಗಲೇ ಹೇಳಿದೆ, ಇದು ಸ್ವಲ್ಪ ದೊಡ್ಡದಾಗಿರೋ ಚಾಪ್ಟರು, ಆದರೆ ಈಸಿ ಮೆಥಡಲ್ಲಿ ನಾವು ನೆನ್ಪಿಟ್ಕೊಬೋದು ಜಸ್ಟ್ ಮೈ ಮೇಕಿಂಗ್ ದ ಚಾರ್ಟ್. ಓಕೆ, ಸೊ ವಾಟ್ ಆರ್ ದ ಟಾಪಿಕ್ಸ್? ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ಹೆಲ್ತ್ ಅಂತ ಹೇಳಿದ್ರೇನು, ಡಿಸೀಸ್ ಅಂದ್ರೇನು? ದ ಮಾಲ್ ಫಂಕ್ಷನಿಂಗ್ ಆಫ್ ಅವರ್ ಬಾಡಿ ಆರ್ಗನ್ಸ್ ಅಂಡ್ ಆರ್ಗನ್ ಸಿಸ್ಟಮ್. ವಿ ಯೂಸ್ ಟು ಕಾಲ್ ದೆಮ್ ಆಸ್ ಅ ಡಿಸೀಸ್. ಹೆಲ್ತ್ ಅಂದ್ರೇನು? ಡೆಫಿನೇಷನ್ ಗೊತ್ತಾಗುತ್ತೆ WHO ಪ್ರಕಾರ. ಕಾಮನ್ ಇನ್ಫೆಕ್ಷಿಯಸ್ ಡಿಸೀಸಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ತುಂಬ ಥರ ಟೈಪ್ಸ್ ಆಫ್ ಡಿಸೀಸ್ಗಳನ್ನ ನೋಡಿರ್ತೀರಾ ನೀವು. ಓಕೆ, ಇನ್ಫೆಕ್ಷಿಯಸ್ ಡಿಸೀಸಸ್, ನಾನ್ ಇನ್ಫೆಕ್ಷಿಯಸ್ ಡಿಸೀಸಸ್, ಕಾಮನ್ಲಿ ನೋನ್ ಆಸ್ ಕಮ್ಯುನಿಕಬಲ್, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಕೇಳಿರ್ತೀರಲ್ಲ. ಸೊ ಅದನ್ನು ನಾವು ಡಿಸ್ಕಸ್ ಮಾಡಬೇಕು. ಇಮ್ಯುನಿಟಿ, ಟೈಪ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದರೆ STDs. ಸೊ ಪ್ರೀವಿಯಸ್ಲಿ ವಿ ವರ್ ಡಿಸ್ಕಸಿಂಗ್ ಅಬೌಟ್ ದ ಸೇಮ್ ಟಾಪಿಕ್ ಅಂಡರ್ ಹ್ಯೂಮನ್ ಹೆಲ್ತ್, ರಿಪ್ರೊಡಕ್ಟಿವ್ ಹೆಲ್ತ್. ಸೊ ಅಲ್ಲಿ ತಿಳ್ಕೊಂಡಿದ್ದು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ತೀವಿ. ಕ್ಯಾನ್ಸರ್ ಟೈಪ್, ಕಾಸಸ್, ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್. ಕ್ಯಾನ್ಸರಲ್ಲಿ ತುಂಬ ಸಬ್ ಟಾಪಿಕ್ಗಳಿದೆ ಇಲ್ಲಿ. ಟೈಪ್ಸ್ ಆಫ್ ಕ್ಯಾನ್ಸರ್, causes of cancer, diagnosis or detection of the cancer, and the treatment. Finally, drugs and alcohol abuse. ಅದರಲ್ಲಿ ಟೈಪ್ಸ್ ಆಫ್ ಡ್ರಗ್ಸ್ಗಳ ಬಗ್ಗೆ ತಿಳ್ಕೋಬೇಕು. ಓಪಿಯಾಯ್ಡ್ಸ್, ಕೆನಾಬಿನಾಯ್ಡ್ಸ್, ಕೋಕೋ ಆಲ್ಕಲಾಯ್ಡ್ಸ್, ಹ್ಯಾಲ್ಯೂಸಿನೋಜೆನ್ಸ್, ಟೊಬ್ಯಾಕೋ ಅಂಡ್ ಆಲ್ಕೋಹಾಲ್, ಇಷ್ಟನ್ನು ಕೂಡ ತಿಳ್ಕೋಬೇಕಾಗುತ್ತೆ, ಓಕೆನಾ? ಆ್ಯಂಡ್ ಫೈನಲಿ ವಿ ಆರ್ ಡಿಸ್ಕಸಿಂಗ್ ಫ್ಯೂ ಪ್ರಾಕ್ಟೀಸ್ ಕ್ವೆಶ್ಚನ್ಸ್ ಅಟ್ ದ ಎಂಡ್ ಆಫ್ ದ ಸೆಷನ್. ಓಕೆ, ವೆರಿ ಫಸ್ಟ್ ಟಾಪಿಕ್ ಇಸ್ ಇಯರ್. ಸೊ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಏನು ಇಂಡಿಕೇಟ್ ಮಾಡ್ತಾ ಇದೆ? ಸೊ ಫಸ್ಟು ಡೆಫಿನೇಷನ್ ಗೊತ್ತಿರಲಿ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು WHO ಇನ್ ರಿಲೇಟೆಡ್ ಟು ಹೆಲ್ತ್? ಈ ಒಂದು ಟಾಪಿಕನ್ನು ಕೇಳಿದಾಗ ನಿಮಗೆ ಹೆಲ್ತ್ದು ಡೆಫಿನೇಷನ್ ಗೊತ್ತಿರಬೇಕು, ಹೌದಲ್ವಾ? ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಹೆಲ್ತ್ ಆ್ಯಕ್ಚುಯಲಿ? ಇಟ್ ಈಸ್ ದ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಫಿಸಿಯೋಲಾಜಿಕಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್. ಲುಕ್ ಅಟ್ ದಟ್ ವರ್ಡ್. ಇಟ್ಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ವಿ ನೀಡ್ ಟು ರೈಟ್ ಇಟ್ಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್. ಯಾವುದರಲ್ಲಿ ಕಂಪ್ಲೀಟ್ ಆಗಿರಬೇಕು? ಸೊ ಫಿಸಿಕಲಿ, ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಫಿಸಿಯಾಲಜಿಕಲಿ, ಯು ಕ್ಯಾನ್ ಸೇ ಸೈಕಾಲಜಿಕಲಿ ಆಸ್ ವೆಲ್. ಅಂದರೆ ಇಂಟರ್ನಲ್ ಬಾಡಿ ಆರ್ಗನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಸೋಷಿಯಲ್ ವೆಲ್ ಬೀಯಿಂಗ್ ಯು ಕ್ಯಾನ್ ಸೇ. ಅಂದರೆ ನಾವು ಸುತ್ತಮುತ್ತ ಹೇಗಿರ್ತೀವಿ ಅನ್ನೋದು ಕೂಡ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಲುಕ್ ಲೈಕ್ ಡಿಪ್ರೆಸ್ಡ್, ನಾವೇನಾದರೂ ಡಿಪ್ರೆಸ್ ಥರ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ಅಲ್ಲೇನೋ ಒಂದು ಸಮಥಿಂಗ್ ಈಸ್ ರಾಂಗ್ ಅಂತ ಅರ್ಥ. ಓಕೆ, ಸಮಥಿಂಗ್ ಈಸ್ ರಾಂಗ್ ಅಂತ ಹೇಳಿದ್ರೆ ನಮ್ಮಲ್ಲಿ ಹೆಲ್ತ್ ಕರೆಕ್ಟ್ ಆಗಿಲ್ಲ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ನಾವು ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಲ್ಲಿಂದ ಹಿಡಿದು ನಮ್ಮ ಫಿಸಿಕಲ್, ಅಂದರೆ ನಮಗೆ ಏನಾದರೂ ಪೇಯ್ನ್ ಆಗ್ತಿದೆಯಾ ಅಥವಾ ಬಾಡಿ ಟೆಂಪರೇಚರ್ ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ಫಿಸಿಯಾಲಜಿಕಲಿ ಎಲ್ಲವೂ ಕೂಡ ಇಂಡಿಕೇಟ್ ಮಾಡಿದ್ರೆ ಸೊ ಅದನ್ನು ಕಾಮನ್ ಆಗಿ ಏನಂತ ಹೇಳ್ತೀವಿ? ಹೆಲ್ತ್ ಅಂತ ಹೇಳ್ತೀವಿ, ಓಕೆನಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಹೆಲ್ತ್? ಹೆಲ್ತ್ ಈಸ್ ದ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಫಿಸಿಯಾಲಜಿಕಲ್, ಸೈಕಾಲಜಿಕಲ್ ಆರ್ ಯು ಕ್ಯಾನ್ ಸೇ ಸೋಷಿಯಲ್ ವೆಲ್ ಬೀಯಿಂಗ್ ಕಂಪ್ಲೀಟ್ ಆಗಿರಬೇಕು. ಓಕೆ, ಸೊ ನೆಕ್ಸ್ಟ್ ಅದೇ ಥರ ವೆನ್ ಇಟ್ ಕಮ್ಸ್ ಟು ಡಿಸೀಸ್. ಸೊ ಡಿಸೀಸ್ ಅಂತ ಹೇಳಿದ್ರೆ ಕಾಮನ್ ಆಗಿ ಹೆಲ್ತ್ ಕಂಡೀಷನ್ ಇಲ್ಲದೆ ಇರೋದು ಅಂತ ಹೇಳ್ಬಿಡ್ತೀವಿ, ಹೌದಾ? ಆದರೆ ಪರ್ಫೆಕ್ಟ್ ದ ಡೆಫಿನೇಷನ್ ಬಂದು ಇಟ್ಸ್ ಎ ಮಾಲ್ ಫಂಕ್ಷನಿಂಗ್ ಆಫ್ ಆರ್ಗನ್ ಆರ್ ದ ಆರ್ಗನ್ ಸಿಸ್ಟಮ್, ಯು ಕ್ಯಾನ್ ಸೇ. ಐ ಆಮ್ ಜಸ್ಟ್ ಸೇಯಿಂಗ್ ಇಟ್ಸ್ ಎ ಮಾಲ್ ಫಂಕ್ಷನಿಂಗ್ ಆಫ್ organs and organ system. So for example, if I am or you are suffering from a kind of a disease called jaundice. ಈಗ ಯಾವುದೋ ಒಂದು ಜಾಂಡಿಸ್ ಅನ್ನೋ ಡಿಸೀಸ್ ಬಂದಿದೆ. ಆ್ಯಕ್ಚುಲಿ ಜಾಂಡಿಸ್ ಅನ್ನ ಕಾಮನ್ ಆಗಿ ಕಂಡೀಷನ್ ಅಂತ ಹೇಳ್ತೀವಿ, ಡಿಸೀಸ್ ಅಂತ ಹೇಳಲ್ಲ, ಓಕೆನಾ? ಸೊ ಓಕೆ, ಇಫ್ ಐ ಆಮ್ ಸಫರಿಂಗ್ ಫ್ರಮ್ ಜಾಂಡಿಸ್ ಬಂದಿದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಮಾಲ್ ಫಂಕ್ಷನಿಂಗ್ ಆಫ್ ಲಿವರ್ ಅಂತ ಆಗುತ್ತೆ. ಸೊ ದಟ್ಸ್ ಎ ಕೈಂಡ್ ಆಫ್ ಅನ್ ಆರ್ಗನ್ ಆರ್ ಯು ಕ್ಯಾನ್ ಸೇ ಗ್ಲ್ಯಾಂಡ್. So malfunctioning of the liver leads to jaundice. Malfunctioning of the digestive tract leads to amoebiasis or the dysentery. ಈ ಥರ ರೋಗಗಳು ಬರುತ್ತೆ. ಸೊ ಅವುಗಳಿಗೆ ಕಾಮನ್ ಆಗಿ ಡಿಸೀಸ್ ಅಂತ ಹೇಳ್ತೀವಿ.
ಸೊ ಡೆಫಿನೇಷನ್ ಗೊತ್ತಿರಲಿ, ಹೆಲ್ತ್ ಅಂತ ಹೇಳಿದ್ರೆ ಏನು ಅಂತ. ಸೊ ಇದಕ್ಕೆ ರಿಲೇಟೆಡ್ ಆಗಿರೋ ಕಾನ್ಸೆಪ್ಟ್ಗಳಿದೆ ಇವಾಗ. ಕಾಮನ್ ಇನ್ಫೆಕ್ಷಿಯಸ್ ಡಿಸೀಸಸ್ ಇನ್ ಹ್ಯೂಮನ್. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕಂಪ್ಲೀಟ್ ಆಗಿ ನಾವು ಈ ಚಾಪ್ಟರ್ ಅಲ್ಲಿ ಇನ್ಫೆಕ್ಷಿಯಸ್ ಡಿಸೀಸ್ಗಳ ಬಗ್ಗೆ ಮಾತ್ರ ತಿಳ್ಕೊಳ್ತೀವಿ. ಓಕೆ, ಸೊ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ ವಿ ಆರ್ ಕ್ಲಾಸಿಫೈಯಿಂಗ್ ಬೇಸ್ಡ್ ಆನ್ ಮೆನಿ ಕ್ರೈಟೀರಿಯಾ. ಬೇರೆ ಬೇರೆ ಕ್ರೈಟೀರಿಯಾದ ಮೇಲೆ ಡಿಸೀಸ್ಗಳನ್ನು ಕ್ಲಾಸಿಫೈ ಮಾಡ್ತೀವಿ. ನೋಡಿರ್ತೀರಾ ನೀವು, ಅಕ್ಯೂಟ್ ಡಿಸೀಸಸ್, ಕ್ರಾನಿಕ್ ಡಿಸಾರ್ಡರ್ಸ್, ಜೆನೆಟಿಕ್ ಡಿಸಾರ್ಡರ್ಸ್ ಕೇಳಿದಿರಲ್ಲ. ಜೆನೆಟಿಕ್ ಡಿಸಾರ್ಡರ್ ಅಲ್ಲಿ ನಾವು ನೋಡಿರ್ತೀವಿ ಮೆಂಡಿಲಿಯನ್ ಡಿಸಾರ್ಡರ್ಸ್ ಮತ್ತೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಹೇಳ್ಬಿಟ್ಟು. Means they are carrying from one generation to another generation through the genes or through chromosomes ಕ್ಯಾರಿ ಆಗೋದು ಜೆನೆಟಿಕ್ ಡಿಸಾರ್ಡರ್ಸ್. ಕೋನ್ಜೆನೈಟಲ್ ಡಿಸಾರ್ಡರ್ಸ್, ಹುಟ್ಟಿನಿಂದನೇ ಬರ್ತಕ್ಕಂಥ ಕಾಯಿಲೆಗಳಿಗೆ ಕೋನ್ಜೆನೈಟಲ್ ಅಂತ ಹೇಳ್ತೀವಿ. ಇನ್ನು ಕೆಲವು ಇನ್ಫೆಕ್ಷಿಯಸ್ ಡಿಸಾರ್ಡರ್ಸ್, ಡಿಸೀಸಸ್ ಅಂಡ್ ನಾನ್ ಇನ್ಫೆಕ್ಷಿಯಸ್ ಡಿಸೀಸಸ್. ಆಸ್ ದ ನೇಮ್ ಇಂಡಿಕೇಟಿಂಗ್ ಇನ್ಫೆಕ್ಷಿಯಸ್ ಮೀನ್ಸ್ ಅದು ಇನ್ಫೆಕ್ಟ್ ಆಗುತ್ತೆ. ದೀಸ್ ಡಿಸೀಸಸ್ easily spread from one person to another person, from infected person to healthy person through any media. ಅದು ಈಸಿಯಾಗಿ ಒಂದು ಪರ್ಸನ್ನಿಂದ ಇನ್ನೊಂದು ಪರ್ಸನ್ಗೆ ಅದು ಕ್ಯಾರಿ ಆಗುತ್ತೆ. ಅವುಗಳಿಗೆ ಇನ್ಫೆಕ್ಷಿಯಸ್ ಅಂತ ಹೇಳ್ತೀವಿ. ಇನ್ನು ಕೆಲವು ನಾನ್ ಇನ್ಫೆಕ್ಷಿಯಸ್, ನಾನ್ ಕಮ್ಯುನಿಕಬಲ್ ಡಿಸೀಸಸ್. ಸೊ ದಟ್ಸ್ ವೈ ಕಾಮನ್ ಇನ್ಫೆಕ್ಷಿಯಸ್ ಡಿಸೀಸ್ ಬಗ್ಗೆ ತಿಳ್ಕೊಬೇಕಿದ್ರೆ, ಸೊ ದೀಸ್ ಆರ್ ಕಾಮನ್ಲಿ ಕಾಲ್ಡ್ ಕಮ್ಯುನಿಕಬಲ್ ಡಿಸೀಸಸ್. ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ದೇ ಆರ್ carried or carrying from infected person to healthy person, from one person to another person through any media. Okay na? Next, ಇಲ್ಲಿ ಒಂದು ವರ್ಡ್ ಅನ್ನು ನೆನಪಿಟ್ಕೊಬೇಕು. that word is commonly called pathogens. pathogens ಅಂತ ಹೇಳಿದ್ರೆ ಏನು? ಸೊ ಇಲ್ಲೂ ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಬಗ್ಗೆ ಕೇಳ್ಬೋದು. ಓಕೆ, ಪ್ಯಾಥೋಜನ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಎನಿ ಅದರ್ ಏಜೆಂಟ್ಸ್. ಓಕೆ, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ದೀಸ್ ಆರ್ disease causing microorganisms. Microorganisms are called pathogens. Study of pathogens and diseases is commonly known as pathology. ಅದು ಪ್ಯಾಥಾಲಜಿಗೆ ಬರುತ್ತೆ. ಕೇಳಿರ್ತೀರಾ ನೀವು, ಪ್ಯಾಥೋ ಇಂಡಿಕೇಟಿಂಗ್ ದ ಸ್ಯಾಡ್ ಅಂತ. ಸೊ ಅಲ್ಲಿ ಪ್ಯಾಥೋ ಇಂಡಿಕೇಟಿಂಗ್ ದ ಸ್ಯಾಡ್ ಆರ್ ಇಟ್ ಮೇ ಬಿ ದ ಪೇಯ್ನ್. ಅದು ಪೇಯ್ನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ನಮ್ಗೇನಾದ್ರೂ ಡಿಸೀಸ್ ಬಂದಾಗ ನಾವು ಹ್ಯಾಪಿ ಆಗಿರ್ತೀವ, ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತೀವ? ಇಲ್ಲ, ಅಲ್ಲಿ ನಮಗೆ ಒಂದು ಪೇಯ್ನ್ ಇರುತ್ತೆ, ಸ್ಯಾಡ್ನೆಸ್ ಇರುತ್ತೆ. ಸೊ ಇದನ್ನೇ ಪೆಥಾಲಜಿ ಅಲ್ಲಿ ಪ್ಯಾಥೋಜನ್ಸ್ ಈ ಎಲ್ಲದಕ್ಕೂ ಇಂಡಿಕೇಟ್ ಮಾಡುತ್ತೆ. ಈಸಿ ವೇ ಟು ರಿಮೆಂಬರ್ ಬಯಾಲಜಿ ವರ್ಡ್ಸ್ಗಳನ್ನ ಹೀಗೆ ನೆನ್ಪಿಟ್ಕೊಬೇಕು. ಆ ವರ್ಡ್ಸ್ಗಳನ್ನ ಎನ್ಕೋಡ್ ಮಾಡಬೇಕು, ಏನಿದೆ ಆ ವರ್ಡಲ್ಲಿ ಅಂತ ಹೇಳ್ಬಿಟ್ಟು. ಓಕೆ, disease causing microorganisms, and we are classifying the common infectious diseases into different types based on the pathogen. ಪ್ಯಾಥೋಜನ್ ನ ಬೇಸ್ ಮೇಲೆ ನಾವು ಇನ್ಫೆಕ್ಷಿಯಸ್ ಡಿಸೀಸ್ ನ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. Do you know what are they? So for example, few diseases are caused by bacteria. We used to call them as bacterial diseases. I'm just writing here. So diseases which are caused by bacteria are called bacterial diseases. Bacterial diseases. Okay. So ಅದೇ ತರ ಇವಾಗ few diseases which are caused by viruses, they are called viral diseases. Viral diseases. Okay. Next ಅದೇ ತರ few diseases which are caused by protozoans. So we used to call them as protozoan disorders or diseases. Protozoans diseases. ಸೊ ಅದೇ ತರ ಈಗ ನಾಲ್ಕನೇದು ಕಾಮನ್ ಆಗಿ ನಿಮಗೆ ಕೊಟ್ಟಿದ್ದಾರೆ. ಅಲ್ಲಿ ಕೆಲವು ಫಂಗಸ್ ಇಂದ ಬರುತ್ತೆ. ಸೊ ಅಥ್ಲೆಟ್ ಫೂಟ್ ಆಗಿರ್ಬೋದು ಅಥವಾ ರಿಂಗ್ ವರ್ಮ್ಸ್ ಆಗಿರ್ಬೋದು. ಸೊ ರ್ಯಾಷಸ್, ಇಚಿಂಗ್ ಓವರ್ ದ ಸ್ಕ್ಯಾಲ್ಪ್ ಆರ್ ಇಟ್ ಮೇ ಬಿ ದ ಸ್ಕಿನ್. ವಿ ಯೂಸ್ ಟು ಕಾಲ್ ದೆಮ್ ಆಸ್ ಎ ರಿಂಗ್ ವರ್ಮ್. ಕ್ಯಾಂಡಿಡೈಸಿಸ್ ಅಂತ ಕೇಳಿರ್ತೀರಾ ನೀವು, ಅಂದ್ರೆ ಹುಳುಕಡ್ಡಿ ಅಂತ ಹೇಳ್ಬಿಟ್ಟು ಈ ತರ ಬರೋ ಚಾನ್ಸಸ್ಗಳಿರುತ್ತೆ. ಅವೆಲ್ಲ ಫಂಗಸ್ ಇಂದ ಬರೋದು. ವಿ ಕ್ಯಾನ್ ಸೇ ಫಂಗಲ್ ಡಿಸೀಸಸ್. ಲೈಕ್ವೈಸ್ ಫಿಫ್ತ್ ಒನ್ಗೆ ಬಂತು ಅಂತ ಹೇಳಿದ್ರೆ, ಸೊ ಕಾಮನ್ ಆಗಿ ಕೆಲವು ಹುಳುಗಳು ಹೆಲ್ಮಿಂಥಿಸ್ ದೇ ಯೂಸ್ ಟು ಕಾಸ್ ಡಿಸೀಸಸ್. ಫಾರ್ ಎಕ್ಸಾಂಪಲ್ ಆಸ್ಕ್ಯಾರಿಯಾಸಿಸ್, ಯು ನೋ ದಟ್. ಫಿಲೇರಿಯಾಸಿಸ್ ಅಂತ ಕೇಳಿರ್ತೀರ, ಎಲಿಫೆಂಟೈಸಿಸ್. ಸೊ ದೀಸ್ ಆರ್ ಆಲ್ಸೋ ಕಾಸ್ಡ್ ಬೈ ಸಮ್ ಕೈಂಡ್ ಆಫ್ ವರ್ಮ್ಸ್. ಯೂಸ್ ಟು ಕಾಲ್ ದೆಮ್ ಆಸ್ ಹೆಲ್ಮಿಂಥಿಸ್, ಅಂಡ್ ದೋಸ್ disorders are commonly called helminthic disorders or diseases. See here we are classifying the diseases into 5 categories based on pathogen ಮೇಲೆ. If pathogens are bacteria, if the diseases are caused by bacteria ಇಂದ ಕಾಸ್ ಆದ್ರೆ,
ಸೊ ಅವುಗಳಿಗೆ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಟೈಫಾಯ್ಡ್, ಕಾಲೆರಾ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋದು ಎಕ್ಸಾಂಪಲ್ಸ್ಗಳು ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್, ಫ್ಯೂ ಡಿಸೀಸಸ್ ವಿಚ್ ಆರ್ ಕಾಸ್ಡ್ ಬೈ ವೈರಸಸ್ ಆರ್ ಕಾಲ್ಡ್ ವೈರಲ್ ಡಿಸೀಸಸ್. ಕಾಮನ್ ಆಗಿ ಒಂದನ್ನು ಮಾತ್ರ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ, ದಟ್ಸ್ ದ ಕಾಮನ್ ಕೋಲ್ಡ್, ರೈನೋ ವೈರಸ್ ಇಂದ ಬರುತ್ತೆ ಅಂತ. ಡೆಂಗ್ಯೂ ಮತ್ತೆ ಚಿಕನ್ ಗುನ್ಯಾ ನಾವು ಎಕ್ಸ್ಟ್ರಾ ತಿಳ್ಕೊಳ್ತೀವಿ. ಓಕೆ, ಕಾಮನ್ ಆಗಿ ಕೇಳಿದ್ದಾರೆ ಮತ್ತೆ ಕೇಳ್ತಾರೆ, ಅದಕ್ಕೋಸ್ಕರ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದಟ್. ಪ್ರೋಟೋಜೋವನ್ ಡಿಸಾರ್ಡರ್ಸ್, ಸಿಯರ್ ಪ್ರೋಟೋಜೋವನ್ ಕೇಳಿರ್ತೀರಾ ನೀವು, ಅದರಲ್ಲಿ ಅಮಿಬಾಯ್ಡ್ ಪ್ರೋಟೋಜೋವನ್, ಸಿಲಿಯೇಟೆಡ್ ಪ್ರೋಟೋಜೋವನ್. ಓಕೆ, ಸೊ ಅದೇ ತರ ಸ್ಪೋರೋಜೋವನ್ ಅಂತ ಒಂದು ಬರುತ್ತೆ. ಅಂದ್ರೆ ಅಲ್ಲಿ ಅಮಿಬಾಯ್ಡ್ ಪ್ರೋಟೋಜೋವನ್, ಅಮೀಬಾದಿಂದ ಬರೋ ಡಿಸೀಸ್ಗಳು ಯಾವ್ದಿರುತ್ತೆ, ಸೊ ಅದು ಕಾಮನ್ ಆಗಿ ಅಮೀಬಿಕ್ ಡಿಸೆಂಟ್ರಿ, ಅಮೀಬಯಾಸಿಸ್. ಇನ್ನ ಸ್ಪೋರೋಜೋವನ್ಸ್ಗೆ ಬಂದ್ರೆ ಸ್ಪೋರ್ಸ್ಗಳ ಮುಖಾಂತರ ರೀಪ್ರೊಡ್ಯೂಸ್ ಮಾಡೋದು ಯಾವುದು, ಸ್ಪೋರೋಜಾಯ್ಡ್ಸ್, ಇನ್ಫೆಕ್ಷಿಯಸ್ ಫಾರ್ಮ್ ಆಫ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ದಟ್ ಕಾಸ್ ಮಲೇರಿಯಾ. ಮಲೇರಿಯಾ ಪ್ರೋಟೋಜೋವನ್ ಡಿಸೀಸ್ ಆಗುತ್ತೆ, ಅಮೀಬಯಾಸಿಸ್ ಆಗುತ್ತೆ. ನೆಕ್ಸ್ಟ್ ಫಂಗಲ್ ಡಿಸೀಸ್ಗೆ ಬಂದ್ರೆ, ಸೊ ಓನ್ಲಿ ಒನ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಅಂಡ್ ರಿಮೆಂಬರ್ ದಟ್ಸ್ ನಥಿಂಗ್ ಬಟ್ ದ ರಿಂಗ್ ವರ್ಮ್. ಸೊ ಅದೇ ತರ ಅಥ್ಲೆಟ್ ಫುಡ್ ಕೂಡ ಬರುತ್ತೆ ಎಕ್ಸಾಂಪಲ್ ಆಗಿ ಫಂಗಲ್ ಡಿಸೀಸ್. ರಿಂಗ್ ವರ್ಮ್ ಅನ್ನೋದು ಕಾಮನ್ ಆಗಿ ಎಪಿಡರ್ಮೋಫೈಟಾನ್, ಪಾಲಿಸ್ಪೋರಮ್, ಸೊ ಈ ತರ ಬೇರೆ ಬೇರೆ ಫಂಗಸ್ಗಳಿಂದ ಬರೋದದು. ಇನ್ನ ಹೆಲ್ಮಿಂಥಿಕ್ ಡಿಸಾರ್ಡರ್ಸ್ ಡಿಸೀಸಸ್, ಹೆಲ್ಮಿಂಥಿಕ್ ಅಂತ ಬಂದಾಗ ವರ್ಮ್ಸ್ಗಳ ಬಗ್ಗೆ ತಿಳ್ಕೊಳ್ಳಿ. ಓಕೆ, ಅದರಲ್ಲೂ ಕಾಮನ್ ಆಗಿ ಏನಂತ ಹೇಳಿದ್ರೆ ಆಸ್ಕ್ಯಾರಿಸ್ ಲಿಂಬ್ರಿಕಾಯ್ಡಿಸ್, ಇದರಿಂದ ಬರೋ ಡಿಸಾರ್ಡರ್ ಆಸ್ಕ್ಯಾರಿಯಾಸಿಸ್. ಸೊ ಫಿಲೇರಿಯಲ್ ವರ್ಮಿಂದ ಬರೋದು ಫಿಲೇರಿಯಾಸಿಸ್ ಆರ್ ಎಲಿಫೆಂಟೈಸಿಸ್. ಎರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ದಾಟ್ಸ್ ದ ಕ್ಲಾಸಿಫಿಕೇಶನ್ ಅಂಡ್ ಎಕ್ಸಾಂಪಲ್ ಯು ಮಸ್ಟ್ ನೋ ಅಂಡ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ರೈಟ್ ದೇರ್. ಓಕೆ, ಯಾವ್ಯಾವುದು ಅಂತ ಹೇಳ್ಬಿಟ್ಟು. ಸೊ ಲೆಟ್ ಸ್ಟಡಿ ಒನ್ ಬೈ ಒನ್. ಆಸ್ ಐ ಸೆಡ್, ವಿ ಡೋಂಟ್ ವಾಂಟ್ ಟು ಡಿಸ್ಕಸ್ ದ ಹೋಲ್ ಥಿಯರಿ ರೈಟ್ ನೌ. ಎಲ್ಲ ಥಿಯರಿಯನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. So we are focusing the competitive examinations and also we are focusing the objective questions. ಇಲ್ಲೆಲ್ಲವೂ ಕೂಡ ಆಬ್ಜೆಕ್ಟಿವ್ ಮ್ಯಾನರ್ ಅಲ್ಲಿ MCQ ಅಲ್ಲಿ ಇರೋದ್ರಿಂದ ನಾವು ಟರ್ಮಿನಾಲಜಿಸ್ಗಳನ್ನ ಟಾರ್ಗೆಟ್ ಮಾಡಬೇಕಾಗತ್ತೆ. ಸೊ ಯಾವ್ದಿದೆ ನೋಡಿ, ಇದೇ ತರ ಟೇಬಲ್ ಹಾಕೊಬೇಕು. ನೀವು ಹಾಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೀರಿಯಲ್ ನಂಬರ್ ಡಿಸೀಸಸ್ ಆರ್ ಹಿಯರ್ ಇನ್ ದ ವೆರಿ ಫಸ್ಟ್ ಕಾಲಮ್ ಎಕ್ಸೆಪ್ಟ್ ದ ಸೀರಿಯಲ್ ನಂಬರ್. ಸೊ ನೆಕ್ಸ್ಟ್ ಕಾಸೇಟಿವ್ ಏಜೆಂಟ್. ಸೊ ಯಾವ ಪ್ಯಾಥೋಜನ್ ಇಂದ ಇದು ಕಾಸ್ ಆಗ್ತಾ ಇದೆ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂದ್ರೆ ಯಾವ ರೂಪದಲ್ಲಿ ಟ್ರಾನ್ಸ್ಮಿಟ್ ಆಗ್ತಾ ಇದೆ, ವೆದರ್ ಇಟ್ ಇಸ್ ಏರ್ ಬಾರ್ನ್, ವಾಟರ್ ಬಾರ್ನ್ ಆರ್ ಫುಡ್ ಬಾರ್ನ್. ಸೊ ಲೈಕ್ ದಟ್ ಯು ನೀಡ್ ಟು ಸೇ. ಓಕೆ, ಯಾವ್ದ್ರಿಂದ ಅದು ಕ್ಯಾರಿ ಆಗುತ್ತೆ ಮತ್ತೆ ಯಾವ ತರ ಅದು ಕಾಂಟ್ಯಾಜಿಯಸ್ ಆಗಿದ್ರೆ ವಾಟರ್ ಬಾರ್ನ್ ಆಗಿರುತ್ತಾ, ಇಲ್ಲ ಮಸ್ಕಿಟೋ ಇಂದ ಕ್ಯಾರಿ ಆಗತ್ತಾ. ಮಸ್ಕಿಟೋ ಕ್ಯಾರಿ ಮಾಡ್ತಾ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ವೆಕ್ಟಾರ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸಿಂಪ್ಟಮ್ಸ್ಗಳು ಬರಬೇಕು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸಿಂಪ್ಟಮ್ಸ್ಗಳನ್ನ ಕೇಳ್ಬಿಟ್ಟು ಸೊ ದಿಸ್ ಸಿಂಪ್ಟಮ್ ಇಸ್ ರಿಲೇಟೆಡ್ ಟು ವಿಚ್ ಅಮಾಂಗ್ ದ ಫಾಲೋಯಿಂಗ್ ಡಿಸೀಸ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ಸಿಂಪ್ಟಮ್ಸ್ಗಳು, ಅದರಲ್ಲೂ ಯೂನಿಕ್ ಸಿಂಪ್ಟಮ್ಗಳು, ಈಗ ಹೆಡ್ ಏಕು, ಕಾನ್ಸ್ಟಿಪೇಷನ್ನು, ಫೀವರು, ವೀಕ್ನೆಸ್ಸು, ಇದೆಲ್ಲ ನಾರ್ಮಲ್ ಸಿಂಪ್ಟಮ್ಸ್ಗಳು. ಓಕೆ, ಯಾವುದೇ ಡಿಸೀಸ್ ಬಂದರೂ ಫೀವರ್ ಬರುತ್ತೆ ಬಿಕಾಸ್ ಅವರ್ ಬಾಡಿ ಟೆಂಪರೇಚರ್ ಹ್ಯಾಸ್ ಟು ಇನ್ಕ್ರೀಸ್, ಜಾಸ್ತಿ ಆಗೇ ಆಗುತ್ತೆ. ಸೊ ಈ ಥರ ನಾವು ತುಂಬಾನೇ ಯೂನಿಕ್ ಆಗಿರೋ ಸಿಂಪ್ಟಮ್ಗಳನ್ನು ನೆನ್ಪಿಟ್ಕೋಬೇಕಾಗತ್ತೆ. ಫೈನಲ್ ಆಗಿ ಇಫ್ ದೆರ್ ಇಸ್ ಎನಿ ಟ್ರೀಟ್ಮೆಂಟ್ ಆರ್ ಪ್ರಿವೆಂಟಿವ್ ಮೆಜರ್ಸ್ ಯು ಕ್ಯಾನ್ ರೈಟ್. ಅದು ತುಂಬ ರೇರು. ನಾವು ಅದು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಕಾಮನ್ ಆಗಿ ಎಲ್ಲದರಲ್ಲೂ ಕಾಮನ್ ಇದು. ಇನ್ಫೆಕ್ಷಿಯಸ್ ಅಂತ ಬಂದಾಗ ವಿ ನೀಡ್ ಟು ಕೀಪ್ ಅವರ್ ಪ್ಲೇಸಸ್, ಸರೌಂಡಿಂಗ್ ಪ್ಲೇಸಸ್ ಹೈಜೀನಿಕ್ ಆಗಿ ಇಟ್ಕೊಬೇಕು ಅಷ್ಟೇನೆ. ಅಂದರೆ ಮಸ್ಕಿಟೋ ಇಂದ ಕಾಸ್ ಆಗ್ತಾ ಇದ್ರೆ ಮಸ್ಕಿಟೋಗಳನ್ನು ಇರ್ಯಾಡಿಕೇಟ್ ಮಾಡೋದಾಗಿರ್ಬೋದು, ಈ ಥರ ನಾವು ಬರಿಬೇಕಾಗುತ್ತೆ. ಓಕೆ, ಲೆಟ್ ಸ್ಟಡಿ ಒನ್ ಬೈ ಒನ್. ದ ಫಸ್ಟ್ ಒನ್ ಈಸ್ ಟೈಫಾಯ್ಡ್. ಹೆಸರಲ್ಲೇ ಇದೆ ಟೈಫಾಯ್ಡ್ ಅಂತ ಹೇಳಿ. It's a bacterial disease caused by bacteria. But what type of bacteria which causes the typhoid? ಇದನ್ನ ಕಾಸ್ ಮಾಡೋ ಬ್ಯಾಕ್ಟೀರಿಯಾ ಯಾವುದು? So that's commonly called Salmonella typhi. Salmonella typhi. Remember, it's a type of bacteria. ಇದು ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಯಾಕೆ ಕಾಸೇಟಿವ್ ಏಜೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ? ಎಸ್, ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ನೋಡಿರ್ತೀರಾ, 5 ಮಾರ್ಕ್ಸ್ಗೂ ಕೂಡ ಕೇಳಿದ್ದಾರೆ. ಓಕೆ, ದೇ ಹ್ಯಾವ್ ಗಿವನ್ 5 ಡಿಸೀಸಸ್ ಅಂಡ್ ದೇ ಆರ್ ಜಸ್ಟ್ ಆಸ್ಕಿಂಗ್ ಟು ರೈಟ್ ದ ಕಾಸೇಟಿವ್ ಏಜೆಂಟ್, ಯಾವುದರಿಂದ ಬರುತ್ತೆ ಅಂತ. ಕಾಸೇಟಿವ್ ಇಸ್ ಡಿಫರೆಂಟ್ ಅಂಡ್ ದ ವೆಕ್ಟಾರ್ ಇಸ್ ಡಿಫರೆಂಟ್. ಸೊ ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್. ಸೊ ವಾಟ್ ಈಸ್ ದಟ್? ಮಲೇರಿಯಾ. ಓಕೆ, ಮಲೇರಿಯಾ ಯಾವುದರಿಂದ ಬರುತ್ತೆ ಅಂತ ಕೇಳಿದ್ರೆ, ಓಕೆ, ಯು ಯೂಸ್ ಟು ರೈಟ್ ದ ಮಸ್ಕಿಟೋ ಅಂತ ಹೇಳ್ಬಿಡ್ತೀವಿ. ಅಲ್ಲಿ 2 ಥರ ಇರುತ್ತೆ. ಸೊ ಮಲೇರಿಯಾಗೆ ಒಂದು ಪ್ಯಾಥೋಜನ್, ಕಾಸೇಟಿವ್ ಏಜೆಂಟ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಓಕೆ, ಮಸ್ಕಿಟೋ ಇಟ್ ಜಸ್ಟ್ ಎ
ವೆಕ್ಟಾರ್ ಅಂತ ಹೇಳಿದ್ರೆ ದ ಟ್ರಾನ್ಸ್ಮಿಟ್ಟಿಂಗ್ ಆರ್ ಇಟ್ ಮೇ ಬಿ ದ ಇಂಟರ್ಮೀಡಿಯೇಟ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್. ಅದು ಇಂಟರ್ಮೀಡಿಯೇಟ್ ತರ ಆಕ್ಟ್ ಮಾಡ್ತಾ ಇರುತ್ತೆ, ಕ್ಯಾರಿ ಮಾಡುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಆ ವರ್ಡ್ಗಳನ್ನ ನೆನ್ಪಿಟ್ಕೊಳ್ಳಿ, ಪ್ಯಾಥೋಜನ್ ಮತ್ತೆ ವೆಕ್ಟಾರ್ಗಳು. ಸೊ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವ ತರ ಆಗುತ್ತೆ? ಟೈಫಾಯ್ಡ್ ಕಾಮನ್ ಆಗಿ ಸಮ್ಮರ್ ಸೀಸನ್ ಅಲ್ಲಿ ಜಾಸ್ತಿ ಇರುತ್ತೆ. ಯಾಕೆ ಇರ್ಬೋದು? ಯಾಕೆ ಅಂತ ಹೇಳಿದ್ರೆ ಸಮ್ಮರ್ ಸೀಸನ್ ಅಲ್ಲಿ ದ ಫುಡ್ ಗೆಟ್ಸ್ ಸ್ಪಾಯಿಲ್ಡ್ ಸೊ ಅರ್ಲಿ, ಬೇಗ ಸ್ಪಾಯಿಲ್ ಆಗುತ್ತೆ. ಸೊ ಯಾಕೆಂದ್ರೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಬ್ಯಾಕ್ಟೀರಿಯಾ ಕ್ಯಾನ್ ಸರ್ವೈವ್ ಇನ್ ಹೈಯರ್ ಟೆಂಪರೇಚರ್ ಆಸ್ ವೆಲ್. ಹೈಯರ್ ಅಂತ ಹೇಳಿದ್ರೆ ನಾಟ್ ಮೋರ್ ದನ್ 45 ಡಿಗ್ರಿ ಸೆಲ್ಸಿಯಸ್. ಸೊ ನಾರ್ಮಲ್ ಆಗಿ 30 to 35 ಡಿಗ್ರಿ ಸೆಲ್ಸಿಯಸ್ ಇಸ್ ದ ಫೇವರಬಲ್ ಟೆಂಪರೇಚರ್ ಫಾರ್ ಆಲ್ ದ ಬ್ಯಾಕ್ಟೀರಿಯಾ. ಓಕೆ, ಸೊ ಟೆಂಪರೇಚರ್ ಜಾಸ್ತಿ ಆದಷ್ಟು ಅದೇನಾಗುತ್ತೆ, ಡೆಸ್ಟ್ರಾಯ್ ಆಗುತ್ತೆ. ಬಟ್ ನಾರ್ಮಲ್ ಆಗಿ ಸಮ್ಮರ್ ಸೀಸನ್ ಅಲ್ಲಿ ಎಷ್ಟು ಇರುತ್ತೆ? 35 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಫೇವರಬಲ್ ಕಂಡೀಷನ್ ಫಾರ್ ದ ಡೆವಲಪ್ಮೆಂಟ್ ಆರ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ. ಸೊ ದೇ ಕ್ಯಾನ್ ಈಸಿಲಿ ಗ್ರೋ ಓವರ್ ದ ಫುಡ್ ಅಂಡ್ ಸ್ಪಾಯಿಲ್ ಮಾಡುತ್ತೆ. ಸೊ ಹಾಗಾಗಿ ಸೊ ದೇ ಆರ್ ಕ್ಯಾರಿಯಿಂಗ್, ಅದು ಕ್ಯಾರಿ ಟ್ರಾನ್ಸ್ಮಿಷನ್ ಅಂತ ಹೇಳಿದ್ರೆ ಯಾವ ತರ ಕ್ಯಾರಿ ಆಗುತ್ತೆ ಅಂತ. ಸೊ ದೇ ಆರ್ ಕ್ಯಾರಿಯಿಂಗ್ ಥ್ರೂ ದ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಅಥವಾ ಫುಡ್ ಕಂಟಾಮಿನೇಟೆಡ್ ಕಲುಷಿತವಾದಾಗ ಸೊ ದೇ ಕ್ಯಾನ್ ಈಸಿಲಿ ಟ್ರಾನ್ಸ್ಮಿಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾರ್ಮಲ್ ಆಗಿ ವಿಂಟರ್ ಸೀಸನ್ ಅಲ್ಲಿ ವಿ ಆರ್ ಏಬಲ್ ಟು ಈಟ್ ದ ಫುಡ್ ವಿಚ್ ಇಸ್ ಮೇಡ್ ಬೈ ಮಾಮ್ ಎಸ್ಟರ್ಡೇ ಆರ್ ಡೇ ಬಿಫೋರ್ ಎಸ್ಟರ್ಡೇ. ತಿನ್ಬಹುದಲ್ವಾ ಸರ್? ಫ್ರಿಡ್ಜಲ್ಲಿ ಇಟ್ಟರೆ ಒಂದು 3 ದಿನ ಬಿಟ್ಕೊಳ್ಬೇಕಾದ್ರೂ ತಿನ್ಬೋದು. ಬಟ್ ದಟ್ಸ್ ನಾಟ್ ದ ಮ್ಯಾಟರ್. ಕಾಮನ್ ಆಗಿ ಎಸ್ಟರ್ಡೇ ಫುಡ್ ಅನ್ನ ನಾನು ಇವತ್ತು ತಿನ್ಬಹುದು. ಓಕೆ, ಕಾಮನ್ ಆಗಿ ವಿಂಟರ್ ಸೀಸನ್ ಅಲ್ಲಿ. ಅದೇ ನಾವು ಸಮ್ಮರ್ ಸೀಸನ್ಗೆ ಬಂದಾಗ ಮಾರ್ನಿಂಗ್ ಫುಡ್ ಅನ್ನ, ಬ್ರೇಕ್ಫಾಸ್ಟ್ ಅನ್ನ ನಾವು ನೈಟ್ ಟೈಮಲ್ಲಿ ತಿನ್ನೋದಿಕ್ಕಾಗಲ್ಲ. ಯಾಕೆಂದ್ರೆ ಅಷ್ಟು ಬೇಗ ಸ್ಪಾಯಿಲ್ ಆಗುತ್ತೆ. ಅದು ನಮಗೇನಾದ್ರೂ ಗೊತ್ತಿಲ್ಲದೆ ತಿಂದರೆ ಸ್ಪಾಯಿಲ್ ಆಗಿದೆ, ಸ್ಮೆಲ್ ಬರ್ತಾ ಇದೆ ಅಂದರೆ ದಟ್ಸ್ ಇಂಡಿಕೇಟಿಂಗ್ ದ ಪ್ರೆಸೆನ್ಸ್ ಆಫ್ ದೀಸ್ ಬ್ಯಾಕ್ಟೀರಿಯಾ. ಸೊ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಇಂದ ಟ್ರಾನ್ಸ್ಮಿಟ್ ಆಗುತ್ತೆ. ಸಿಂಪ್ಟಮ್ಸ್ಗಳ ಬಗ್ಗೆ ತಿಳ್ಕೋಬೇಕು. ವಾಟ್ ಈಸ್ ದಟ್? ಸಸ್ಟೈನ್ಡ್ ಹೈ ಫೀವರ್ 39 to 40 degree centigrade. So we are talking about the centigrade, not about the Fahrenheit. So ಅಲ್ಲಿಗೆ ಫ್ಯಾರನ್ಹೀಟ್ ಅಂತ ಹೇಳಿದ್ರೆ ದಟ್ ಬಿಕಮ್ಸ್ ಮೋರ್ ದ್ಯಾನ್ 100 ಆಗುತ್ತೆ, 100ಗಿಂತ ಜಾಸ್ತಿ ಆಗುತ್ತೆ. ನನಗೆ 100 ಡಿಗ್ರಿ ಜ್ವರ ಬಂದಿತ್ತು ಅಂತ ಹೇಳ್ತೀರಾ ನೋಡಿ, ಅದು ಫ್ಯಾರನ್ಹೀಟ್ ಹೇಳೋದು, ಸೆಂಟಿಗ್ರೇಡ್ ಅಲ್ಲ. ನಮ್ಮ ನಾರ್ಮಲ್ ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಬಟ್ ಯಾವಾಗ 2 to 3 to 4 ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಆಗುತ್ತೋ, ಎಸ್ ಈವನ್ 2 to 3 to 4 degree Celsius also very important for the malfunctioning of the different organs. ಅದು malfunctioning ಅನ್ನ ಕಾಸ್ ಮಾಡುತ್ತೆ. ಸೊ ಹೆಲ್ದಿ ಟೆಂಪರೇಚರ್ ಎಷ್ಟಿರುತ್ತೆ? 37 ಇರುತ್ತೆ. ಸೊ ನೆಕ್ಸ್ಟ್ ಟೆಂಪರೇಚರ್ ಸಸ್ಟೈನ್ಡ್ ಆಗಿರುತ್ತೆ. ಸಸ್ಟೈನ್ಡ್ ಫೀವರ್, ಹೈ ಫೀವರ್ 39 to 40 ಡಿಗ್ರಿ ಸೆಂಟಿಗ್ರೇಡ್. ಸೊ ನೆಕ್ಸ್ಟ್ ಸ್ಟಮಕ್ ಪೇನ್ ಇರುತ್ತೆ. ಆಸ್ ಇಟ್ ಈಸ್ ಕಾಸ್ಡ್ ಬೈ ದ ಸಾಲ್ಮೊನೆಲ್ಲಾ ಟೈಫಿ ಅಂಡ್ ಟ್ರಾನ್ಸ್ಮಿಟೆಡ್ ಬೈ ದ ಕಂಟಾಮಿನೇಟೆಡ್ ಫುಡ್ ಮುಖಾಂತರ ತೆಗೆದುಕೊಳ್ಳೋದ್ರಿಂದ ವಿ ನೀಡ್ ಟು ರೈಟ್ ಇನ್ ರಿಲೇಟೆಡ್ ಟು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಇದಕ್ಕೆ ರಿಲೇಟೆಡ್ ಆಗಿದ್ದೇನೆ ಬರೀಬೇಕು ನಾವು. ಓಕೆ, ಫುಡ್ ಡೈಜೆಸ್ಟಿವ್ ಸಿಸ್ಟಮ್ಗೆ. ಹಾಗಾಗಿ ಇದು ಸ್ಟಮಕ್ ಪೇನ್ ಅನ್ನ ಕಾಸ್ ಮಾಡ್ತಾ ಇದೆ. ಲಾಸ್ ಆಫ್ ಅಪಟೈಟ್, ಹಸಿವು ಆಗದೆ ಇರೋದು. ಅಪಟೈಟ್ ಅಂತ ಹೇಳಿದ್ರೆ ಹಸಿವು ಅಂತ ಆಗದೆ ಇರೋದನ್ನ ಮಾಡುತ್ತೆ. ನೆಕ್ಸ್ಟ್ ಇಂಟೆಸ್ಟೈನಲ್ ಪರ್ಫೊರೇಷನ್ ಅಂಡ್ ಡೆತ್ ಮೇ ಅಕರ್ ಇನ್ ಸಿವಿಯರ್ ಕೇಸಸ್. ಇಂಟೆಸ್ಟೈನಲ್ ಪರ್ಫೊರೇಷನ್ ಯಾವುದು ಫುಡ್ ಮುಖಾಂತರ ಕಾಸ್ ಆಗುತ್ತೋ, ಫುಡ್ ಮುಖಾಂತರ ಟ್ರಾನ್ಸ್ಮಿಟ್ ಆಗುತ್ತೋ, ಅವೆಲ್ಲವೂ ಕೂಡ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅನ್ನ ಅಫೆಕ್ಟ್ ಮಾಡುತ್ತೆ. ವಿ ಯೂಸ್ ಟು ಕಾಲ್ ದೆಮ್ ಆಸ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸಾರ್ಡರ್ಸ್, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸೀಸಸ್ ಅಂತ ಹೇಳ್ಬೋದು. ಓಕೆ, ಸೊ ಅವಾಗ ಅದು ಸ್ಟಮಕ್ ಅನ್ನ, ಅಪಟೈಟ್ ಅನ್ನ, ಜೊತೆಗೆ ಈ ಇಂಟೆಸ್ಟೈನಲ್ ಪರ್ಫೊರೇಷನ್ ಅಂದ್ರೆ ಅಲ್ಲಿ ಹೋಲ್ಸ್ಗಳನ್ನ ಕಾಸ್ ಮಾಡೋದು ಅಥವಾ ಕಂಜೆಸ್ಟೆಡ್ ಮಾಡೋದು, ಫೈನಲ್ ಆಗಿ ಅದು ಡೆತ್ ಕೂಡ ಕಾಸ್ ಆಗ್ಬಹುದು. ಓಕೆ, ನೆಕ್ಸ್ಟ್ ಟ್ರೀಟ್ಮೆಂಟ್ ಅಥವಾ ಪ್ರಿವೆಂಟಿವ್ ಮೆಜರ್ಸ್. ಅರ್ಲಿ ಟ್ರೀಟ್ಮೆಂಟ್ ಅನ್ನು ತಗೋಬೇಕಾಗುತ್ತೆ ಫೀವರ್ ಬಂದಾಗ್ಲೇನೆ. ಆದರೆ ಪ್ರಿವೆಂಟಿವ್ ಮೆಜರ್ಸ್ಗೆ ಬಂದಾಗ ವಿ ಹ್ಯಾವ್ ಟು ಅವಾಯ್ಡ್ ದ ಜಂಕ್ ಫುಡ್. ಯು ಕ್ಯಾನ್ ಸೇ ಜಂಕ್ ಫುಡ್ ಆರ್ ಯು ಕ್ಯಾನ್ ಸೇ ಕಂಟಾಮಿನೇಟೆಡ್ ಫುಡ್. ಇದನ್ನ ಅವಾಯ್ಡ್ ಮಾಡಬೇಕು. ಜೊತೆಗೆ ವಿ ಹ್ಯಾವ್ ಟು ಡ್ರಿಂಕ್ ಹೈಜೀನ್ ವಾಟರ್, ಅಂದರೆ ಪ್ಯೂರಿಫೈಡ್ ವಾಟರ್ ಪ್ಯೂರಿಫೈಡ್ ಆಗಿರೋದನ್ನೇ ತಗೋಬೇಕಾಗುತ್ತೆ. ಹಾಗಂತ ನಾವು ಡಿವೈಸ್ಗಳನ್ನ ತಂದು ಇಟ್ಕೋಬೇಕಾ? ದಟ್ ಇಸ್ ಲೆಫ್ಟ್ ಟು ಅಸ್. ಓಕೆ, ನವೇಡೇಸ್ ವಿ ಆರ್ ಆಲ್ರೆಡಿ ಅಡಿಕ್ಟೆಡ್ ಟು ಟೆಕ್ನಾಲಜಿ. ನಾರ್ಮಲ್ ನ್ಯಾಚುರಲ್ ಆಗಿರೋ ವಾಟರ್, ಫುಡ್ ಯಾವುದು ಒಳ್ಳೇದಲ್ವೇ ಅಲ್ಲ ಅಂತ ಅನ್ನಿಸೋದಕ್ಕೆ ಶುರು ಆಗ್ಬಿಟ್ಟಿದೆ, ಹೌದಲ್ಲ? ಸೊ ಹಾಗಾಗಿ ಇದೇ ಥರ ನೀವೆಲ್ಲ ಡಿಸೀಸ್ಗಳನ್ನ ತಿಳ್ಕೊಬೇಕು ಇವಾಗ. ಸೊ ಸಿಂಪ್ಲಿಫೈಡ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ನೆಕ್ಸ್ಟ್ ಡಿಸೀಸ್ ಇಸ್ ನಥಿಂಗ್ ಬಟ್ ದ ನಿಮೋನಿಯಾ.
ನಿಮೋನಿಯಾ. ಆಸ್ ದ ನೇಮ್ ಇಂಡಿಕೇಟಿಂಗ್, ಇದು ಅದಕ್ಕೆ ರಿಲೇಟೆಡ್ ಆಗಿರೋ ಒಂದು ಕಾಸೇಟಿವ್ ಏಜೆಂಟ್ ಇಂದಾನೇ ಕಾಸ್ ಆಗುತ್ತೆ. ಸೊ ಯಾವ್ದಿರ್ಬೋದು ಅದು? ಸೊ ದಟ್ಸ್ ನಥಿಂಗ್ ಬಟ್ ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ ಒಂದು, ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ. ಸಿ ದೇರ್, ಸ್ಟ್ರೆಪ್ಟೋಕಾಕಸ್. ಸೊ ಆಸ್ ದ ನೇಮ್ ಇಸ್ ಇಂಡಿಕೇಟಿಂಗ್, ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾಗಳಲ್ಲಿ 4 ತರ ಬರುತ್ತೆ, ನೋಡಿರ್ತೀರಾ ನೀವು. ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್ ಬೇಸ್ಡ್ ಆನ್ ದೇರ್ ಶೇಪ್. ಸೊ ಫ್ಯೂ ಆಫ್ ದೆಮ್ ಆರ್ ಸ್ಫೆರಿಕಲ್ ಇನ್ ಶೇಪ್, ಅವುಗಳಿಗೆ ಕಾಕೈ ಆರ್ ಕಾಕಸ್ ಅಂತ ಹೇಳ್ತೀವಿ. ಸೊ ಅದೇ ತರ ಸ್ಪೈರಲ್ ಇದ್ರೆ ಸ್ಪಿರುಲೈ ಆರ್ ಸ್ಪಿರುಲಮ್ ಅಂತ. ಇಫ್ ದೇ ಆರ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಇಲಾಂಗೇಟೆಡ್ ರಾಡ್ ಶೇಪ್, ವಿ ಯೂಸ್ ಟು ಕಾಲ್ ದೆಮ್ ಎಫ್ ಬ್ಯಾಸಿಲಸ್ ಆರ್ ಬಿಸಿಲೈ. ಲೈಕ್ವೈಸ್ ವಿಬ್ರಿಯೋ ಅಂದ್ರೆ ಕಾಮಾ ಶೇಪ್ ಅಲ್ಲಿ ಇದ್ರೆ, ಸೆಮಿಲೂನಾರ್ ಶೇಪ್ ಅಲ್ಲಿ ಇದ್ರೆ ಅವುಗಳಿಗೆ ವಿಬ್ರಿಯೋ ಅಂತ ಹೇಳ್ತೀವಿ. ಸೊ ಇದು ಕಾಮನ್ ಆಗಿ ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ಸ್ಟ್ರೆಪ್ಟೋಕಾಕೈ ನಿಮೋನಿಯೆ ಅಂತ ಬರುತ್ತೆ, ನಿಮೋನಿಯೆ. ಓಕೆ, ಸೊ ಯು ನೀಡ್ ಟು ರಿಮೆಂಬರ್ ದಿಸ್. ನೆಕ್ಸ್ಟ್ ಅದೇ ತರ ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ, ಸಾರಿ ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ. ಓಕೆ, ಸೊ ಇದರಿಂದ ಬರುತ್ತೆ ಅಂತ ಆಯ್ತು. ಸೊ ಇವಾಗ ಇವೆರಡು ಕೂಡ ಗೊತ್ತಿರಬೇಕು, ಯಾವ್ಯಾವುದು? ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ, ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ. ಯಾವ ತರ ಬರುತ್ತೆ? ಇಟ್ಸ್ ಎ ಲಂಗ್ ರಿಲೇಟೆಡ್ ಡಿಸಾರ್ಡರ್, ರೆಸ್ಪಿರೇಟರಿ ಡಿಸಾರ್ಡರ್. ಓಕೆ, ನಿಮೋನಿಯಾ ಅಂತ ಹೇಳೋದು ರೆಸ್ಪಿರೇಟರಿ ಡಿಸಾರ್ಡರ್ ಆಗಿರೋದ್ರಿಂದ, ಸೊ ಇಟ್ ಈಸ್ ಏರ್ ಬಾರ್ನ್ ಡಿಸೀಸ್ ಅಂತ ಹೇಳ್ಬೋದು. ಒಂದು. ಸೆಕೆಂಡ್ ಒಂದು ಯಾವ್ದ್ರ ಮುಖಾಂತರ ಟ್ರಾನ್ಸ್ಮಿಟ್ ಆಗುತ್ತೆ? ಸೊ ಎರೋಸಾಲ್ಸ್ ಆರ್ ಯು ಕ್ಯಾನ್ ಸೇ ಎರೋಸಾಲ್ಸ್ ಆರ್ ದ ಡ್ರಾಪ್ಲೆಟ್ಸ್ ಆಫ್ ಪೇಷಂಟ್. ಈಗ ಕಾಮನ್ ಆಗಿ ಇಫ್ ಸಮನ್ ಈಸ್ ಸಫರಿಂಗ್ ಫ್ರಮ್ ದಿಸ್ ಕೈಂಡ್ ಆಫ್ ಡಿಸೀಸ್, ಯಾರಿಗೋ ಒಬ್ಬರಿಗೆ ನಿಮೋನಿಯಾ ಬಂದಿರುತ್ತೆ ಅಂತ ತಿಳ್ಕೋಣ. ಓಕೆ, ಇಫ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಹಿಮ್ ಆರ್ ಜಸ್ಟ್ ಬಿಸೈಡ್ ಹಿಮ್, ಪಕ್ಕದಲ್ಲಿ ನಿಂತಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ವೆನ್ ಹಿ ಇಸ್ ಸ್ನೀಸಿಂಗ್ ಮಾಡಬೇಕಿದ್ರೆ ದೇರ್ ಆರ್ ಲ್ಯಾಕ್ ಟುಗೆದರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಮ್ಸ್ ಔಟ್ ಇನ್ ದ ಫಾರ್ಮ್ ಆಫ್ ಎರೋಸಾಲ್ಸ್ ಆರ್ ಡ್ರಾಪ್ಲೆಟ್ಸ್, ಹೊರಗಡೆ ಬರುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ಕೊರೋನಾ ಟೈಮಲ್ಲಿ ಸೊ ನಾವೆಲ್ಲ ಏನು ಮಾಡೋದು? ಸೊ ವಿ ವರ್ ವೇರಿಂಗ್ ಮಾಸ್ಕ್. ಯಾಕೆಂತ ಹೇಳಿದ್ರೆ ಅದು ಕೂಡ ವೈರಲ್ ಡಿಸೀಸ್ ಆಗಿರೋದು. ಇದು ವೈರಲ್ ಡಿಸೀಸ್ ಹೇಸಿ ನೋಡಿ, ಇಲ್ಲಿ ಹೇಳ್ತಾ ಇದ್ದೀವಿ ನಾವು, ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ ಅದು ಕಾಸ್ ಆಗ್ಬೋದು, ಬ್ಯಾಕ್ಟೀರಿಯಾಗಳು ಕೂಡ ಅಲ್ಲಿ ಕಾಸ್ ಆಗ್ಬೋದು. ಹೊರಗಡೆ ಬಂದಾಗ ಸೊ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತಲೂ ಕೂಡ ಹೇಳ್ಬೋದು, ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ. ಸೊ ಅದೇನಾಗುತ್ತೆ, ದಟ್ ಕಂಟಾಮಿನೇಟ್ಸ್ ದ ಸರೌಂಡಿಂಗ್ ಆಬ್ಜೆಕ್ಟ್ ಆಸ್ ವೆಲ್. ಓಕೆ, ಅದು ಇಮಿಡಿಯೇಟ್ ಆಗಿ ನಾವು ಅದನ್ನು ಟಚ್ ಮಾಡೋದು ಯಾವಾಗ ಡ್ರಾಪ್ಲೆಟ್ಸ್ ಬಿದ್ದಾಗ. ಆ್ಯಂಡ್ ಇಫ್ ವಿ ಆರ್ ಇನ್ಹೇಲಿಂಗ್ ದಟ್, ಸೊ ಪೇಷಂಟ್ಸ್ ಡ್ರಾಪ್ಲೆಟ್ಸ್ ಅನ್ನೋಯಿಂಗ್ಲಿ, ವಿ ನೋ ದಟ್ಸ್ ನಾಟ್ ವಿಸಿಬಲ್, ಕಾಣಿಸಲ್ಲ. ಸೊ ಅವಾಗ ಏನಾಗುತ್ತೆ, ಈ ಡಿಸೀಸ್ಗಳು ಕಾಸ್ ಆಗುತ್ತೆ. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಬಂದು ಇಟ್ಸ್ ಎ ಏರ್ ಬಾರ್ನ್ ಡಿಸೀಸ್. ಓಕೆ, ಇಟ್ ಈಸ್ ಕ್ಯಾರಿಡ್ ಬೈ ಇನ್ಹೇಲಿಂಗ್ ಆಫ್, ಕಾಸ್ಡ್ ವೆನ್ ವಿ ಆರ್ ಇನ್ಹೇಲಿಂಗ್ ದ ಎರೋಸಾಲ್ಸ್ ಆರ್ ದ ಡ್ರಾಪ್ಲೆಟ್ಸ್ ಆಫ್ ದ ಪೇಷಂಟ್, ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅದೇ ತರ ಕಾಮನ್ ಆಗಿ ತುಂಬಾನೇ ಯೂನಿಕ್ ಆಗಿರೋ ಒಂದು ಸಿಂಪ್ಟಮ್ ಇದೆ, ಅದನ್ನ ನೆನ್ಪಿಡ್ಕೊಬೇಕು. ಫೀವರ್, ಚಿಲ್ಸ್, ಕಾಫ್. ಸಿ ದೇರ್, ಫೀವರ್, ಚಿಲ್ಸ್ ಕಾಮನ್ ಆಗಿದೆ, ಬಟ್ ಇಟ್ಸ್ ರಿಲೇಟೆಡ್ ಟು ರೆಸ್ಪಿರೇಟರಿ ಸಿಸ್ಟಮ್. ಹಾಗಾಗಿ ನಾವು ಅದಕ್ಕೆ ರಿಲೇಟೆಡ್ ಆಗಿರೋ ಕೆಲವು ಸಿಂಪ್ಟಮ್ಸ್ಗಳನ್ನ ಬರೀಬೇಕು. ಕಾಫ್ ಬರುತ್ತೆ, ಯಾಕೆಂದ್ರೆ ಇದು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅನ್ನ ಕಾಸ್ ಮಾಡ್ತಾ ಇದೆ, ಅಫೆಕ್ಟ್ ಮಾಡ್ತಾ ಇದೆ. ಹೆಡ್ಏಕ್ ಬರುತ್ತೆ. ಇನ್ ಸಿವಿಯರ್ ಕೇಸಸ್ ದ ಲಿಪ್ಸ್ ಅಂಡ್ ಫಿಂಗರ್ nails may turn to grayish to bluish in color. Very important character. Andre, in which among the following disease the fingernails may turn gray to bluish color anta ಹೇಳಿದಾಗ we have to identify that disease as a pneumonia. ಅದನ್ನ ನಿಮೋನಿಯಾ ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟ್, ಸರ್ ಯಾವ ತರ ಪ್ರಿವೆಂಟ್ ಮಾಡೋದು? ವಿ ನೋ ದಟ್. ಓಕೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ತೀವಿ. ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕೀಪ್ ಮಿನಿಮಮ್ ಆಫ್ 6 feet from the patient. ಸೊ ಬೈ ವೇರಿಂಗ್ ಮಾಸ್ಕ್ ಅಂದರೆ ಪರ್ಸನಲ್ ಹೈಜೀನ್ ಅನ್ನ ಮೇಂಟೈನ್ ಮಾಡಬೇಕಿಲ್ಲಿ. ಓಕೆ, ಹಾಗಾಗಿ ಬೈ ವೇರಿಂಗ್ ಮಾಸ್ಕ್ಸ್ ಯು ಕ್ಯಾನ್ ಸೇ, ಮಾಸ್ಕ್ ಅಂತ ಹೇಳ್ಬೋದು. ಆರ್ ವೈಲ್ ವಿ ಆರ್ ಸ್ನೀಸಿಂಗ್ ವಿ ಹ್ಯಾವ್ ಟು ಸ್ನೀಸ್ ಇನ್ ಟು ಅವರ್ ಎಲ್ಬೋ. ಸೊ ಈ ಥರ ನಾವು ಸ್ನೀಸ್ ಮಾಡಬೇಕಾಗುತ್ತೆ. ಸೊ ಅದೇ ಥರ ಕಾಮನ್ ಆಗಿ ಮಾಸ್ಕ್ ವೇರ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಬಿ ಅವೇ ಫ್ರಮ್ ದ ಪೇಷಂಟ್. ಓಕೆ, ಮಾಸ್ಕ್ನ ವೇರ್ ಮಾಡ್ಬೋದು. ಆರ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಯು ಕ್ಯಾನ್ ಸೇ. ಸೊ ಈ ಥರ ಎಲ್ಲ ನಾವು ಕಾಮನ್ ಆಗಿರೋದನ್ನ ಬರಿಬೇಕು. ನಾವು ಯಾವುದದು ಏರ್ ಬಾರ್ನ ವಾಟರ್ ಬಾರ್ನ ಅಂತ ಗೊತ್ತಾದರೆ ನಾವು ಈಸಿಯಾಗಿ ಮೆಷರ್ನ ಬರಿಬೋದು. ನೆಕ್ಸ್ಟ್ ಅದೇ ಥರ ಇಲ್ಲಿ ಡಿಸೀಸ್ ಯಾವುದಿದೆ? ಕಾಮನ್ ಕೋಲ್ಡ್ ಮತ್ತು ಡೆಂಗ್ಯೂ ಇದೆ. ಸೊ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ, ಯು ಕ್ಯಾನ್ ಸೇ ಡೆಂಗಿ ಆರ್ ಡೆಂಗೆ, ಲೈಕ್ ದಟ್ ಹೇಳ್ತಾರೆ. ಓಕೆ, ಕಾಮನ್ ಕೋಲ್ಡ್ ಬಂದರೆ ಇಟ್ಸ್ ಎ ವೈರಲ್ ಡಿಸೀಸ್.
ಕಾಮನ್ ಕೋಲ್ಡ್ ಹೆಸರಲ್ಲೇ ಇದೆ, ತುಂಬಾನೇ ಕಾಮನ್ ಆಗಿರೋ ಡಿಸೀಸ್. ಅಲರ್ಜೆನ್ಸ್ಗಳ ಮುಖಾಂತರ ಈ ವೈರಸ್ಗಳು ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ. ಅಲರ್ಜೆನ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಪಾರ್ಟಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ನೇಚರ್ ವಿಚ್ ಕಾಸಸ್ ದ ಅಲರ್ಜಿ, an exaggerated response of our immune system against the allergens. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ಗಳಿರುತ್ತೆ, ದೇ ಆರ್ ಆಲ್ವೇಸ್ ವರ್ಕಿಂಗ್ ಆನ್ ಇಟ್. ಯಾವುದಾದ್ರೂ ಪ್ಯಾಥೋಜನ್ಸ್ಗಳು ಎಂಟರ್ ಆದಾಗ ಅದ್ರ ಜೊತೆ ಫೈಟ್ ಆಗುತ್ತೆ. ಸೊ ಅವಾಗ ಅದನ್ನು ಹೊರಗಡೆಗೆ ರಿಮೂವ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಅದು ಇಮ್ಯೂನ್ ಸಿಸ್ಟಮ್. ಓಕೆ, ಸೊ ಇಲ್ಲಿ ಕಾಮನ್ ಕೋಲ್ಡ್ ಇಟ್ ಈಸ್ ಕಾಸ್ಡ್ ಬೈ ದ ರೈನೋ ವೈರಸಸ್ ಅಂತ ಹೇಳ್ತೀವಿ. ಸೊ ಆಸ್ ಇಟ್ ಈಸ್, ಈಗ ಇದು ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರುತ್ತೆ? ಕಾಮನ್ ಕೋಲ್ಡ್ ಎಲ್ರಿಗೂ ಬಂದಿರುತ್ತೆ, ಸಿಂಪ್ಟಮ್ಸ್ಗಳು ಕಾಮನ್ ಆಗಿರುತ್ತೆ, ನಾವು ಹೇಳೋಣ. ಸೊ ಅದು ಸಿಂಪ್ಟಮ್ಸ್ಗಳನ್ನ ನಾವು ಕೂಡ ಅನುಭವಿಸಿರ್ತೀವಿ. ಓಕೆ, ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಾಟ್. ಓಕೆ, ನೆಕ್ಸ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆಸ್ ವಿ ನೋ ದಟ್. ಸೊ ಅಂದರೆ ಇದು ಏರ್ ಬಾರ್ನ್ ಡಿಸೀಸ್ ಆಗಿರುತ್ತೆ, ಏರ್ ಬಾರ್ನ್ ಡಿಸೀಸ್. ಅದಷ್ಟೇ ಅಲ್ಲ, ಕಾಮನ್ ಆಗಿ ಕಂಟಾಮಿನೇಟೆಡ್ ಆಬ್ಜೆಕ್ಟ್ಸ್ ಮುಖಾಂತರ ಇದು ಕ್ಯಾರಿ ಆಗುತ್ತೆ, ಆಬ್ಜೆಕ್ಟ್ಸ್ ಮುಖಾಂತರ. ಫಾರ್ ಎಕ್ಸಾಂಪಲ್, ಸೊ ಇಫ್ ಐ ಆಮ್ ಸಫರಿಂಗ್ ಫ್ರಮ್ ಕಾಮನ್ ಕೋಲ್ಡ್ ಬಂದಿದೆ ಅಂತ ಹೇಳಿದ್ರೆ, ಓಕೆ, ಎವ್ರಿ ಡೇ ಇನ್ ಕ್ಲಾಸಸ್ ಆರ್ ಇನ್ ಆಫೀಸ್ ವರ್ಕ್ ಸ್ಟೇಷನ್, ಸೊ ನಾನು ಏನು ಮಾಡ್ತಿರ್ತೀನಿ, ಐ ಆಮ್ ಯೂಸಿಂಗ್ ಮೈ ನಾರ್ಮಲ್ ಸ್ಟೈಲಸ್ ವಾಟ್ ಎವರ್ ಇಟ್ ಈಸ್. ಓಕೆ, ಯೂಸ್ ಮಾಡ್ತಾ ಇದ್ದೀನಿ ಅಂತ. ಇಫ್ ಸಮನ್ ಕೇಮ್ ಆ್ಯಂಡ್ ಯೂಸಿಂಗ್ ದ ಸೇಮ್ ಥಿಂಗ್, ಇದನ್ನೇ ಯೂಸ್ ಮಾಡ್ತಾರೆ ಆ್ಯಂಡ್ ದೇ ಆರ್ ಡೂಯಿಂಗ್ ಲೈಕ್ ದಿಸ್, ಅವಾಗೇನಾಗುತ್ತೆ, ದಟ್ ಕ್ಯಾನ್ ಈಸಿಲಿ ಟ್ರಾನ್ಸ್ಮಿಟ್. ಆ್ಯಂಡ್ ಆಲ್ಸೋ ಥ್ರೂ ದ ಡೋರ್ ನಾಬ್ಸ್. ಓಕೆ, ಡೋರ್ ನಾಬ್ಗಳ ಮುಖಾಂತರ, ಸೊ ಅಥವಾ ಸರ್ಫೇಸ್ಗಳ ಮುಖಾಂತರ ಏನಾಗುತ್ತೆ, ಅದು ಈಸಿಯಾಗಿ ಟ್ರಾನ್ಸ್ಮಿಟ್ ಆಗುತ್ತೆ. ಅದಕ್ಕೆ ನೀವು ಕ್ಲಾಸಲ್ಲಿ ಕೂತಿರುವಾಗ ನಿಮ್ಮ ಫ್ರೆಂಡ್ ಏನಾದರೂ ಕೂಡ ಸ್ನೀಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಟು ಬಿ ಅವೇ ಫ್ರಮ್ ದೆಮ್ ಆ ಟೈಮಲ್ಲಿ ಮಾತ್ರ. ಸೊ ಅದರ ಅರ್ಥ ಕಂಟಾಮಿನೇಟೆಡ್ ಆಬ್ಜೆಕ್ಟ್ಸ್ಗಳ ಮುಖಾಂತರ, ಇಫ್ ಯು ಆರ್ ಯೂಸಿಂಗ್ ದ ಸೇಮ್ ಟವೆಲ್ಗಳನ್ನು ಯೂಸ್ ಮಾಡ್ತಾ ಇದ್ರೆ, ಆಬ್ಜೆಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ರೆ ಬರುತ್ತೆ, ಇದು ಏರ್ ಬಾರ್ನ್ ಆಗಿರುತ್ತೆ, ಗಾಳಿ ಮುಖಾಂತರ ಹೋಗುತ್ತೆ, ಮತ್ತು ಆಬ್ಜೆಕ್ಟ್ಗಳ ಮುಖಾಂತರ ಅದು ಕ್ಯಾರಿ ಆಗುತ್ತೆ. ಸಿಂಪ್ಟಮ್ಸ್ಗಳು ನೋಡಿ, ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ನೇಸಲ್ ಕಂಜೆಷನ್ ಅಂದರೆ ಮೂಗು ಕಟ್ಟಿಕೊಳ್ಳೋದು, ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಾ, ಡಿಸ್ಚಾರ್ಜ್ ಆಗೋದು. ಓಕೆ, ರನ್ನಿಂಗ್ ನೋಸ್ ಅಂತ ಹೇಳ್ತೀವಿ. ಓಕೆ, ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಸೋರ್ ಥ್ರೋಟ್ ಅಂದರೆ ಸೊ ಸ್ವೆಲ್ಲಿಂಗ್, ಯು ಕ್ಯಾನ್ ಸೇ ಸ್ವೋಲನ್ ಥ್ರೋಟ್ ಅಂತ, ಸ್ವಲ್ಪ ಉಬ್ಬಿದ ರೀತಿಯಲ್ಲಿ ಆಗ್ತಾ ಇರುತ್ತೆ. ಹಾರ್ಸ್ನೆಸ್, ನಮಗೆ ಯಾವಾಗ ನೆಗಡಿ ಆಗುತ್ತೋ ಅವಾಗ ನಮ್ಮ ವಾಯ್ಸ್ ಚೇಂಜ್ ಆಗಿಬಿಡುತ್ತೆ, ಅಂದರೆ ತುಂಬಾ ಬೇಸ್ ಆಗೋ ಕೆಲವು ಚಾನ್ಸಸ್ಗಳಿರುತ್ತೆ. ಹಾರ್ಸ್ನೆಸ್ ಬರೋದು ವಾಯ್ಸಲ್ಲಿ. ನೆಕ್ಸ್ಟು ಕಾಫ್ ಕಾಮನ್ ಆಗಿರುತ್ತೆ. ಯಾವುದು ರೆಸ್ಪಿರೇಟ್ರಿಗೆ ರಿಲೇಟೆಡ್ ಆಗಿರುತ್ತೋ ಆ ಟ್ರ್ಯಾಕ್ಟ್ಗೆ ಅಥವಾ ಲಂಗ್ಸ್ಗೆ ಈ ಕಾಫ್ ಕಾಮನ್ ಆಗಿರುತ್ತೆ, ಹೆಡೇಕ್ ಕಾಮನ್ ಆಗಿರುತ್ತೆ, ವೀಕ್ನೆಸ್, ಫೆಟಿಗ್ ಕಾಮನ್ ಆಗಿರುತ್ತೆ. ಸೊ ಹಾಗಾಗಿ ಹಾರ್ಸ್ನೆಸ್, ಕಾಫ್, ಹೆಡೇಕ್ ಆ್ಯಂಡ್ ಟಯರ್ಡ್ನೆಸ್ ಒಂದು ದಿನ ಓಕೆ, ನಾರ್ಮಲ್ ಆಗಿ ಇದು 3 to 5 ಅಥವಾ 5 to 7 ಡೇಸ್ ಇರುತ್ತೆ ಅಷ್ಟೇನೆ, 3 to 5. ಓಕೆ, ದಾಟ್ಸ್ ದ ಮ್ಯಾಕ್ಸಿಮಮ್. ಆರ್ ಯು ಕ್ಯಾನ್ ಸೇ 7 days. ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಟೇಕ್ ಅ ವೆರಿ ಸೀರಿಯಸ್ ಆ್ಯಕ್ಷನ್ ಆನ್ ಇಟ್. ಆ್ಯಕ್ಷನ್ ತಗೊಳ್ಳೇಬೇಕಾಗತ್ತೆ. ಒಂದಿನ ಬಂದರೆ ಸಂಜೆ ಒಳಗಡೆ ಹೊರಟೋಗುತ್ತೆ ಅಂತ ನಾವೇ ಹೇಳ್ಬಿಡ್ತೀವಿ. ಓಕೆ, 2 ದಿನ ಓಕೆ, 3 ದಿನ ಓಕೆ, ಮತ್ತೆ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಸೀರಿಯಸ್ ಆ್ಯಕ್ಷನ್ ನಾವು ತಗೋಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ಈ ಥರ ಎಲ್ಲದೂ ಕೂಡ ಕಾಮನ್ ಆಗಿ ನಮಗೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ರಿಮೆಂಬರ್ ದಟ್ ಅಫೆಕ್ಟ್ಸ್ ಓನ್ಲಿ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಓಕೆ, ನೇಸಲ್ ಟ್ರ್ಯಾಕ್ಟ್ ಏನಿದೆ ಅದನ್ನು ಮಾತ್ರ, ನಾಟ್ ದ ಲಂಗ್ಸ್. ಇದು ಲಂಗ್ಸ್ ಅನ್ನು ಅಫೆಕ್ಟ್ ಮಾಡಲ್ಲ. ಓಕೆನಾ, ಕೇವಲ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಏನಿದೆ ಅಂದರೆ ಈ ಥ್ರೋಟ್ ತನಕ, ಥ್ರೋಟ್ ರೀಜನ್, ಸೊ ಜೊತೆಗೆ ಇಲ್ಲಿ ನೇಸಲ್ ರೀಜನ್ ಏನಿದೆ ಅದನ್ನು ಮಾತ್ರ ಅದು ಎಫೆಕ್ಟ್ ಮಾಡುತ್ತೆ, ನಾಟ್ ದ ಲಂಗ್ಸ್ ಅನ್ನು ಎಫೆಕ್ಟ್ ಮಾಡಲ್ಲ. ನೆಕ್ಸ್ಟ್ ಪ್ರಿವೆಂಟಿವ್ ಮೆಜರ್ಸ್ ಆಸ್ ವಿ ಸೆಡ್, ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ಯು ಕ್ಯಾನ್ ಸೇ. ಈ ಥರ ಎಲ್ಲ ವೈರಲ್ ಅಥವಾ ಏರ್ ಬಾರ್ನ್ ಡಿಸೀಸ್ಗಳಿಗೆ ಇದೇ ಮೇಯ್ನ್ ಆಗಿರೋದು. ಸೊ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ಬೋದು, ಆರ್ ಯು ಕ್ಯಾನ್ ಸೇ ಬೈ ವೇರಿಂಗ್ ದ ಮಾಸ್ಕ್. ಓಕೆ, ಆರ್ ಯು ಕ್ಯಾನ್ ಸೇ ಬೇರೆದು ಕೂಡ. ಸೊ ನಾನು ಇವಾಗ ಅಮೃತಾಂಜನ್ ಹಾಕ್ತೀನಿ, ಬೇರೆ ಬೇರೆ ಮೆಥಡ್ನ ಯೂಸ್ ಮಾಡ್ತೀನಿ, ದಟ್ ಈಸ್ ಲೆಫ್ಟ್ ಟು ಯು, ಡೋಂಟ್ ರೈಟ್ ಹಿಯರ್. ಸೊ ಪ್ರಾಪರ್ ಮೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕೊನೆಗೆ ಎಲ್ಲವನ್ನ ತಿಳ್ಕೊಂಡಾದ್ಮೇಲೆ ಸೊ ಕನ್ಸಲ್ಟ್ ಡಾಕ್ಟರ್ ಅಂತಾನೆ ಹೇಳೋದು, ಯಾಕೆಂದ್ರೆ ಯಾವುದೂ ಪರ್ಫೆಕ್ಟ್ ಇರಲ್ಲ, ಡಾಕ್ಟ್ರು ಹೇಳೋದೇ ಪರ್ಫೆಕ್ಟ್ ಆಗಿರುತ್ತೆ ಅಂತ. ಸೊ ಏನಿಯೋ ಈಗ ಇಲ್ಲಿ ಬರೋಣ, ಡೆಂಗ್ಯೂ ಆರ್ ಡೆಂಗೆ. ಸೊ ಏನಾಗಿರುತ್ತೆ, ಯಾವ ಥರ ಕಾಸ್ ಆಗುತ್ತೆ? ಇಟ್ ಈಸ್ ಕಾಸ್ಡ್ ಬೈ ಫ್ಲಾವಿವೈರಸ್. ಓಕೆ, ಸೊ ನೆಕ್ಸ್ಟ್ ಇದನ್ನ ಡೆಂಗ್ಯೂ ವೈರಸ್ ಅಂತಾನು ಕೂಡ ಹೇಳ್ತಾರೆ, ಡೆಂಗ್ಯೂ ವೈರಸ್ ಇಂದ ಕಾಸ್ ಆಗುತ್ತೆ. ಸೊ ಇನ್ನು ಮೋಡ್ ಆಫ್ ಟ್ರಾನ್ಸ್ಮಿಷನ್ ಬಂದ್ರೆ ಇಟ್ ಈಸ್ ಕಾಸ್ಡ್ ಬೈ ಫ್ಲಾವಿವೈರಸ್. ಕಾಸ್ ಅಂತ ಬಂದಾಗ ಅದು ಪ್ಯಾಥೋಜನ್ನೇ ಬರೀಬೇಕು, ಬಟ್ ಟ್ರಾನ್ಸ್ಮಿಟೆಡ್ ಬೈ, ಅದಕ್ಕೊಂದು ವೆಕ್ಟಾರ್ ಇದೆ ಇಲ್ಲಿ. ದಟ್ ವೆಕ್ಟಾರ್ ನೇಮ್ ಈಸ್ ಕಾಲ್ಡ್ ಈಡಿಸ್ ಈಜಿಪ್ಟಿ. ಓಕೆ, ರಿಮೆಂಬರ್ ದಿಸ್ ಒನ್,
Aedes aegypti, it's a kind of a mosquito responsible for carrying two different viruses causing two different diseases. They are called dengue as well as the chikungunya. ಎರಡನ್ನೂ ಕೂಡ ಕ್ಯಾರಿ ಮಾಡೋ ಒಂದೇ ಒಂದು ವೆಕ್ಟಾರ್ ಯಾವುದು ಅಂತ ಹೇಳಿದ್ರೆ ಈಡಿಸ್ ಈಜಿಪ್ಟಿ. ಸೊ ದಟ್ ಇಟ್ಸ್ ಎ ಮಸ್ಕಿಟೋ ಬಾರ್ನ್ ಡಿಸೀಸ್. ಓಕೆ, ಇನ್ಸೆಕ್ಟ್ ಬಾರ್ನ್ ಡಿಸೀಸ್. ಮಸ್ಕಿಟೋ ಬಾರ್ನ್ ಅಂತ ಹೇಳಿದ್ರೆ ಮಸ್ಕಿಟೋ ಮುಖಾಂತರ ಇದು ಹರಡುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹೈ ಫೀವರ್. ಅದರಲ್ಲೂ ಕೂಡ ಕಾಮನ್ ಆಗಿ ಈ ಸಮ್ಮರ್ ಸೀಸನ್ ಬಂದಾಗ ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ಆಸ್ ಐ ಸೆಡ್, ಸಮ್ಮರ್ ಅಂತ ಹೇಳಿದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಸೊ ಟೆಂಪರೇಚರ್, ಹೈ ಟೆಂಪರೇಚರ್ ನಿಯರ್ಲಿ, ಇವಾಗ ನಾನು ಬ್ಯಾಕ್ಟೀರಿಯಾ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಆಲ್ ಮೈಕ್ರೋ ಆರ್ಗ್ಯಾನಿಸಮ್ ಇನ್ಕ್ಲೂಡಿಂಗ್ ದ ಮಸ್ಕಿಟೋಸ್. 30 to 40 degrees Celsius is favorable temperature for them. ಸೊ ಯಾವ ಥರ ಅಂತ ಹೇಳಿದ್ರೆ ಅದು ಬ್ರೀಡಿಂಗಿಗೂ ಕೂಡ ಸಹಾಯ ಮಾಡುತ್ತೆ. ಸೊ ದೇರ್ ಬೈ ದೇರ್ ನಂಬರ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್, ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ. ಓಕೆ, ಸೊ ಅವಾಗ ಏನಾಗುತ್ತೆ, ಕಾಮನ್ ಆಗಿ ಈ ಥರ ಡಿಸೀಸ್ಗಳು ಯಾರಿಗಾದ್ರೂ ಇದ್ದರೆ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್ ಟು ದ ಹೆಲ್ದಿ ಪರ್ಸನ್ ದೇ ಯೂಸ್ ಟು ಕ್ಯಾರಿ, ಅದು ಕ್ಯಾರಿ ಮಾಡುತ್ತೆ. ಸೊ ಮಸ್ಕಿಟೋಸ್ಗಳು ಮುಖಾಂತರ ಕ್ಯಾರಿ ಆಗೋದು. ಸೊ ಅದಕ್ಕೆ ನಾವು ಕಾಮನ್ ಆಗಿ ಇವತ್ತು ಪ್ರಿವೆಂಟಿವ್ ಮೆಜರ್ಸ್ ಅಲ್ಲಿ ಬರೀತೀರಾ ನೀವು. ಸೊ ಏನಂತ ಹೇಳ್ಬಿಟ್ಟು, we have to eradicate the mosquitoes just by applying the insecticides or whatever it is, or we have to use the mosquito net use ಮಾಡಬೇಕಾಗುತ್ತೆ. or the breeding places we have to eradicate. ಬ್ರೀಡಿಂಗ್ ಪ್ಲೇಸ್ಗಳೇನಿರುತ್ತೆ ಮಸ್ಕಿಟೋಗಳು ಅಂದರೆ ಫಾರ್ ಎಕ್ಸಾಂಪಲ್ ಸ್ಟಾಗ್ನೆಂಟ್ ವಾಟರ್, ಡ್ರೈನೇಜ್ ವಾಟರ್, ಸೀವೇಜ್ ವಾಟರ್, ವಿ ಹ್ಯಾವ್ ಟು ರಿಮೂವ್ ದಟ್. ಓಕೆ, ಸರೌಂಡಿಂಗ್ ಹೈಜೀನ್ ಇರಬೇಕು ಇಲ್ಲಿ. ಓಕೆ, ಹೈಜೀನಿಕ್ ಆಗಿರಬೇಕು, ಹೈಜೀನ್ ಪ್ಲೇಸ್ಗಳಿರಬೇಕು, ಆವಾಗ ಈ ಥರ ಮಸ್ಕಿಟೋ ಇರಲ್ಲ, ಆ ಡಿಸೀಸ್ಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಕಾಮನ್ ಆಗಿ ಏನು ಸಿಂಪ್ಟಮ್ಸ್ಗಳಿರುತ್ತೆ ಡೆಂಗ್ಯೂ ಬಂದಾಗ? ಹೈ ಫೀವರ್, ಸಿವಿಯರ್ ಹೆಡೇಕ್, ಸೊ ಪೇನ್ ಬಿಹೈಂಡ್ ದ ಐಸ್, ಕಣ್ಣಿನ ಹಿಂಭಾಗದಲ್ಲಿ ಒಂದು ಪೇನ್ ಇರುತ್ತೆ. ಓಕೆ, ರೆಡ್ನೆಸ್ ಆಫ್ ಐ ಇರುತ್ತೆ. ಜೊತೆಗೆ ಮಸಲ್ ಆ್ಯಂಡ್ ಜಾಯಿಂಟ್ ಪೇನ್ ಆ್ಯಂಡ್ ರ್ಯಾಷಸ್ಗಳು ಕಾಸ್ ಆಗೋದು. ಸೊ ಜೊತೆಗೆ ಇಲ್ಲಿ ಜಾಯಿಂಟ್ ಪೇನ್ ಇರುತ್ತೆ. ಈ ಎರಡೂ ಕೂಡ ಯಾವುದು ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಎರಡರಲ್ಲೂ ಕೂಡ ಜಾಯಿಂಟ್ ಪೇನ್ ಇರುತ್ತೆ. ನೀವು ಕಾಮನ್ ಆಗಿ ಬರಿಬೋದು. ಇನ್ನು ರ್ಯಾಷಸ್ಗಳು ಮತ್ತು ಬಿಹೈಂಡ್ ದ ಐ ಏನಿರುತ್ತೆ ಪೇನ್ ಇರುತ್ತೆ, ಸಿವಿಯರ್ ಹೆಡೇಕ್ ಬರಿಬೋದು. ಸೊ ನೆಕ್ಸ್ಟ್ ಇಲ್ಲಿ ಒಂದು ವಿ ಹ್ಯಾವ್ ಟು ರಿಮೂವ್ ದ ಸ್ಟಾಗ್ನೆಂಟ್ ವಾಟರ್, ಅಂದರೆ ನಾವು ಟ್ರೀಟ್ಮೆಂಟ್ ಬರಿತಾ ಇಲ್ಲ, ಇಲ್ಲಿ ಪ್ರಿವೆಂಟಿವ್ ಮೆಷರ್ಸ್ ಬರಿತಾ ಇದ್ದೀವಿ. ಸೊ ಅವಾಗಲೇ ಹೇಳಿದೆ ಟ್ರೀಟ್ಮೆಂಟ್ ಒಂದು ಲೆವೆಲ್ ಮುಂದಕ್ಕೆ ಹೋಗಿ ಹೇಳಬೇಕು. ಸೊ ಅದನ್ನು ನಾವು ಕಾಮನ್ ಆಗಿ ಕ್ಯಾನ್ಸರ್ ಅಥವಾ ಏಡ್ಸ್ ಇಲ್ಲಿ ತಿಳ್ಕೊಳ್ತೀವಿ. ಕಮ್ಯುನಿಕಬಲ್ ಡಿಸೀಸ್ ಅಂತ ಬಂದಾಗ ಪ್ರಿವೆಂಟಿವ್ ಮೆಜರ್ಸ್ ಬಗ್ಗೆ ಮಾತಾಡಬೇಕಾಗತ್ತೆ. ಅದೇ ಟೈಫಾಯ್ಡ್ ಬಂದಾಗ ಜಸ್ಟ್ ಅಲ್ಲಿ ಒಂದು ವರ್ಡ್ ಇದೆ, ವೈಡಲ್ ಟೆಸ್ಟ್ ಅಂತ, ನೆನ್ಪಿಟ್ಕೊಳ್ಳಿ ಅದನ್ನು ಕೂಡ. ವೈಡಲ್ ಟೆಸ್ಟ್, ಟೈಫಾಯ್ಡ್ ಮೇರಿ ಅಂತ ಒಂದೆರಡು ವರ್ಡನ್ನು ಕೊಟ್ಟಿದ್ದಾರೆ. ಓಕೆ, ರಿಮೂವ್ ದ ಸ್ಟಾಗ್ನೆಂಟ್ ವಾಟರ್ ಅನ್ನ ರಿಮೂವ್ ಮಾಡಬೇಕು. ಸೊ ದೇರ್ ಬೈ ವಿ ಕ್ಯಾನ್ ರಿಮೂವ್ ದ ಲಾರ್ವೆ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸ್ಟಾಗ್ನೆಂಟ್ ವಾಟರ್ ಅಂಡ್ ಜಸ್ಟ್ ವಿ ಆರ್ ರಿಮೂವಿಂಗ್ ದಟ್ ಅಂಡ್ ವಿ ಆರ್ ನಾಟ್ ಪ್ರೊವೈಡಿಂಗ್ ದ ಪ್ಲೇಸ್ ಫಾರ್ ದ ಬ್ರೀಡಿಂಗ್. ಅದು ಮೊಟ್ಟೆ ಹಿಡೋದಕ್ಕೂ ಜಾಗ ಕೊಡಬಾರ್ದು ನಾವು, ಆ ಥರ ಮಾಡಬೇಕಾಗತ್ತೆ. ಸೊ ದೇರ್ ಬೈ ವಿ ಕ್ಯಾನ್ ಯೂಸ್ ದ ಮಸ್ಕಿಟೋ ನೆಟ್ಸ್ ಆಸ್ ವೆಲ್, ಮಸ್ಕಿಟೋ ಕಾಯಿಲ್, ಬ್ರ್ಯಾಂಡ್ ಎಲ್ಲ ಬರೆಯೋಕೆ ಹೋಗ್ಬೇಡಿ ಅಲ್ಲಿ. ಓಕೆ, ಅವ್ರು ಕೇಳೋದು ಇಲ್ಲ. ಅಕಸ್ಮಾತ್ ಏನಾದರೂ ಇದು ಥಿಯರಿ ಎಕ್ಸಾಮ್ ಆಗಿದ್ರೆ ಬರ್ದಿರ್ತಾರೆ ಕೆಲವರು, ಓಕೆ, ಏನೇನು ಮಾಡಬೇಕು ಅಂತ. ಸೊ ದಟ್ ಡೆಂಗ್ಯೂ ಯಾವ ಥರ ಬರುತ್ತೆ ಇವೆರಡು ಇಂಪಾರ್ಟೆಂಟ್ ಆಗುತ್ತೆ, ಫ್ಲಾವಿ ವೈರಸ್ ಮತ್ತು ಈಡಸ್ ಈಜಿಪ್ಟಿ. ಸೊ ನೆಕ್ಸ್ಟ್ ನೋಡೋಣ. ಸೊ ಅದೇ ಥರ ಇನ್ನೊಂದು ವೈರಲ್ ಡಿಸೀಸ್ ಇದೆ, ದಟ್ಸ್ ನಥಿಂಗ್ ಬಟ್ ಚಿಕನ್ಗುನ್ಯಾ. Causative agent. So it is caused by alpha virus and also known as 𝐒𝐶𝐶 virus, commonly called 𝐒𝐶𝐶. ಅಂದ್ರೆ V ಅನ್ನೋದು ಇಲ್ಲಿ ರೋಮನ್ 5 ಅನ್ನ ಇಂಡಿಕೇಟ್ ಮಾಡುತ್ತೆ. ಯು ಕ್ಯಾನ್ ಸೇ 𝐒𝐶5 ವೈರಸ್ ಇಂದ ಕಾಸ್ ಆಗೋದು. ಓಕೆ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಬಂದು ಅಗೈನ್ ಇಟ್ ಈಸ್ ಕಾಸ್ಡ್ ಬೈ ಎ ಕೈಂಡ್ ಆಫ್ ಅ ವೆಕ್ಟಾರ್ ಕಾಲ್ಡ್ ಈಡಿಸ್ ಈಜಿಪ್ಟಿ. ಇದು ಕೂಡ ಈಡಿಸ್ ಈಜಿಪ್ಟಿ ಇಂದ ಕಾಸ್ ಆಗತ್ತೆ. ಇಟ್ಸ್ ಎ ಮಸ್ಕಿಟೋ. ನೆನಪಿರಲಿ, ಇದು ಒಂದು ಸೊಳ್ಳೆ. ಓಕೆ, ಸೊ ಇದ್ರ ಮುಖಾಂತರ ಕ್ಯಾರಿ ಆಗ್ತಾ ಇದೆ, ಸೇಮ್ ಅಲ್ಲಿಗೆ ಬರುತ್ತೆ. ಬಟ್ ಜಸ್ಟ್ ಬೈ ರಿಮೂವಿಂಗ್ ದ ಸ್ಟಾಗ್ನೆಂಟ್ ವಾಟರ್ ಅಂಡ್ ಬ್ರೀಡಿಂಗ್ ಪ್ಲೇಸಸ್ ಆಫ್ ಆಲ್ ದ ಮಸ್ಕಿಟೋಸ್. ಸೊ ಮೇನ್ ಆಗಿ ಇಲ್ಲಿ ನೋಡಿ ಸಿಂಪ್ಟಮ್ಸ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಆರ್ಥ್ರೈಟಿಸ್, ಆರ್ಥ್ರಾಲ್ಜಿಯಾ ಅಂತ ಕೇಳಿರ್ತೀರಾ. ಅಂದ್ರೆ ಸಿವಿಯರ್ ಪೇನ್ ಇನ್ ದ ಮಲ್ಟಿಪಲ್ ಜಾಯಿಂಟ್ಸ್ ಅಂತ. ಸಿವಿಯರ್ ಪೇನ್ ಇನ್ ದ ಮಲ್ಟಿಪಲ್ ಜಾಯಿಂಟ್ಸ್ is commonly called arthralgia or arthritis. So fever up to 104 degrees Fahrenheit, severe joint pain, muscle pain, headache, nausea, fatigue and rashes. ಅಲ್ಲೂ ನೋಡ್ದೋ ನಾವು. ಬಟ್ ಚಿಕನ್ಗುನ್ಯಾ ಅಂತ ಬಂದಾಗ ಸೊ ನಿಯರ್ಲಿ ದೇ ಸಫರ್, ಸೊ ನಿಯರ್ಲಿ ಇಯರ್ಸ್ ಟುಗೆದರ್.
ನಾವು ಟ್ರೀಟ್ಮೆಂಟನ್ನು ಇಮಿಡಿಯೇಟ್ ಆಗಿ ತಗೊಬೇಕು. ಓಕೆ, ಆದರೆ ಆ ಪೇಯ್ನ್ ಏನಿದೆ ಸೊ ದ್ಯಾಟ್ ವಿಲ್ ಪರ್ಸಿಸ್ಟ್ ಮೋರ್ ದ್ಯಾನ್ ಇಯರ್ಸ್ ಟುಗೆದರ್, ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಯಾವುದದು ಸಿಂಪ್ಟಮ್? ಸೊ ಆ್ಯಕ್ಚುಲಿ ಪೇಯ್ನ್ ಇನ್ ದ ಮಲ್ಟಿಪಲ್ ಜಾಯಿಂಟ್ಸ್, ಎಲ್ಲೆಲ್ಲಿ ಜಾಯಿಂಟ್ಸ್ಗಳಿರ್ತೋ ಅಲ್ಲೆಲ್ಲ ಪೇಯ್ನ್ ಆಗುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ಹೇಳೋದಕ್ಕಾಗಲ್ಲ, ಈ ಥರ ಎಲ್ಲ ಆಗೋದು. ಸೊ ಹಾಗಾಗಿ ಇಲ್ಲಿ ಒನ್ ಆ್ಯಂಡ್ ದ ಓನ್ಲಿ ವೇ, ಸೊ ವಿ ಹ್ಯಾವ್ ಟು ಬಿ ಅವೇರ್ ಆಫ್ ದ ಮಸ್ಕಿಟೋಸ್ಗಳಿಂದ ನಾವು ಸ್ವಲ್ಪ ದೂರ ಇರಬೇಕು. ನಾವು ದೂರ ಇರೋದಕ್ಕಿಂತ ಹೆಚ್ಚಾಗಿ ಏನು ಮಾಡಿದ್ದೀವಿ, ನಾವು ಅದನ್ನು ದೂರ ಇಡಬೇಕು. ಸೊ ಯಾವ ಥರ? ಆ್ಯಸ್ ಐ ಸೆಡ್, ರಿಮೂವಿಂಗ್ ದ ಸ್ಟ್ಯಾಗ್ನೆಂಟ್ ವಾಟರ್. ಸೊ ರಿಮೂವ್ ದ ಸ್ಟ್ಯಾಗ್ನೆಂಟ್ ವಾಟರ್, ಜಸ್ಟ್ ಪ್ರಿವೆನ್ಷನ್ ಮಾತ್ರ ಹೇಳ್ತಾ ಇರೋದು, ಸ್ಟ್ಯಾಗ್ನೆಂಟ್ ವಾಟರ್ ಒಂದು. ಸೊ ಅದೇ ಥರ ಬ್ರೀಡಿಂಗ್ ಪ್ಲೇಸಸ್, ಅಂದರೆ ಅದೇ ಬ್ರೀಡಿಂಗ್ ಪ್ಲೇಸಸ್, ಆ್ಯಕ್ಚುಲಿ ಬ್ರೀಡಿಂಗ್ ಪ್ಲೇಸಸನ್ನು ರಿಮೂವ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ಸೊ ದಟ್ಸ್ ದ ಥಿಂಗ್. ನೆಕ್ಸ್ಟ್ ಮಲೇರಿಯಾ ಬಂದರೆ, ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸೊ ಅನದರ್ type of pathogen disorder that is called protozoan disorder. ಪ್ರೋಟೋಸೋವಾದಿಂದ ಬರೋದು. ಓಕೆ, ಪ್ರೋಟೋಸೋವಾಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ನೀವು? ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೋಸೋವನ್ಸ್ ಇನ್ ದ ಕ್ಲಾಸ್ 11, ರೈಟ್? ಸೊ ಅಮಿಬಾಯ್ಡ್ ಪ್ರೋಟೋಸೋವನ್ಸ್, ಸಿಲಿಯೇಟೆಡ್, ಸೊ ಅದೇ ಥರ ಫ್ಲಾಜೆಲೇಟೆಡ್ ಪ್ರೋಟೋಸೋವನ್ಸ್, ಸ್ಪೋರೋಸೋವನ್ಸ್ ಅಂತ ತಿಳ್ಕೊಂಡಿರ್ತೀರಾ. ಅದರಲ್ಲಿ ಲಾಸ್ಟಲ್ಲಿ ಬರುತ್ತೆ ಸ್ಪೋರೋಸೋವನ್ ಅಂತ ಹೇಳಿ. ದೇ reproduce by producing the spores, and those spores cause the disease. ಅದು ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಸೊ hence it is caused by a kind of a protozoa called Plasmodium vivax. Plasmodium, okay, vivax ಒಂದು. ಇನ್ನೊಂದಿದೆ Plasmodium falciparum. Plasmodium falciparum. Okay, see here. So one is causing the normal malaria, second one causing the malignant malaria. ಕೇಳಿರ್ತೀರಾ ನೀವು? ಓಕೆ, ಕಾಮನ್ ಆ್ಯಂಡ್ ಆಲ್ಸೋ ಮೆಲಿಗ್ನೆಂಟ್, ಬೆನೈನ್ ಆ್ಯಂಡ್ ಮೆಲಿಗ್ನೆಂಟ್. ಟ್ಯೂಮರಲ್ಲಿ ಕೂಡ ಕೇಳಿರ್ತೀರಾ, ಕ್ಯಾನ್ಸರಲ್ಲಿ. ಮೆಲಿಗ್ನೆಂಟ್ ಅಂತ ಹೇಳಿದ್ರೆ ಫೇಟಲ್, ದಟ್ ಕಾಸ್ ದ ಡೆತ್ ಡೈರೆಕ್ಟ್ಲಿ, ಅದು ಡೆತ್ತನ್ನು ಕಾಸ್ ಮಾಡ್ಬೋದು. ಸೊ ಈಗ ಜಸ್ಟ್ ಕಾಮನ್ ಆಗಿ ತಿಳ್ಕೊಳ್ತಾ ಇದ್ದೀವಿ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಇಟ್ಸ್ ಎ ಪ್ರೋಟೋಸೋವಾ ವಿಚ್ ಕಾಸಸ್ ಮಲೇರಿಯಾ. ಇಟ್ಸ್ ವಿಸಿಬಲ್, ರೈಟ್? ಮಲೇರಿಯಾ ಡಿಸೀಸನ್ನು ಕಾಸ್ ಮಾಡ್ತಾ ಇದೆ. ನೆಕ್ಸ್ಟು, ಮಲೇರಿಯಾ ಡಿಸೀಸ್ ಹೇಗೆ ಬರುತ್ತೆ ಅಂತ ಎಲ್ರಿಗೂ ಗೊತ್ತು. ಓಕೆ, ಇಟ್ಸ್ ಎ ಮಸ್ಕಿಟೋ ಬಾರ್ನ್ ಡಿಸೀಸ್. It's caused by a vector called mosquito, and that mosquito is called female Anopheles mosquito. Just writing here, Anopheles mosquito. Okay, remember that. ನೀವು ಫಿಮೇಲ್ ಅಂತ ಬರೀತೀರಾ ಬಿಡ್ತೀರೋ, ಅಥವಾ ಆಪ್ಷನ್ ಕೇಳಿಬಿಟ್ರೆ, ಫಾರ್ ಎಕ್ಸಾಂಪಲ್ ಮೇಲ್ ಅನಾಫಿಲಿಸ್ ಮಸ್ಕಿಟೋ, ಫಿಮೇಲ್ ಅನಾಫಿಲಿಸ್ ಮಸ್ಕಿಟೋ, ಮೇಲ್ ಈಡಸ್ ಈಜಿಪ್ಟಿ, ಫಿಮೇಲ್ ಈಡಸ್ ಈಜಿಪ್ಟಿ ಅಂತ ಕೇಳಿದಾಗ ವಿ ಹ್ಯಾವ್ ಟು ಸೆಲೆಕ್ಟ್ ದ ಫಿಮೇಲ್ ಅನಾಫಿಲಿಸ್ ಮಸ್ಕಿಟೋ. ಈಡಸ್ ಈಜಿಪ್ಟಿ ಅದರಲ್ಲೂ ಕೂಡ ಫಿಮೇಲ್ನೇ ಸೆಲೆಕ್ಟ್ ಮಾಡಬೇಕು ನಾವು, ಯಾಕೆಂದರೆ ಸೊ ನಮ್ಮಲ್ಲಿ ಡಿಸೀಸನ್ನು ಕಾಸ್ ಮಾಡೋದು ಅಥವಾ ಬ್ಲಡ್ ಸಕಿಂಗ್ ಮಸ್ಕಿಟೋ ಅಂತ ಏನಿದೆ ಎಲ್ಲವೂ ಕೂಡ ಫೀಮೇಲೇ ಆಗಿರುತ್ತೆ. ಸೊ ಹಾಗಾಗಿ ಫೀಮೇಲ್ ಮಸ್ಕಿಟೋಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಂಗ್ ಆಲ್ ದೀಸ್ ಪ್ಯಾಥೋಜನ್ಸ್ ಆ್ಯಂಡ್ ಕಾಸಿಂಗ್ ದ ಡಿಸೀಸಸ್. ನೆಕ್ಸ್ಟ್ ಮಲೇರಿಯಾ ಬಂದರೆ, ಕಾಮನ್ ಆಗಿ ಇದು ಕೂಡ ಯಾವಾಗ ಮಸ್ಕಿಟೋಸ್ ಜಾಸ್ತಿ ಇರುತ್ತೋ ಆ ಸೀಸನಲ್ಲಿ ಜಾಸ್ತಿ ಇರುತ್ತೆ, ಅಂದರೆ ಸಮ್ಮರ್ ಸೀಸನಲ್ಲಿ. ಸೊ ಇದು ಮಸ್ಕಿಟೋ ಬಾರ್ನ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಯೂಸ್ ಮಸ್ಕಿಟೋ ನೆಟ್ ಆ್ಯಂಡ್ ದ ಬ್ರೀಡಿಂಗ್ ಪ್ಲೇಸಸ್ ವಿ ಹ್ಯಾವ್ ಟು ರಿಮೂವ್ ಎವ್ರಿಥಿಂಗ್. ಬಟ್ ಸಿಂಪ್ಟಮ್ಸ್ಗಳು ನೋಡಿ ಹೇಗಿದೆ ಅಂತ, ಚಿಲ್ಸ್, ಫೀವರ್ ಆ್ಯಂಡ್ ಸ್ವೆಟಿಂಗ್. ಎಸ್ಪೆಷಲಿ ಏನಪ್ಪ ಅಂದರೆ ಸ್ವೆಟಿಂಗ್ ಅಂದರೆ ಪ್ರೊಫ್ಯೂಸ್ ಸ್ವೆಟಿಂಗ್ ಅಂತ ಹೇಳ್ತೀವಿ. ಡ್ಯೂರಿಂಗ್ ನೈಟ್ ಟೈಮಲ್ಲಿ ತುಂಬ ಪ್ರೊಫ್ಯೂಸ್ ಆಗಿ ಸ್ವೆಟ್ ಆಗೋದು, ತುಂಬಾ ವಿಪರೀತವಾಗಿ ಬೆವರೋದು, ಚಿಲ್ಸ್ ಇರುತ್ತೆ, ಫೀವರ್ ಇರುತ್ತೆ. ಅಂದರೆ ಸಡನ್ ಆನ್ಸೆಟ್ ಅಂತ ಹೇಳ್ತೀವಿ. ಅಂದರೆ ಕಾಮನ್ ಆಗಿ ಸಂಜೆ ಆಗ್ತಾ ಜ್ವರ ಬರೋದು. ಬೆಳಿಗ್ಗೆ ನಾರ್ಮಲ್ ಆಗಿರ್ತೀವಿ, ಸಂಜೆ ಆಗ್ತಿದ್ದಂಗೆ ಮತ್ತೆ ಜ್ವರ, ಚಳಿ ಬರುತ್ತೆ, ಮತ್ತೆ ನಾರ್ಮಲ್, ಮತ್ತೆ ಈ ಥರ ಕಂಟಿನ್ಯೂಯೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ರಿಮೆಂಬರ್, ವಿತಿನ್ 1 week ವಿ ಹ್ಯಾವ್ ಟು ಕನ್ಸಲ್ಟ್ ದ ಡಾಕ್ಟರ್. ಕನ್ಸಲ್ಟ್ ಮಾಡಬೇಕು. ಇಫ್ ನಾಟ್, ದಾಟ್ ಆಲ್ಸೋ ವೆರಿ ಡೇಂಜರಸ್ ದ್ಯಾನ್ ಎನಿ ಅದರ್ ಡಿಸೀಸಸ್. ಬೇರೆ ಡಿಸೀಸ್ಗಿಂತ ತುಂಬಾ ಡೇಂಜರಸ್. ಕರೋನಾ ಅದೆಲ್ಲ ಬಂದಾಗ ನಿಮ್ಗೆ ಗೊತ್ತಿರುತ್ತೆ, ಹೈಲಿ ಇನ್ಫೆಕ್ಷಿಯಸ್, ಅದು ಡೇಂಜರಸ್ಸೇ. ಬಟ್ ಬೇರೆ ನಾವು ಯಾವುದೇ ಇನ್ಫೆಕ್ಷಿಯಸ್ ಡಿಸೀಸನ್ನು ನೋಡಿದಾಗ ದಿಸ್ ಒನ್ ಈಸ್ ಮೋಸ್ಟ್ ಡೇಂಜರಸ್, ಮಲೇರಿಯಾ. ವಿ ಹ್ಯಾವ್ ಟು ಕನ್ಸಲ್ಟ್ ದ ಡಾಕ್ಟರ್ ವಿತಿನ್ ಅ ವೀಕ್ ಆರ್ ವಿತಿನ್ 10 days. ಇನ್ನೂ ಜಾಸ್ತಿ ಆಗ್ತಿದ್ದಂಗೆ ದಟ್ಸ್ ಫೇಟಲ್ ಆ್ಯಂಡ್ ಆಲ್ಸೋ ಕಾಸ್ ಡೆತ್ ಆಸ್ ವೆಲ್. ಸೊ ಸ್ವೆಟ್ಟಿಂಗ್ ಆಗುತ್ತೆ, ಯೂಶುವಲಿ ಅಕರಿಂಗ್ ಅ ಫ್ಯೂ ವೀಕ್ಸ್ ಆಫ್ಟರ್ ಬೆಟನ್. ಅಂದರೆ ನಮಗೆ ಮಸ್ಕಿಟೋ ಏನಿದೆ, ಇನ್ಫೆಕ್ಟೆಡ್ ಮಸ್ಕಿಟೋ, ಒನ್ಸ್ ದಟ್ ಬೈಟ್ಸ್, ನಮ್ಮನ್ನು ಬೈಟ್ ಆದಮೇಲೆ that needs to multiply in our hepatic cells, multiply ಆಗಬೇಕು, and that needs to enter into the bloodstream, then needs to attack the RBCs. RBCಗಳನ್ನ ಅಟ್ಯಾಕ್ ಮಾಡಬೇಕು. Then only it releases the hemozoin chemicals. Then we
ಗೆಟ್ ದ ಸಿಂಪ್ಟಮ್. ಅವಾಗ ನಮಗೆ ಸಿಂಪ್ಟಮ್ಸ್ಗಳು ಕಾಸ್ ಆಗುತ್ತೆ. ಚಿಲ್ ಬರುತ್ತೆ, ಜೊತೆಗೆ ಫೀವರ್, ಜ್ವರ, ಚಳಿ ಬರೋದು ಕಾಸ್ ಆಗುತ್ತೆ. ಅಂದರೆ ಅದರರ್ಥ ನಮಗೆ ಯಾವಾಗ ಬಿಟನ್ ಆಗುತ್ತೋ, ಅಂದರೆ ಸೊಳ್ಳೆಗಳು ಕಡಿಯುತ್ತೋ ಅಥವಾ ಇನ್ಫೆಕ್ಟ್ ಆಗ್ತೀವೋ, ಕೆಲವು ವೀಕ್ಸ್ ಆದಮೇಲೆ ಮಾತ್ರ ನಮಗೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಸಿಂಪ್ಟಮ್ಸ್ ಬಂದ ಮೇಲೆ ಇಮಿಡಿಯೇಟ್ ಆಗಿ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ದಿಸ್ ಆ್ಯಂಡ್ ವಿ ನೀಡ್ ಟು ಟೇಕ್ ಎನ್ ಆ್ಯಕ್ಷನ್. ಓಕೆ, ಸೊ ಹಾಗಾಗಿ ಚಿಲ್, ಫೀವರ್, ಸ್ವೆಟಿಂಗ್ ಯೂಶಲಿ ಅಕರಿಂಗ್ ಅ ಫ್ಯೂ ವೀಕ್ಸ್ ಆಫ್ಟರ್ ದ ಬಿಟನ್. ಈ ಥರ ಸಿಂಪ್ಟಮ್ಗಳು ಕೆಲವು ವಾರಗಳಾದಮೇಲೆ ಬರುತ್ತೆ. ಸೊ ಯು ನೋ ವಾಟ್ ಈಸ್ ದ ಪ್ರೊಸೀಜರ್? ಐ ವಿಲ್ ಎಕ್ಸ್ಪ್ಲೈನ್. ಬಿಕಾಸ್ ಮೇಯ್ನ್ ಆಗಿ ಪ್ಲಾಸ್ಮೋಡಿಯಮ್ದು ಲೈಫ್ ಸೈಕಲ್ ಕೂಡ ಇದೆ. ಅದನ್ನು ನೆಕ್ಸ್ಟ್ ನಾವು ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ. ಸೊ ನೆಕ್ಸ್ಟು ಇಲ್ಲಿಗೆ ಬಂದಾಗ ಕಾಮನ್ ಆಗಿ ಇದೇ ಬರೀತೀರಾ. ಈ ಎಲ್ಲವೂ ಕೂಡ ಯಾವ್ಯಾವುದು? ಡೆಂಗ್ಯೂ, ಚಿಕನ್ಗುನ್ಯಾ, ಮಲೇರಿಯಾ. These are all the mosquito-borne diseases, and preventive measures are more or less same, because our aim is to eradicate the places so where the mosquitoes are growing and also they are breeding. Okay, so that's the thing we need to remember. Next, ಇವಾಗ ಮತ್ತೊಂದು ಪ್ರೋಟೋಜೋವನ್ ಡಿಸಾರ್ಡರ್ ಇದೆ, that is called amoebiasis. Amoebiasis. So what's that indicating? It is caused by a kind of protozoa again. That protozoa is commonly known as, what is that? ಕಾಮನ್ ಆಗಿ ಎಂಟಮೀಬಾ ಹಿಸ್ಟಾಲಿಟಿಕಾ. ಎಂಟಮೀಬಾ ಹಿಸ್ಟಾಲಿಟಿಕಾ. Okay, so that's the name of an amoeba which causes the amoebiasis. It's a protozoan disorder. ಇದು ಕೂಡ ಅಷ್ಟೇನೆ, ಇಟ್ಸ್ ಆಲ್ಸೋ ಅ protozoan disorder. This one is the viral disorder. So ivaga we are talking about this one. Next, mode of transmission yav ತರ ಆಗುತ್ತೆ? Of course, it is transmitting through the contaminated food and water. ಇದು ಕೂಡ contaminated ಫುಡ್ ಮತ್ತೆ ವಾಟರ್ ಮುಖಾಂತರ, ಫುಡ್ ಅಂಡ್ ವಾಟರ್ ಮುಖಾಂತರ ಕ್ಯಾರಿ ಆಗುತ್ತೆ. ಓಕೆ, ಎಲ್ಲಿರುತ್ತೆ ಅಮೀಬಾ? ವಾಟರ್ ಅಲ್ಲಿ ಇರುತ್ತೆ. ಓಕೆ, ಫ್ರೆಶ್ ವಾಟರ್ ಇನ್ ನೇಚರ್. ಸೊ ಕಾಮನ್ ಆಗಿ while we are drinking such type of contaminated water, ನಾವು ಅದನ್ನ ಕನ್ಸ್ಯೂಮ್ ಮಾಡಿದ್ರೆ that started to develop in our body and causes many symptoms, cause ಮಾಡುತ್ತೆ. And finally that leads to death as well. You know, dysentery, amoebic dysentery ಕೇಳಿರ್ತೀರಾ? dysentery ಅಂದ್ರೆ discomfort in enteron ಅಂತ, discomfort in the intestine, pain in the intestine. ಇದು ನಾವು ಯಾವುದು ಫುಡ್ ಮುಖಾಂತರ ವಾಟರ್ ಮುಖಾಂತರ ತೆಗೆದುಕೊಂತೀವೋ ಅದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಅನ್ನ ಅದು ಅಟ್ಯಾಕ್ ಮಾಡುತ್ತೆ, ಕಾಸ್ ಮಾಡುತ್ತೆ ಅಂತ. ಸಿಂಪ್ಟಮ್ಗಳು ನೋಡಿದ್ರೆ ಅಬ್ಡಾಮಿನಲ್ ಪೇನ್. ಓಕೆ, ಉದರದಲ್ಲಿ ಏನು ಪೇನ್ ಇರುತ್ತೆ, ಅದನ್ನು ಕನ್ನಡದಲ್ಲಿ ಹೇಳಕ್ ಹೋದೆ ಆಗಲಿಲ್ಲ. ಸೊ ಕಾನ್ಸ್ಟಿಪೇಷನ್, ಮಲಬದ್ಧತೆ ಉಂಟಾಗೋದು. ಕ್ರ್ಯಾಂಪ್ಸ್, ನಿಮಗೆ ಗೊತ್ತಿರುತ್ತೆ ಕ್ರ್ಯಾಂಪ್ಸ್ ಅಂತ ಹೇಳಿದ್ರೆ ಸೆಡೆತ ಉಂಟಾಗೋದು. ಓಕೆ, ಹೊಟ್ಟೆ ನೋವು ಬಂದ ಯಾವ ಥರ ಆಗುತ್ತೆ ನೋಡಿ ಆ ಥರ. So stools with excess mucus and blood clots. So here the fecal matter, stools, okay, so that contain mucus as well as the blood clot. Okay, diarrhea ಅಂತ ಕೇಳಿರ್ತೀರ. ಡೈರಿಯಾ ಮತ್ತೆ ಡಿಸೆಂಟ್ರಿ ಎರಡು ಒಂದೇ ಥರ ಇರುತ್ತೆ ಆಲ್ಮೋಸ್ಟ್. ಏನಂದರೆ ಡೈರಿಯಾ ಇಸ್ ಅ ಫಾದರ್ ಆಫ್ ಡಿಸೆಂಟ್ರಿ. ಓಕೆ, ಈಗ ಡಿಸೆಂಟ್ರಿ ಬಂತು ಅಂತ ಹೇಳಿದ್ರೆ ಕಾಮನ್ ಆಗಿ 5 to 6 or it may be 8 to 10 times. So we need to visit the toilets. ಬಟ್ ಆದರೆ ಡೈರಿಯಾ ಬಂದರೆ ಮೋರ್ ದೆನ್ 20-30 ಟೈಮ್ಸ್ ಫ್ರೀಕ್ವೆಂಟ್ ಟ್ರಿಪ್ ಟು ದ ಬಾತ್ರೂಮ್ ಅಂತ ಹೇಳ್ತೀವಿ. ಸೊ ಲೈಕ್ ದಟ್. ಪ್ರಿವೆಂಟಿವ್ ಮೆಜರ್ಸ್ ಬಂದರೆ ವಿ ನೋ ದಟ್. ಸೊ ವಿ ಹ್ಯಾವ್ ಟು ಡ್ರಿಂಕ್ ದ ಪ್ಯೂರ್ ವಾಟರ್. ಸೊ ವಾಟರ್ ಮತ್ತು ಫುಡ್ ಏನಾಗಿರಬೇಕು? ವಾಟರ್ ಆ್ಯಂಡ್ ಫುಡ್ ಶುಡ್ ಬಿ ಸೊ ಸಫಿಸ್ಟಿಕೇಟೆಡ್ ಆ್ಯಂಡ್ ಆಲ್ಸೋ ಹೈಜೀನ್. ಇದು ಹೈಜೀನ್ ಆಗಿರಬೇಕು. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡೋಣ. ರಿಂಗ್ ವರ್ಮ್, ಇಟ್ಸ್ ಅ ಫಂಗಲ್ ಡಿಸಾರ್ಡರ್. ತುಂಬ ಕೆಲವು ಏನು ಫಂಗಸ್ಗಳು ಇದಕ್ಕೆ ರೆಸ್ಪಾನ್ಸಿಬಲ್ ಆಗುತ್ತೆ. ಅದರಲ್ಲಿ ಕೆಲವೇನಂತ ಹೇಳಿದ್ರೆ ಮೈಕ್ರೋಸ್ಪೋರಮ್ ಅಂತ ಕೇಳಿರ್ತೀರಾ. ಮೈಕ್ರೋಸ್ಪೋರಮ್, ಓಕೆ, ಎಪಿಡರ್ಮೋಫೈಟಾನ್ ಅಂತ ಹೇಳಿಬಿಟ್ಟು ಎಪಿಡರ್ಮೋಫೈಟಾನ್. ಸೊ ಅದೇ ಥರ ಯಾವುದು ಟ್ರೈಕೋಫೈಟಾನ್, ರುಬ್ರಮ್ ಅಂತ ಕೇಳಿರ್ತೀರಾ. ಟ್ರೈಕೋಫೈಟಾನ್ ಈ ಎಲ್ಲವೂ ಕೂಡ ಕಾಸ್ ಮಾಡೋದು ಯಾವುದು? ರಿಂಗ್ ವರ್ಮ್. ರಿಂಗ್ ವರ್ಮ್ದು ಸಿಂಪ್ಟಮ್ಸ್ಗಳು ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಹೇಗೆ ಕಾಸ್ ಆಗುತ್ತೆ? ಅಗೈನ್ ಕಂಟಾಮಿನೇಟೆಡ್ ಆಬ್ಜೆಕ್ಟ್ಸ್, ಅಂದರೆ ಫ್ರಮ್ ಪರ್ಸನ್ ಟು ನಾರ್ಮಲ್ ಆಗಿ ಇನ್ಫೆಕ್ಟೆಡ್ ಪರ್ಸನ್ ಟು ಹೆಲ್ದಿ ಪರ್ಸನ್ಗೆ ಅದು ಈಸಿಯಾಗಿ ಕ್ಯಾರಿ ಆಗುತ್ತೆ. ಸೊ ಅದು ಕೂಡ ಫಿಸಿಕಲ್ ಕಾಂಟ್ಯಾಕ್ಟಿಂದ, ಕಂಟಾಮಿನೇಟೆಡ್ ಆಬ್ಜೆಕ್ಟ್ಸಿಂದ ಜೊತೆಗೆ ಫಿಸಿಕಲ್ ಕಾಂಟ್ಯಾಕ್ಟಿಂದ
ಫಿಸಿಕಲ್ ಕಾಂಟ್ಯಾಕ್ಟ್ ಇಂದ ಇದು ಏನಾಗುತ್ತೆ, ಕ್ಯಾರಿ ಆಗುತ್ತೆ. ಓಕೆ, ಇಫ್ ಯು ಆರ್ ಯೂಸಿಂಗ್ ದ ಸೇಮ್ ಟಾವೆಲ್ ಆಸ್ ಐ ಸೆಡ್ ಪ್ರಿವಿಯಸ್ಲಿ, ಈಗ ಏನಾದರೂ ರಿಲೇಷನ್ಸ್ಗಳ ಮುಖಾಂತರ ಅವರನ್ನು ಟಚ್ ಮಾಡಿದ್ದು ನಾವು ಟಚ್ ಮಾಡೋದು ಈ ಥರ ಎಲ್ಲ ಆದಾಗ ಆಗುತ್ತೆ. ಸೊ ಇಲ್ಲಿ ನೋಡಿ ಸಿಂಪ್ಟಮ್ಸ್ಗಳು ಮೇನ್ ಆಗಿ. ಸೊ ಇದನ್ನು ಲ್ಯಾಬೊರೇಟರಿಯಲ್ಲಿ ಕೂಡ ನೀವು ಈ ಲ್ಯಾಬಲ್ಲಿ ಒಂದು ಮ್ಯಾನ್ಯುಯಲಲ್ಲಿ ಕೂಡ ಓದಿರ್ತಾರೆ ಕಂಪ್ಲೀಟ್ ಆಗಿ. ಒಂದು ಕ್ವಶನ್ ಕೇಳಿರ್ತಾರೆ ಇದರಿಂದ. ಓಕೆ, ಏನದು, ಡ್ರೈ ಆ್ಯಂಡ್ ಸ್ಕೇಲಿ ಲೇಷನ್ಸ್ ಆನ್ ಸ್ಕಿನ್, ನೇಲ್ಸ್ ಆ್ಯಂಡ್ ಸ್ಕ್ಯಾಲ್ಪ್. ಸೊ ಲೇಷನ್ಸ್ ಅಂದರೆ ಚಕ್ಕೆಗಳು, ಚರ್ಮ ಎಳೆದು ಬರ್ತಾ ಇರೋದು, ಈ ಥರ ಎಲ್ಲ ಆಗೋದು. ಸೊ ಏನಾಗುತ್ತೆ, ಡ್ರೈ ಆ್ಯಂಡ್ ಸ್ಕೇಲಿ. ಓಕೆ, ಸ್ಕೇಲಿ ಲೇಷನ್ಸ್ ಡ್ರೈ ಆಗಿರೋದು ಅಂದರೆ ಕೆರೆತ ಉಂಟಾಗುತ್ತೆ, ಅಂದರೆ ಇಚ್ಚಿಂಗ್ ಸೆನ್ಸೇಷನ್ ಆಗುತ್ತೆ, ರ್ಯಾಷಸ್ಗಳಾಗುತ್ತೆ ಸ್ಕ್ಯಾಲ್ಪ್ ಮೇಲೆ, ತಲೆಯ ಬುರುಡೆಯ ಮೇಲ್ಭಾಗದಲ್ಲಿ, ಸ್ಕಿನ್ನ ಮೇಲ್ಭಾಗದಲ್ಲಿ ಅಥವಾ ನೇಲ್ಸ್ಗಳ ಹತ್ರ ಆಗೋದು. ನೆಕ್ಸ್ಟ್, ಲೇಷನ್ಸ್ ಆರ್ ಅಕಂಪನೈಡ್ ವಿತ್ ದ ಇಂಟೆನ್ಸ್ ಇಚ್ಚಿಂಗ್. ಎಲ್ಲಿ ಲೆಷನ್ಸ್ಗಳಿರುತ್ತೋ, ಆ ಸ್ಕಿಲ್ ಲೆಷನ್ಸ್ಗಳಿರುತ್ತೋ, ಮಾರ್ಕ್ ಇರುತ್ತೋ, ಅಲ್ಲಿ ಇಂಟೆನ್ಸ್ ಇಚ್ಚಿಂಗ್ ಇರುತ್ತೆ, ಅಂದರೆ ಅದು ತುಂಬ ಕಡಿತ ಉಂಟಾಗ್ತಾ ಇರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ದ ರಿಂಗ್ ವರ್ಮ್, ಅದು ರಿಂಗ್ ವರ್ಮ್. ಈಗ ಅವಾಗಲೇ ಹೇಳಿದೆ. ಸೊ ಏನದು, ಪ್ರಿವೆಂಟಿವ್ ಮೆಜರ್ಸ್ಗೆ ಬಂದಾಗ ವಿ ನೀಡ್ ಟು ಟೇಕ್ ಕೇರ್ ಆಫ್ ಅಬೌಟ್ ದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆರ್ ಇಟ್ ಮೇ ಬಿ ದ ಫಿಸಿಕಲ್ ಕಾಂಟ್ಯಾಕ್ಟ್, ಅದನ್ನು ಅವಾಯ್ಡ್ ಮಾಡೋದು. ಸೊ ಹಾಗಾಗಿ ಅದನ್ನು ಹೇಳಬೇಕು. ಸೊ ಫಿಸಿಕಲ್ ಅವಾಯ್ಡ್, ಓಕೆ, ಜಸ್ಟ್ ಅವಾಯ್ಡ್ ದ ಫಿಸಿಕಲ್ ಕಾಂಟ್ಯಾಕ್ಟ್, ಫಿಸಿಕಲ್ ಕಾಂಟ್ಯಾಕ್ಟ್. Okay, again I'm talking about the physical contact here. Okay, so that's the thing. So about the ringworm, inna eradu disease galide. So those are called helminthic disorder. Helminthic disorder. So ಏನide, ascariasis. Just a minute, ಇನ್ನೊಂದು ಬರ್ದಿದ್ದೀನಲ್ಲ. Yes, it is there. Yeah, ascariasis as the name indicating. ಸೊ ಇದು ascaris limbricoides ಇಂದ ಕಾಸ್ ಆಗೋದು. ascaris limbricoides ಇಂದ ಬರುತ್ತೆ. ಇಟ್ಸ್ ಅ ವರ್ಮ್. ಇದು ಒಂದು ವರ್ಮ್ ಆಗಿದೆ, ಹೆಲ್ಮೆಂತ್ ಆಗಿದೆ. ಸೊ ಕೇಳಿರ್ತೀರ ನೀವು ಕಾಮನ್ ಆಗಿ ಆಸ್ಕೆಲ್ಮೆಂಥಸ್. ಸೊ ಅಲ್ಲಿ ನೋಡಿರ್ತೀರಾ. ಸೊ ನೆಕ್ಸ್ಟ್, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಗೈನ್ ಫುಡ್ ಅಂಡ್ ವಾಟರ್. ಫುಡ್ ಅಂಡ್ ವಾಟರ್ ಮುಖಾಂತರ ಕ್ಯಾರಿ ಆಗುತ್ತೆ. ಎಸ್ಪೆಷಲಿ ಕಂಟಾಮಿನೇಟೆಡ್, ಯು ನೀಡ್ ಟು ರೈಟ್ ಕಂಟಾಮಿನೇಟೆಡ್, ಕಲುಷಿತವಾಗಿರ್ತಕ್ಕಂಥ ಆಹಾರ ಮತ್ತೆ ನೀರಿನ ಮುಖಾಂತರ ಕ್ಯಾರಿ ಆಗುತ್ತೆ. ಸೊ ಲುಕ್ ಅಟ್ ಹಿಯರ್, we are taking through the food, right? Taking through the water, it's moving through the digestive tract. ಅದಕ್ಕೆ ರಿಲೇಟೆಡ್ ಆಗಿರೋ ಡಿಸೀಸ್ಗಳನ್ನೇ, ಸಿಂಪ್ಟಮ್ಗಳನ್ನೇ ಬರಿಬೇಕಾಗುತ್ತೆ. ಅಬ್ಡಾಮಿನಲ್ ಪೇನ್, ಓಕೆ, ಸ್ಟಮಕ್ ಪೇನ್ ಆಗೋದು. ಇಂಡೈಜೆಷನ್ ಅಂದರೆ ಫುಡ್ ಡೈಜೆಸ್ಟ್ ಆಗದೆ ಇರೋದು. ಸೊ ಇಂಟರ್ನಲ್ ಬ್ಲೀಡಿಂಗ್, ಇಂಟರ್ನಲ್ ಆರ್ಗನ್ಸ್ಗಳೇನಾಗುತ್ತೆ, ಬ್ಲೀಡ್ ಆಗೋದಕ್ಕೆ ಶುರು ಆಗುತ್ತೆ, ಇನ್ಫೆಕ್ಟ್ ಆಗುತ್ತೆ. ಸೊ ಮಸ್ಕ್ಯುಲರ್ ಪೇನ್, ಫೀವರ್, ಎನೀಮಿಯಾ, ನಾಸಿಯಾ ಆ್ಯಂಡ್ ಹೆಡೇಕ್. ನಾಸಿಯಾ ಆ್ಯಂಡ್ ಹೆಡೇಕ್, ಡಿಸಿನೆಸ್ ಆಗೋದು, ಹೆಡೇಕ್ ಆಗೋದು. ಸೊ ಬ್ಲಾಕೇಜ್ ಆಫ್ ದ ಇಂಟೆಸ್ಟೈನಲ್ ಪ್ಯಾಸೇಜ್, ಆ ಇಂಟೆಸ್ಟೈನಲ್ ಪ್ಯಾಸೇಜ್ ಏನಾಗುತ್ತೆ, ಬ್ಲಾಕೇಜ್ ಆಗುತ್ತೆ, ಕಾನ್ಸ್ಟಿಪೇಷನ್ ಆಗ್ಬೋದು. ಸೊ ಅಥವಾ ಇಂಡೈಜೆಷನ್ ಆಗ್ಬೋದು. ನೋಡಿ, ಇದಾದಾಗ ಏನಾಗುತ್ತೆ, ಇಂಡೈಜೆಷನ್ ಆಗುತ್ತೆ. ಓಕೆ, ಸೊ ಆ್ಯಂಡ್ ಫೈನಲಿ ಪ್ರಿವೆಂಟಿವ್ ಮೆಜರ್ಸ್, ಹೈಜೀನ್, ಫುಡ್ ಆ್ಯಂಡ್ ವಾಟರ್. ಓಕೆ, ಕಾಮನ್ ಆಗಿ ಯಾವ ಥರ ಇದು ಟ್ರಾನ್ಸ್ಮಿಟ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡೋದು. ಸೊ ಎಗ್ಸ್ ಏನಿದೆ, ಸೊ ಕಾಮನ್ ಆಗಿ ಎಗ್ಸ್ ಅಂತ ಹೇಳಿದ್ರೆ these are all the oviparous. Ascaris lumbricoides is a oviparous. They release the egg in our intestine. ಒಳಭಾಗದಲ್ಲೇ, ಇಂಟೆಸ್ಟೈನ್ ಒಳಭಾಗದಲ್ಲೇ ಏನು ಮಾಡುತ್ತೆ, ಎಗ್ ಅನ್ನು ರಿಲೀಸ್ ಮಾಡುತ್ತೆ. ವಿ ಹ್ಯೂಮನ್ಸ್ ನೆವರ್ ಲೇ ಎಗ್ಸ್, ನಾವು ಮೊಟ್ಟೆ ಇಡಲ್ಲ. ಆದರೆ ವಿ ಆರ್ ಲೇಯಿಂಗ್ ದ ಎಗ್ಸ್ ಆಫ್ ಅದರ್ ಆರ್ಗ್ಯಾನಿಸಮ್ಸ್ ಥ್ರೂ ದ ಫೀಕಲ್ ಮ್ಯಾಟರ್. ನಮ್ಮ ಫೀಕಲ್ ಮ್ಯಾಟರ್ ಮುಖಾಂತರ ಈ ಎಗ್ಸ್ಗಳು ಹೊರಗಡೆ ಬರುತ್ತೆ. ಆ್ಯಂಡ್ ಡ್ಯೂರಿಂಗ್ ರೈನಿ ಸೀಸನ್ ಆ ಡ್ರೈನೇಜ್ ಮುಖಾಂತರ ದಟ್ ರೀಚಸ್ ದ ರಿವರ್ ಬಾಡೀಸ್. ದೆನ್ ಅಗೈನ್ ದ ಸೈಕಲ್ ಕಂಟಿನ್ಯೂಸ್. ಮತ್ತೆ ಅದು ಇನ್ನೊಬ್ಬರ ಬಾಡಿಗೆ ಹೋಗಿ ನಂತರ ಏನಾಗುತ್ತೆ, ಅದ್ರ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಎಗ್ಸ್ಗಳ ಮುಖಾಂತರ ಅದು ವಾಟರ್ಗೆ ಹೋಗಿ ಫೀಕಲ್ ಮ್ಯಾಟರ್ ಮುಖಾಂತರ ಅದು ಕ್ಯಾರಿ ಆಗುತ್ತೆ ಅಂತ. ಸೊ ಹಾಗಾಗಿ ವಿ ಹ್ಯಾವ್ ಟು ಕನ್ಸ್ಯೂಮ್ ಹೈಜೀನ್ ಫುಡ್ ಆ್ಯಂಡ್ ವಾಟರ್. ಆ್ಯಂಡ್ ಸಿಂಪ್ಟಮ್ಸ್ ಆಸ್ ಐ ಸೆಡ್, ಸೊ ನಮಗೆ ಬೇಕಾಗಿರೋದು ಕಾಸೇಟಿವ್ ಏಜೆಂಟ್ ಮತ್ತು ಸಿಂಪ್ಟಮ್ಸ್ಗಳು ತುಂಬಾ ಇಂಪಾರ್ಟೆಂಟು. ಫಿಲೇರಿಯಾಸಿಸ್ ಅಗೈನ್ ಇಟ್ಸ್ ಎ ಕೈಂಡ್ ಆಫ್ ಸೊ ಅನದರ್ Ascalminthus, it is caused by filarial worms. Filarial worms ಗಳಿಂದ ಕಾಸ್ ಆಗುತ್ತೆ. So actually those are called Ochuraria, okay, Bancrofti, and as well as Ochuraria malayi. ನೆನ್ಪಿಟ್ಕೊಬೇಕು. And this disease is commonly known as elephantiasis. Okay, ಸೊ ಇದನ್ನು ಆನೆಕಾಲು ರೋಗ ಅಂತಲೂ ಕೂಡ ಹೇಳ್ತಾರೆ. ಓಕೆ, ಸೊ ಆ್ಯಂಡ್ ಕಾಸ್ಡ್ ಬೈ ದ ಫಿಲೇರಿಯಲ್ ವರ್ಮ್ಸ್ ಕಾಮನ್ಲಿ ನೋನ್ ಆಸ್
Wuchereria bancrofti, Wuchereria malayi. Mode of transmission, it is carried by a kind of a mosquito called 𝐒𝐂𝐃𝐋. 𝐒𝐒𝐃𝐋 mosquito ಇಂದ ಏನಾಗುತ್ತೆ, ಇದು ಕಾಸ್ ಆಗುತ್ತೆ. 𝐒𝐂𝐃 or 𝐒𝐂𝐃 mosquito, it's a mosquito, I'm just writing, mosquito ಇಂದ ಕ್ಯಾರಿ ಆಗ್ತಾ ಇದೆ. ನೆಕ್ಸ್ಟ್ ಮೈನ್ ಆಗಿ ಸಿಂಪ್ಟಮ್ಸ್ಗಳು ನೋಡಿ ಇಲ್ಲಿ. ಆನೆಕಾಲು ರೋಗ ಅಂದ್ರೆ our legs, lower limbs that appear or looks like an elephant leg. ಆನೆ ಕಾಲ್ ತರನೇ ಅದು ಅಪಿಯರ್ ಆಗುತ್ತೆ. ಹೇಗಿದೆ ನೋಡಿ, ಇನ್ಫ್ಲಮೇಷನ್ ಆಫ್ ಆರ್ಗನ್ಸ್ ಇನ್ ವಿಚ್ ದೇ ಲಿವ್. ಅದು ಎಲ್ಲಿ ಇರುತ್ತೋ ಅಲ್ಲಿ ಆರ್ಗನ್ಸ್ಗಳು ಇನ್ಫ್ಲಮೇಟ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಲಿಂಫ್ಯಾಟಿಕ್ ವೆಸಲ್ಸ್, ಲಿಂಫ್ ನೋಡ್ಸ್ ಅಂತ ಇರುತ್ತೆ. ಎಲ್ಲಿ ಅದು ಇರುತ್ತೋ ಅವಾಗ ಏನಾಗುತ್ತೆ, ಒನ್ಸ್ ದಟ್ ಅಟ್ಯಾಕ್ ಆ ಪ್ಲೇಸ್ಗೆ ಬಂದಾಗ ದೇ ಸ್ಟಾರ್ಟೆಡ್ ಟು ಸ್ವೆಲ್, ಊದ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಓಕೆ, ಕಾಮನ್ ಆಗಿ ಎಲ್ಲಿ ಲೀವ್ ಆಗುತ್ತೆ, ದ ಬ್ಲಾಕೇಜ್ ಆಫ್ ಲಿಂಫ್ ವೆಸಲ್ ಆಫ್ ಲೋಯರ್ ಲಿಮ್ಸ್. ಲೋಯರ್ ಲಿಂಬ್ಗಳಲ್ಲಿ ಆ ಒಂದು ಲಿಂಫ್ ವೆಸಲ್ಸ್ಗಳು ಬ್ಲಾಕ್ ಆದಾಗ ರಿಸಲ್ಟಿಂಗ್ ಇನ್ ಸ್ವೆಲ್ಲಿಂಗ್ ಲೋಯರ್ ಲಿಮ್ಸ್ ಅಪಿಯರ್ ಲೈಕ್ ಲೆಗ್ಸ್ ಆಫ್ ಎಲಿಫೆಂಟ್. ಆ ಒಂದು ಲಿಂಫ್ಯಾಟಿಕ್ ವೆಸಲ್ಸ್ಗಳು, ಲಿಮ್ಸ್ಗಳು ಸ್ವೆಲ್ ಆಗುತ್ತೆ. ದೆನ್ ದ ಲೆಗ್ಸ್ ಅಪಿಯರ್ ಲೈಕ್ ಎಲಿಫೆಂಟ್ ಲೆಗ್. ಓಕೆ, ನೆಕ್ಸ್ಟ್ ದಸ್ ದ ನೇಮ್, ಅದಕ್ಕೋಸ್ಕರ ಅದನ್ನು ಎಲಿಫೆಂಟೈಸಿಸ್ ಅಂತ ಹೇಳ್ತೀವಿ. ಜೆನೈಟಲ್ ಆರ್ಗನ್ಸ್ ಮೇ ಆಲ್ಸೋ ಬಿ ಅಫೆಕ್ಟೆಡ್ ಅಂಡ್ ಲೀಡಿಂಗ್ ಟು ಡಿಫಾರ್ಮೇಷನ್. ಸೊ ಯಾವಾಗ ಲೋಯರ್ ಲಿಮ್ಸ್ಗಳು ಎನ್ಲಾರ್ಜ್ ಆಗ್ತಾ ಹೋಗುತ್ತೋ, ಸ್ವೆಲ್ ಆಗುತ್ತೋ, ದ ಜೆನೈಟಲ್ ಆರ್ಗನ್ಸ್, ರೀಪ್ರೊಡಕ್ಟಿವ್ ಆರ್ಗನ್ಸ್ ಏನಾಗುತ್ತೆ, ದೇ ಗೆಟ್ ಡಿಫಾರ್ಮ್ಡ್, ಅವುಗಳ ಶೇಪ್ ಕೂಡ ಚೇಂಜ್ ಆಗುತ್ತೆ. ಸೊ ಫೈನಲಿ ಯು ನೋ ದಟ್ ಲೀಡ್ಸ್ ಟು ಅಫೆಕ್ಟ್ ಕೂಡ ಅದು ಕಾಸ್ ಆಗುತ್ತೆ. ಅಗೈನ್ ಯು ನೋ ಇಟ್ಸ್ ರಿಲೇಟೆಡ್ ಟು ಮಸ್ಕಿಟೋ. ಹಾಗಾಗಿ ಇದು ಮಸ್ಕಿಟೋ ಇಂದ ಕಾಸ್ ಆಗ್ತಾ ಇರೋದ್ರಿಂದ ನಾವು ಅದನ್ನೇನು ಮಾಡಬೇಕಾಗುತ್ತೆ, ಪ್ರಿವೆಂಟ್ ಮಾಡಬೇಕಾಗುತ್ತೆ. ಓಕೆ, ಇರಾಡಿಕೇಟ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ರಿಮೆಂಬರ್ ದಟ್. ಸೊ ಜಸ್ಟ್ ಎ ಮಿನಿಟ್. ಸೊ ನಾವು ಲುಕ್ ಅಟ್ ಹಿಯರ್, ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ. SI ಅಲ್ಲಿ ನಾವು ಮಲೇರಿಯಾ ಬಗ್ಗೆ ತಿಳ್ಕೊಳ್ತಾ ಇದ್ದೋ, ನೆನಪಿದೆಯಲ್ಲ, ಮಲೇರಿಯಾ. ಸೊ ದಟ್ ಈಸ್ ಕಾಸ್ಡ್ ಬೈ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂಡ್ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಎ ಪ್ರೋಟೋಜೋವಾ. ಆದರೆ ಎಲ್ಲಿ ಸರ್ವೈವ್ ಆಗುತ್ತೆ, ಪ್ಲಾಸ್ಮೋಡಿಯಂ ರಿಕ್ವೈರ್ಸ್, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಪ್ಲಾಸ್ಮೋಡಿಯಂ ರಿಕ್ವೈರ್ಸ್ 2 hosts to complete their life cycle. They need 2 hosts. 2 ಹೋಸ್ಟ್ಗಳು ಬೇಕು. ಯಾಕೆ? ಟು ಕಂಪ್ಲೀಟ್ ದೇರ್ ಲೈಫ್ ಸೈಕಲ್. ಟು ಕಂಪ್ಲೀಟ್ ದೇರ್ ಲೈಫ್ ಸೈಕಲ್. Okay. So next, what are those 2 hosts? One is mosquito and second one is human. Mosquito and human body. So first ನೋಡೋಣ. Considering that here is a human, ಇಲ್ಲಿ human ಇದ್ದಾರೆ. Okay, and so is bitten by a mosquito. ಯಾವುದೋ ಒಂದು ಮಸ್ಕಿಟೋ ಬೈಟ್ ಮಾಡ್ತಿದೆ ಅಂತ ತಿಳ್ಕೊಂಡ್ರೆ, ಓಕೆ, ಯು ನೋ ದ್ಯಾಟ್ ಲೈಕ್ ದಿಸ್. ಸೊ ಇವಾಗ ಈ ಥರ ಇದೆ, ಮಸ್ಕಿಟೋ ಬೈಟ್ ಮಾಡ್ತಾ ಇದೆ. ಸೊ ನಾವು ಏನಾಗುತ್ತೆ, ಸೊ ಒನ್ಸ್ ದ ಮಸ್ಕಿಟೋ ಬೈಟ್ಸ್ ಹೆಲ್ದಿ ಹ್ಯೂಮನ್, ಇಟ್ಸ್ ಆನ್ infected mosquito. So now infected mosquito have sporozoids in their blood. Blood alli sporozoids irutte. And remember what is the meaning of sporozoids here? Sporozoids. Okay, these are the infectious form of plasmodium. ಪ್ಲಾಸ್ಮೋಡಿಯಂನ ಇನ್ಫೆಕ್ಷಿಯಸ್ ಫಾರ್ಮ್ಗೆ ಸ್ಪೋರೋಜಾಯ್ಟ್ ಅಂತ ಹೇಳ್ತೀವಿ. ದೇ ಆರ್ ಪ್ರೆಸೆಂಟ್ ಇನ್ ದಿಸ್ ಮಸ್ಕಿಟೋ, and this is infected mosquito biting a healthy human, and that enters into his bloodstream, enter ಆಗುತ್ತೆ. And these sporozoids that reaches the liver ಅನ್ನ ರೀಚ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆನಾ, reaches the liver and they attack the hepatic cells. ಇದು ಹೆಪಾಟಿಕ್ ಸೆಲ್ಸ್ಗಳನ್ನು ಅಟ್ಯಾಕ್ ಮಾಡುತ್ತೆ. and that started to multiply in the hepatic cells. So now I am writing here. So they started to multiply in the liver cells. liver cellsಗಳಲ್ಲಿ multiply ಆಗುತ್ತೆ. ಓಕೆನಾ. So next, once they multiplied, they reaches the blood ಅನ್ನ ರೀಚ್ ಆಗುತ್ತೆ. in the blood they attack RBC. ಈಗ ಇದು RBC ಅನ್ನ ಅಟ್ಯಾಕ್ ಮಾಡುತ್ತೆ. ಓಕೆ, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಇಸ್ ಆನ್ RBC ಅನ್ನ ಅಟ್ಯಾಕ್ ಮಾಡುತ್ತೆ. ಯಾವುದು ಅಟ್ಯಾಕ್ ಮಾಡ್ತಾ ಇರೋದು? ಸೊ ವಿ ಯೂಸ್ ಟು ಕಾಲ್ ದೆಮ್ ಆಸ್ ಸ್ಪೋರೋಜಾಯ್ಡ್ಸ್ ಅಟ್ಯಾಕ್ ಮಾಡುತ್ತೆ. ಸೊ ನೆಕ್ಸ್ಟ್, ಸೊ ಒನ್ಸ್ ದೇ ಅಟ್ಯಾಕ್ ದ RBC, inside the RBC again they started to multiply
and they cause the bursting of RBC. RBC ಏನಾಗುತ್ತೆ ಇವಾಗ burst ಆಗುತ್ತೆ, and they release few cells like this. So these are commonly called gametocytes. These are called gametocytes. The male gametocytes and female gametocytes they are producing. Okay, andre these are the potential haploid cells. Andre idu able to reproduce just by fusing, just by the fertilization. So gametocytes produce ಆಗ್ತಾ ಇದೆ. Along with that, so the RBC produces, so when they burst, they produces hemozoin. So chemical na produce ಮಾಡುತ್ತೆ. This hemozoin chemical is responsible for the recurring fever and chill. ಅಂದ್ರೆ sustainable chill ಮತ್ತೆ fever ಅನ್ನ cause ಮಾಡುತ್ತೆ. So ಅಂದ್ರೆ for example, you know that recurring. So ಬಿಟ್ಟು ಬರೋದು. So as I said, morning we look and appear like a normal people, but evening time, so this will appear. ಅಂದ್ರೆ chill ಆಗೋದು, fever ಆಗೋದು, sudden onset ಅಂತ ಹೇಳ್ತೀವಿ. So ಅದಕ್ಕೆ ಕಾರಣ. So the name the chemical responsible for the recurring chill and fever. So during malaria anta keldaga, that is called hemozoin. Next, these gametocytes, so that is taken by the mosquito again. I am considering here once again, here the human is there, human, and this human was, human ididu, so the healthy person, he was the healthy person. Okay, now this human is infected human, he is carrying the gametocytes of this plasmodium, and illide ivaga, and taken by the mosquito again. So now any healthy mosquito bite this infected person, ಏನಾಗುತ್ತೆ ಇವಾಗ, gametocytes enter into the mosquitoಗೆ gametocyte ಹೋಗುತ್ತೆ. In the wall of mosquito ಅಲ್ಲಿ ಸ್ಟಮಕ್ ವಾಲ್ನ ಒಳಭಾಗದಲ್ಲಿ these gametocytes, so they fuse together, fertilization ಆಗುತ್ತೆ. ಸೊ ಅವಾಗ ಏನಾಗುತ್ತೆ, again the sporozoids formation ಆಗುತ್ತೆ. Sporozoids are formed due to the fertilization of these gametocytes in the gut of mosquito. I'm just writing here, in the stomach wall, gametocytes ಏನಾಗುತ್ತೆ, fuse ಆಗುತ್ತೆ. Okay, fertilization will take place and the sporozoids are formed, then it becomes infected. This infected mosquito biting healthy human, and again it is causing this one. ಈ ತರ ಕಂಟಿನ್ಯೂಯೇಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಟ್ ರಿಕ್ವೈರ್ಸ್ 2 hosts to complete their life cycle. ನೋಡಿ ಯಾವ ಕೀವರ್ಡ್ಸ್ಗಳನ್ನ ನೆನ್ಪಿಡ್ಕೊಬೇಕು ನಾವು. ಒಂದು, so malaria is caused by Plasmodium vivax. It is a kind of a protozoa ಆಗಿದೆ. Okay, so it is causing a malaria. This usually have 2 important hosts, 2 hostಗಳು ಬೇಕು. So Plasmodium vivax requires 2 hosts to complete their life cycle. One is mosquito, second one is human body. The infectious form of Plasmodium vivax is nothing but sporozoids. Okay, next, sporozoids are reaching the human blood and reaching the liver. They started to multiply. Okay, multiply ಆಗುತ್ತೆ, and finally they reach the bloodstream and attacks the RBC. RBC ಒಳಭಾಗದಲ್ಲಿ ಏನಾಗುತ್ತೆ, multiply ಆಗಿ, so once the RBC rupture, so ಅದು ಯಾವಾಗ blast ಆಗುತ್ತೋ, rupture ಆಗುತ್ತೋ, burst ಆಗುತ್ತೋ, then they release the gametocytes along with the hemozoin chemical ಜೊತೆಗೆ gametocytesಗಳು ರಿಲೀಸ್ ಆಗುತ್ತೆ. Okay, so this hemozoin responsible for the recurring fever and chill in human. ನಮ್ಮಲ್ಲಿ ಅವಾಗ ಬಿಟ್ಟು ಚಳಿ ಜ್ವರ ಬರೋದಕ್ಕೆ ಶುರು ಆಗುತ್ತೆ. So next, these gametocytes are taken up by the mosquito once that bites the infected person. So again, in the stomach wall of the mosquito, these gametocytes become matured and fertilized and become the infectious form called sporozoid. So ಅವಾಗೇನಾಗುತ್ತೆ, infectious form formation ಆಗುತ್ತೆ. Again that continues. So ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. Okay, so that is nothing but the life cycle of Plasmodium vivax ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೋಡೋಣ, ಇಮ್ಯುನಿಟಿ. ತುಂಬಾ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ಗಳು ಇಮ್ಯುನಿಟಿಯಲ್ಲಿ, ಅದನ್ನು ಮಾತ್ರ ತಿಳ್ಕೊಳ್ತಾ ಹೋಗೋಣ. ಸೊ ಯಾವ ತರ, ಇದು ಹ್ಯೂಜ್ ಚಾಪ್ಟರ್ ಇದೆ, ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಆಗಿದೆ. ಇಮ್ಯುನಿಟಿ ಅಂದ್ರೆ ಏನು? ದ ಓವರ್ ಆಲ್ ಎಬಿಲಿಟಿ ಆಫ್ ಎನ್ ಆರ್ಗ್ಯಾನಿಸಮ್ಸ್ ಟು ಫೈಟ್ ಅಗೇನ್ಸ್ಟ್ ದ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಆರ್ ದ ಪ್ಯಾಥೋಜನ್. ನಮ್ಮಲ್ಲಿರೋ ಓವರ್ ಆಲ್ ಎಬಿಲಿಟಿ. ಓಕೆ, ಸೊ ಯಾಕೆ ಎಬಿಲಿಟಿ ಬೇಕು? ಟು ಫೈಟ್ ಅಗೇನ್ಸ್ಟ್ ದ ಡಿಸೀಸ್ ಕಾಸಿಂಗ್ ಏಜೆಂಟ್. Okay, for example, any kind of bacteria, viruses, if they are entering
ಅದಕ್ಕೆಲ್ಲ ಫೈಟ್ ಮಾಡೋದು ಇಮ್ಯುನಿಟಿ. ಸೊ ಅದರಲ್ಲಿ ಬೇಕಾದಷ್ಟು ಮೀನ್ಸ್ಗಳಿರುತ್ತೆ, ಬೇಕಾದಷ್ಟು ಮೆಥಡ್ಗಳ ಮುಖಾಂತರ ಅದು ಫೈಟ್ ಮಾಡುತ್ತೆ. ಸೊ ದಟ್ಸ್ ಇಮ್ಯುನಿಟಿ. ನೆಕ್ಸ್ಟ್, ಇಮ್ಯುನಿಟಿ ಆರ್ ಆಫ್ ಟೂ ಟೈಪ್ಸ್, ಎರಡು ಥರ, ಇನ್ನೇಟ್ ಇಮ್ಯುನಿಟಿ ಆ್ಯಂಡ್ ಅಕ್ವೈರ್ಡ್ ಇಮ್ಯುನಿಟಿ. ಸೊ ಆಸ್ ದ ನೇಮ್ indicating, innate immunity, it's a non-specific type of defense present at the time of birth and inherited from their parents. ಈ ಮೂರು ವರ್ಡ್ಗಳನ್ನ ನೆನ್ಪಿಟ್ಕೊಬೇಕು. ಇನ್ನೇಟ್ ಇಮ್ಯುನಿಟಿ ಅಂತ ಹೇಳಿದ್ರೆ, ಸೊ ದೀಸ್ ಆರ್ ದ ನಾನ್-ಸ್ಪೆಸಿಫಿಕ್ ಟೈಪ್ ಆಫ್ ಡಿಫೆನ್ಸ್, ನಾನ್-ಸ್ಪೆಸಿಫಿಕ್ ಟೈಪ್ ಆಫ್ ಡಿಫೆನ್ಸ್ ಅಂತ ಹೇಳ್ತೀವಿ. ಓಕೆ, ಒಂದು. ಆ್ಯಂಡ್ ಸೆಕೆಂಡ್ ಒನ್ ಈಸ್ inherited from their parents, inherited from their parents, parents ಇಂದ ಬಂದಿರುತ್ತೆ. And another one is present at the time of birth, present at the time of, at that time of birth ಅಂತ ಹೇಳಬೇಕು. ಅಂದರೆ ಹುಟ್ಟಿದಾಗ ಇರುತ್ತೆ, ಅಂದರೆ ಅದು ಪೇರೆಂಟ್ಸ್ ಇಂದ ಬಂದಿದೆ. ನಾನ್ ಸ್ಪೆಸಿಫಿಕ್, ಇದು ಸ್ಪೆಸಿಫಿಕ್ ಆಗಿ ಯಾವುದೇ ಥರ ಆರ್ಗ್ಯಾನಿಸಮ್ಸ್ಗಳನ್ನ ಟಾರ್ಗೆಟ್ ಮಾಡಲ್ಲ. Their main function is to prevent the entry of microorganisms, that's it. Entry of microorganisms ಗಳನ್ನ ಪ್ರಿವೆಂಟ್ ಮಾಡುತ್ತೆ. ಸೊ by accompanied or accomplished by different kinds of barriers, ಬ್ಯಾರಿಯರ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಆ ಬ್ಯಾರಿಯರ್ ಯಾವುದು ಅಂತ ನೀವು ತಿಳ್ಕೊಬೇಕು ಇವಾಗ. ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ ಯಾವುದು ಅಂತ. ನೆಕ್ಸ್ಟ್, ಅಕ್ವೈರ್ಡ್ ಇಮ್ಯುನಿಟಿ ಅಂತ ಹೇಳಿದ್ರೆ, ಆಕ್ಚುಲಿ ವಿ ಆರ್ ಅಕ್ವೈರಿಂಗ್ ಇನ್ ಅವರ್ ಲೈಫ್ ಟೈಮ್. ಸೊ ನಾವು ಫ್ರೀಕ್ವೆಂಟ್ ಆಗಿ, ಸಬ್ಸಿಕ್ವೆಂಟ್ ಆಗಿ, ವೆನ್ ವಿ ಸ್ಟಾರ್ಟೆಡ್ ಟು encounter by specific type of microorganism, we started to produce primary response and secondary response. Okay, ಯಾವಾಗ ನಮ್ಮ ಬಾಡಿ ಪ್ರೈಮರಿ ರೆಸ್ಪಾನ್ಸ್ ಮತ್ತು ಸೆಕೆಂಡರಿ ರೆಸ್ಪಾನ್ಸ್ ಅನ್ನ ಪ್ಯಾಥೋಜನ್ಗಳಿಗೆ ಪ್ರೊಡ್ಯೂಸ್ ಮಾಡುತ್ತೋ, ದೆನ್ ಒಂದು ಮೆಮೊರಿ ಹ್ಯಾಸ್ ಬಿನ್ ಕ್ರಿಯೇಟೆಡ್, ಒಂದು ಮೆಮೊರಿ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನಾವು ಅಕ್ವೈರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಟ್ಸ್ ಅ ಸ್ಪೆಸಿಫಿಕ್ ಒನ್, ಸ್ಪೆಸಿಫಿಕ್ ಡಿಫೆನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ವಿ ಆರ್ ಅಕ್ವೈರಿಂಗ್ ಇನ್ ಅವರ್ ಲೈಫ್ ಟೈಮ್, ಲೈಫ್ ಟೈಮಲ್ಲಿ ಇದನ್ನು ನಾವು ಅಕ್ವೈರ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಇದು ಅಕ್ವೈರ್ಡ್, ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಒನ್, ಓಕೆ, ಇನ್ ಅವರ್ ಲೈಫ್ ಟೈಮ್. ಓಕೆ, ಸೊ ನೌ ಲೆಟ್ಸ್ ಸ್ಟಡಿ ಒನ್ ಬೈ ಒನ್. ವಾಟ್ ಆರ್ ದೋಸ್ ಇನ್ನೇಟ್ ಇಮ್ಯುನಿಟಿ? ಆಸ್ ಐ ಸೆಡ್, ಇಟ್ಸ್ ಎ ನಾನ್ ಸ್ಪೆಸಿಫಿಕ್ ಟೈಪ್ ಆಫ್ ಡಿಫೆನ್ಸ್ ಪ್ರೆಸೆಂಟ್ ಅಟ್ ದ ಟೈಮ್ ಆಫ್ ಬರ್ತ್, inherited from the parents, but it is accomplished by providing some barriers. ಇದು ಕೆಲವು ಬ್ಯಾರಿಯರ್ಸ್ಗಳನ್ನ ಪ್ರೊವೈಡ್ ಮಾಡುತ್ತೆ. So as the name indicating, barriers, ತಡೆಗೋಡೆಗಳು, it is preventing the entry of microorganisms to our body when we are so young, ಅಂದರೆ ನಾವು ಚಿಕ್ಕವರಿದ್ದಾಗ. ಸೊ ಅದರಲ್ಲಿ ಇವಾಗ ಯಾವ್ಯಾವ ಥರ ಬ್ಯಾರಿಯರ್ ಇದೆ ನೋಡಿ. ಎಕ್ಸಾಂಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಫಿಸಿಕಲ್ ಬ್ಯಾರಿಯರ್, ಫಿಸಿಯಲಾಜಿಕಲ್ ಬ್ಯಾರಿಯರ್, ಸೆಲ್ಯುಲಾರ್ ಬ್ಯಾರಿಯರ್, ಸೈಟೋಕೈನ್ ಬ್ಯಾರಿಯರ್. ಓಕೆ, as the name indicating, physical barrier, okay, it is accomplished by providing the barrier in the form of, you know, that mucous epithelium. Mucous epithelium, ಎಲ್ಲಿರುತ್ತೆ mucous epithelium? Present in so many parts. For example, digestive tract ಅಲ್ಲಿ ಇರ್ಬೋದು. ಓಕೆ, digestive tract ಅಲ್ಲಿ, ಸೊ ಅದೇ ಥರ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಲ್ಲಿ, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ, ಯೂರಿನೋಜೆನೈಟಲ್ ಟ್ರ್ಯಾಕ್ಟ್. ಸೊ ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾ ಇರುತ್ತೆ? ದಟ್ ಈಸ್ ಪ್ರೊವೈಡಿಂಗ್ ದ ಡಿಫೆನ್ಸ್. ಇದು ಡಿಫೆನ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ಫಿಸಿಯಲಾಜಿಕಲ್ ಬ್ಯಾರಿಯರ್. ಇದು ಅರ್ಥ ಆಯ್ತಲ್ಲ? ಫಿಸಿಕಲ್ ಬ್ಯಾರಿಯರ್, ದೇರ್ ಮೇನ್ ಫಂಕ್ಷನ್ ಈಸ್ ಟು ಪ್ರಿವೆಂಟ್ ದ ಎಂಟ್ರಿ ಆಫ್ ಪ್ಯಾಥೋಜನ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಟು ಅವರ್ ಬಾಡಿ. ದೇ ಆರ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಮ್ಯೂಕಸ್ ಎಪಿಥೀಲಿಯಂ, ಒಳಭಾಗದಲ್ಲಿರೋದು. ಸೊ ಎಲ್ಲೆಲ್ಲಿರುತ್ತೆ? ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಲ್ಲಿ, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ, ಜೊತೆಗೆ ಸೊ ಯೂರಿನೋಜೆನೈಟಲ್ ಟ್ರ್ಯಾಕ್ಟ್ ಅಲ್ಲಿ. ಮಕ್ಕಳು, ಸೊ ಅವ್ರಿಗೆ ಕಾಮನ್ ಆಗಿ ಏನಂತ ಹೇಳಿದ್ರೆ, ದೇ ಯೂಸ್ ಟು ಈಟ್ ಎನಿಥಿಂಗ್, ಅಂದರೆ ಅವ್ರಿಗೆ ಏನು ಕಾಣಿಸುತ್ತೋ ಅದೆಲ್ಲ ಫುಡ್ ಅನ್ಕೊಂತಾರೆ ಮಕ್ಕಳು. ಸೊ ಹಾಗೇನು ಮಾಡ್ತಾರೆ? ದೇ ಆರ್ ಈಟಿಂಗ್ ದ ಸಾಯಿಲ್ ಆಸ್ ವೆಲ್, ಸ್ಟೋನ್ ಆಸ್ ವೆಲ್, ಚಾಕ್ ಪೀಸ್ ಆಸ್ ವೆಲ್, ಎಲ್ಲ ತಿನ್ನೋಕೆ ಶುರು ಮಾಡ್ತಾರೆ. ಸಿ ದೇರ್ ದ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಎಪಿಥೀಲಿಯಂ. ಸೊ ದಟ್ ಈಸ್ ಕಾಲ್ಡ್ ಫಿಸಿಕಲ್ ಬ್ಯಾರಿಯರ್. ಸೊ ಪ್ರೊವೈಡಿಂಗ್ ದ ಇಮ್ಯುನಿಟಿ, ಅಂದರೆ ಅದು ಬ್ಯಾರಿಯರ್ ಥರ ಆ್ಯಕ್ಟ್ ಮಾಡ್ತಾ ಇರುತ್ತೆ. ದೇ ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಸಲೈವ. ಇಲ್ಲಿ ಹೇಳ್ತೀನಿ ಇವಾಗ ಫಿಸಿಯಲಾಜಿಕಲ್ ಬ್ಯಾರಿಯರ್ಗೆ ಬಂದಾಗ, ಸೊ ಫಿಸಿಯಲಾಜಿಕಲಿ ಫ್ರಮ್ ಇಂಟರ್ನಲಿ ದೇ ಆರ್ ಪ್ರೊಡ್ಯೂಸಿಂಗ್ some kind of substances, fluid, liquid, they are providing the immune system. So ಯಾವ್ಯಾವ್ದು ಇರ್ಬೋದು? ಸೊ ಫಾರ್ ಎಕ್ಸಾಂಪಲ್ ಸ್ಟಮಕ್ ಆಸಿಡ್ ಅಂತ ಕೇಳಿರ್ತೀರಾ. ಸೊ ಲೈಕ್ ವೈಸ್ ಯು ನೋ ಟೀಯರ್. ಸೊ ನೆಕ್ಸ್ಟ್ ಅದೇ ಥರ ಸಲೈವಾ. ಸೊ ದೀಸ್ ಆರ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ಫಿಸಿಯಲಾಜಿಕಲ್ ಬ್ಯಾರಿಯರ್. ಸೊ ಹಿಯರ್ these type of fluid, so responsible for
preventing the entry and also killing the microorganisms. So children produce large amount of saliva. ಮಕ್ಕಳಲ್ಲಿ ಜಾಸ್ತಿ ಸಲೈವಾ ಪ್ರೊಡ್ಯೂಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ದೇ ಕಂಟೈನ್ ಲಾರ್ಜ್ ಅಮೌಂಟ್ ಆಫ್ ಲೈಸೋಸೈಮ್. ಅದರಲ್ಲಿ ಲೈಸೋಸೈಮ್ ಅನ್ನೋ ಕೆಮಿಕಲ್ ಜಾಸ್ತಿ ಇರುತ್ತೆ. ಅಂದರೆ ದಟ್ಸ್ ಎನ್ ಎನ್ಸೈಮ್ ದಟ್ ಇಸ್ ಆಂಟಿಬ್ಯಾಕ್ಟೀರಿಯಲ್ ಇನ್ ಪ್ರಾಪರ್ಟಿ. ಆ್ಯಂಡ್ ಟಿಯರ್ ಏನಿದೆ ಕಣ್ಣೀರು, ಸೊ ಅದು ಕೂಡ ಫಂಜಿಸೈಡ್ ಅಂತ ಹೇಳ್ತೀವಿ. ಫಂಜಿಸೈಡಲ್ ಪ್ರಾಪರ್ಟಿ ಇರುತ್ತೆ ದಟ್ ಕ್ಯಾನ್ ಕಿಲ್ ದ ಫಂಗಸ್. ಇನ್ನು ಆಸಿಡ್ ಇನ್ ಸ್ಟಮಕಲ್ಲಿ ಆಸಿಡ್ ಇರುತ್ತೆ, ನಮ್ಮಲ್ಲೂ ಇರುತ್ತೆ. ದೇರ್ ಮೈನ್ ಫಂಕ್ಷನ್ ಈಸ್ ಟು ಡೆಸ್ಟ್ರಾಯ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ದೇ ಎಂಟರ್ ಥ್ರೂ ದ ಡೈಜೆಸ್ಟಿವ್ ಟ್ರ್ಯಾಕ್ಟ್, ಕಿಲ್ ಮಾಡುತ್ತೆ. ಇನ್ನೊಂದು ಅದು ಅಸಿಡಿಕ್ ಮೀಡಿಯಮ್ ಅನ್ನು ಪ್ರೊವೈಡ್ ಮಾಡುತ್ತೆ, ಪೆಪ್ಸಿನೋಜನನ್ನು ಪೆಪ್ಸಿನ್ ಕನ್ವರ್ಟ್ ಮಾಡುತ್ತೆ, ಪ್ರೋಟೀನ್ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಸೆಕೆಂಡರಿ. ಈಗ ಇಲ್ಲಿ ನಾವು ತಿಳ್ಕೊಳ್ತಾ ಇರೋದು ಬ್ಯಾರಿಯರ್ ಬಗ್ಗೆ. ಹಾಗಾಗಿ ಸೊ ದೀಸ್ ಆರ್ ದ ಆಸಿಡ್ ಇನ್ ಸ್ಟಮಕ್, ಟಿಯರ್, ಸಲೈವಾ, ದೇ ರೆಸ್ಪಾನ್ಸಿಬಲ್ ಫಾರ್ ಡೆಸ್ಟ್ರಾಯಿಂಗ್ ದ ಮೈಕ್ರೋ ಆರ್ಗ್ಯಾನಿಸಮ್. ಸೆಲ್ಯುಲಾರ್ ಬ್ಯಾರಿಯರ್ಗೆ ಬಂದಾಗ ಹ್ಯಾವ್ ಯು ಹರ್ಡ್ ಅಬೌಟ್ ಸಮ್ ಕೈಂಡ್ ಆಫ್ ಅ ಲಿಂಫೋಸೈಟ್ಸ್ಗಳು, ಅದೇ ಥರ ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲಿಂಫೋಸೈಟ್ಸ್ ಅಂತ ಹೇಳ್ತೀವಿ. ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲಿಂಫೋಸೈಟ್ಸ್ ಅಂತ ಹೇಳಿ. ಓಕೆ, ಅದರಲ್ಲಿ 2 ಥರ ಬರುತ್ತೆ, ಮಾನೋಮಾರ್ಫೋ ನ್ಯೂಕ್ಲಿಯರ್ ಲಿಂಫೋಸೈಟ್ಸ್, ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲಿಂಫೋಸೈಟ್ಸ್ ಅಂತ ಹೇಳಿಬಿಟ್ಟು. ಅಂದರೆ ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್ ಆಸ್ ಎ ಗ್ರ್ಯಾನ್ಯುಲರ್ ಆ್ಯಂಡ್ ಎಗ್ರ್ಯಾನ್ಯುಲರ್ ಲ್ಯೂಕೋಸೈಟ್ಸ್. ಓಕೆ, ದೇ ಆರ್ ದ ನ್ಯಾಚುರಲ್ ಕಿಲ್ಲರ್ಸ್. ದೇ ಆರ್ ದ ನ್ಯಾಚುರಲ್ ಕಿಲ್ಲರ್ಸ್ ಅಂತ ಹೇಳ್ತಾರೆ. ಸೊ ಅಂದರೆ ಈ ನ್ಯೂಟ್ರೋಫಿಲ್ಸ್ಗಳು, ಮಾನೋಸೈಟ್ಸ್, ಮ್ಯಾಕ್ರೋಫೇಸಸ್, ದೀಸ್ ಆರ್ ಆಲ್ ದ ಸೆಲ್ಸ್, ದೇ ಆರ್ ಫಾಗೋಸೈಟೋಸಿಸ್ ಇನ್ ನೇಚರ್. ದೇ ಆರ್ ಫಾಗೋಸೈಟೋಸಿಸ್ ಇನ್ ನೇಚರ್. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಿಲ್ಲಿಂಗ್ ದ ಮೈಕ್ರೋ ಆರ್ಗ್ಯಾನಿಸಮ್. ಸೊ ಬೈ ಎಂಗಲ್ಫಿಂಗ್ ದೇಮ್, ಎಂಗಲ್ಫ್ ಮಾಡ್ಕೊಂಡ್ಬಿಡುತ್ತೆ ಅದನ್ನು, ನುಂಗ್ಕೊಂಡ್ಬಿಡುತ್ತೆ ಅದನ್ನು. ಹಾಗಾಗಿ ಇದನ್ನು ಫಾಗೋಸೈಟೋಸಿಸ್ ಇನ್ ನೇಚರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ PMNL ಅಂತ ಹೇಳಿದ್ರೇನು, ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲಿಂಫೋಸೈಟ್ಸ್. ಸೊ ದಟ್ ಇನ್ಕ್ಲೂಡ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರ್ಯಾನ್ಯುಲರ್ ಲ್ಯೂಕೋಸೈಟ್ಸ್. ಅದನ್ನು ಬಿಟ್ಟರೆ ನ್ಯಾಚುರಲ್ ಕಿಲ್ಲರ್ಸ್ಗಳಂತ ಹೇಳ್ತೀವಿ ಅದನ್ನು. ಯು ನೋ ದಟ್ ಸೋಲ್ಜರ್ಸ್ ಆಫ್ ಅವರ್ ಬಾಡಿ. ಕಾಮನ್ ಆಗಿ WBCsಗಳೇನಿದೆ ಅವೆಲ್ಲ ಇಲ್ಲಿ ಬರುತ್ತೆ. WBCs ಯು ಕ್ಯಾನ್ ಸೇ ಡೈರೆಕ್ಟ್ ಆಗಿ WBCs, ವೈಟ್ ಬ್ಲಡ್ ಸೆಲ್ಸ್. ಇನ್ನು ಸೈಟೋಕೈನ್ ಬ್ಯಾರಿಯರ್ಗೆ ಬಂದಾಗ ಸಮ್ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಈವನ್ ಇನ್ಫೆಕ್ಟೆಡ್ ಸೆಲ್ಸ್ ದೇ ಪ್ರೊಡ್ಯೂಸಸ್ ದ ಆಂಟಿಬಾಡೀಸ್. ಅವು ಕೂಡ ಆಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಸೊ ಇನ್ಫೆಕ್ಟೆಡ್ ಸೆಲ್ಸ್ ಏನಾಗಿರುತ್ತೆ, ಇನ್ಫೆಕ್ಟೆಡ್ ಸೆಲ್ಸ್ ದೇ ಪ್ರೊಡ್ಯೂಸ್ ಇಂಟರ್ಫೆರಾನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ದೇ ಪ್ರೊಟೆಕ್ಟ್ ದ ಅದರ್ ಸೆಲ್ಸ್ ಅನ್ನು ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ನಮ್ಮ ಬಾಡಿಯಲ್ಲೇ ಸೊ ಇದೊಂದು ಬೆಸ್ಟ್ ಒನ್. ಅಂದರೆ ಕಾಮನ್ ಆಗಿ ಇನ್ಫೆಕ್ಟ್ ಆದ ತಕ್ಷಣ ಏನು ಮಾಡುತ್ತೆ, ಸೊ ಅದು ಗೊತ್ತಾಗುತ್ತೆ, ಪ್ರೈಮರಿ ರೆಸ್ಪಾನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಈಗ ನಮ್ಮ ಬಾಡಿಗೆ ಎಂಟರ್ ಆಗಿದೆ, ಇದಕ್ಕೆ ನಾನೊಂದು ಆಂಟಿಬಾಡಿನ ಪ್ರೊಡ್ಯೂಸ್ ಮಾಡಬೇಕು ಅಂತ ಪ್ರೊಡ್ಯೂಸ್ ಮಾಡಿ ಇಂಟರ್ಫೆರೆನ್ಸನ್ನು ನೇಬರಿಂಗ್ ಸೆಲ್ಸನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇಂಟರ್ಫೆರೆನ್ಸ್ಗಳೇ ಅಂತ ನಾವು ಹೇಳ್ಬೋದು ಇಲ್ಲಿ, ಇಂಟರ್ಫೆರಾನ್ಸ್ ಅಂತ. ಅಂಡರ್ಸ್ಟುಡ್? ವಾಟ್ ಆರ್ ದೀಸ್ ಆರ್ ದ different types of barriers present in innate immunity, non-specific type of defense present at the time of birth ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ, acquired immunity. ಬಿ ಲಿಂಫೋಸೈಟ್ಸ್, ಬಿ ಸೆಲ್ಸ್, ಟಿ ಲಿಂಫೋಸೈಟ್ಸ್ ಮತ್ತೆ ಟಿ ಸೆಲ್ಸ್ ಅಂತ ಹೇಳ್ತೀವಿ. ಇಲ್ಲಿ 2 ಥರ ಇದೆ ನೋಡಿ. ಒಂದು ಹ್ಯೂಮೋರಲ್, ಟಿ ಲಿಂಫೋಸೈಟ್ಸ್ಗೆ ಬಂದಾಗ ಹ್ಯೂಮೋರಲ್ ಇಮ್ಯೂನ್ ರೆಸ್ಪಾನ್ಸ್ ಆರ್ ಆಂಟಿಬಾಡಿ ಮೀಡಿಯೇಟೆಡ್ ಇಮ್ಯುನಿಟಿ, AMI ಒಂದು. ಇನ್ನೊಂದು ಸೆಲ್ ಮೀಡಿಯೇಟೆಡ್ ಇಮ್ಯೂನ್ ರೆಸ್ಪಾನ್ಸ್ ಆರ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ, CMI, ಎಸ್ಪೆಷಲಿ ಫ್ರಮ್ ಟಿ ಲಿಂಫೋಸೈಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಅಂದರೆ ಇಲ್ಲೇ ತಿಳ್ಕೊಳ್ಳೋಣ. ಬಿ ಲಿಂಫೋಸೈಟ್ಸ್ ಇದೇನು ಮಾಡುತ್ತೆ, ಇಟ್ ಪ್ರೊವೈಡ್ಸ್ ದ ಮೈಕ್ರೋ ಎನ್ವೈರನ್ಮೆಂಟ್. ಇದು ಮೈಕ್ರೋ ಎನ್ವೈರನ್ಮೆಂಟ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಇದಕ್ಕೆ ನಾನು ಹೇಳ್ತೀನಿ, ಇದು ಅಂತಲ್ಲ, ಇಟ್ ಈಸ್ ಗೆಟಿಂಗ್ ದ ಪ್ರೊಟೆಕ್ಷನ್ ಫ್ರಮ್ ದ ಥೈಮಸ್ ಆಸ್ ವೆಲ್ ಆಸ್ ದ ಬೋನ್ ಮ್ಯಾರೋ. ಕೇಳಿರ್ತೀರಾ, ಥೈಮಸ್ ಅಂಡ್ ಬೋನ್ ಮ್ಯಾರೋ, ದೀಸ್ ಆರ್ ದ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್. ದೇ ಆರ್ ಪ್ರೊವೈಡಿಂಗ್ ದ ಮೈಕ್ರೋ ಎನ್ವೈರನ್ಮೆಂಟ್ ಫಾರ್ ದ ಬಿ ಸೆಲ್ಸ್ ಅಂಡ್ ಟಿ ಸೆಲ್ಸ್ ರೆಸ್ಪೆಕ್ಟಿವ್ಲಿ. ಸೊ ಇದು ಬೋನ್ ಮ್ಯಾರೋ ಸೆಲ್ಸ್ಗಳಿಂದ ಪ್ರೊಡ್ಯೂಸ್ ಆಗೋದು. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಬೋನ್ ಮ್ಯಾರೋ ಸೆಲ್ಸ್ಗಳಿಂದ ಪ್ರೊಡ್ಯೂಸ್ ಆಗೋದು ಬಿ ಲಿಂಫೋಸೈಟ್ಸ್ಗಳು. ಟಿ ಲಿಂಫೋಸೈಟ್ಸ್ ಅಂತ ಬಂದಾಗ ದೇ ಆರ್ ಆಲ್ಸೋ ಪ್ರೊಡ್ಯೂಸ್ಡ್ ಫ್ರಮ್ ದ ಬೋನ್ ಮ್ಯಾರೋ. ಓಕೆ, ವಿತ್ ದ ಹೆಲ್ಪ್ ಆಫ್ ಟಿ ಲಿಂಫೋಸೈಟ್ಸ್ ಯು ಕ್ಯಾನ್ ಸೇ. ಓಕೆ, ವಿತ್ ದ ಹೆಲ್ಪ್ ಆಫ್ ಥೈಮಸ್. ಹಾಗಾಗಿ ಇದು ಥೈಮಸ್ ರಿಲೇಟೆಡ್ ಆಗಿರೋದು. ಬಟ್ ಇಟ್ ಹೆಲ್ಪ್ಸ್ ಅಂತ ಹೇಳಬೇಕು ನಾವು, ಹೆಲ್ಪ್ಸ್ ಅಂತ. ಬಟ್ ಪ್ರೊಡ್ಯೂಸ್ ಆಗೋದೆಲ್ಲವೂ ಕೂಡ ಅಲ್ಲಿಂದಾನೆ. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಆಕ್ಟಿವ್ ಇಮ್ಯುನಿಟಿ ಮತ್ತು ಪ್ಯಾಸಿವ್ ಇಮ್ಯುನಿಟಿ ಅಂತ ಇರುತ್ತೆ. ಡಿಫ್ರೆನ್ಸ್ ಗೊತ್ತಿದ್ರೆ ಈಸಿಯಾಗಿ ನೀವು ಎಕ್ಸಾಮ್ಗಳಲ್ಲಿ ಎಕ್ಸಾಂಪಲ್ಗಳನ್ನು ಕ್ರ್ಯಾಕ್ ಮಾಡ್ಬೋದು. ಲುಕ್ ಅಟ್ ಹಿಯರ್. ಆಕ್ಟಿವ್ ಇಮ್ಯುನಿಟಿ
It's developed due to the contact with a pathogen, okay, or its antigen that leads to production of antibodies in the host body. ಇದು ಪ್ರೊಡ್ಯೂಸ್ ಆಗೋದು ಯಾವಾಗ ನಮ್ಮ ಬಾಡಿಯಲ್ಲಿರೋ ಆಂಟಿಬಾಡೀಸ್ಗಳು ಆಂಟಿಜನ್ ಅನ್ನು ಎನ್ಕೌಂಟರ್ ಮಾಡುತ್ತೋ ಅವಾಗ. It's developed when ready-made antibodies are injected into the body. Passive immunity. Passively we are taking from outside. So then the immunity has been formed. So that is nothing but passive immunity. Next, it's slow but long lasting. ಈಗ ಇಲ್ಲಿ ನಮ್ಮ ಬಾಡಿಗೆ ಆಂಟಿಜನ್ ಎಂಟರ್ ಆದಾಗ ಅದಕ್ಕೆ ಪ್ರೊಡ್ಯೂಸ್ ಆಗೋ ಆಂಟಿಬಾಡೀಸ್ಗಳು ಸ್ಲೋ ಆಗಿ ರಿಯಾಕ್ಟ್ ಆಗುತ್ತೆ, ಬಟ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳುತ್ತೆ. ದಟ್ ಮೆಮೊರಿ ಈಸ್ ಪರ್ಮನೆಂಟ್. ಓಕೆ, ನೆಕ್ಸ್ಟು. ಸೊ ಇಲ್ಲಿ ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳಿದ್ರೆ ಈಗ ನಮ್ಗೆ ಏನೋ ಒಂದು ಇಮ್ಯುನಿಟಿ ತಗೋಬೇಕು ಈಗ. ಓಕೆ, ಇಮ್ಯುನೈಸೇಷನ್, ವ್ಯಾಕ್ಸಿನೈಸೇಷನ್ ಅಂತ ಕೇಳಿರ್ತೀರಾ. ಇಂಜೆಕ್ಷನ್ ತೊಗೊಂಡ್ಬಿಡ್ತೀರಾ ಇವಾಗ, ಅದು ಇಮ್ಮಿಡಿಯೇಟ್ ಆಗಿ ಕ್ಯೂರ್ ಆಗುತ್ತೆ. ಓಕೆ, ಸೊ ಅದು ಓನ್ಲಿ ಫಾರ್ ಫ್ಯೂ ಡೇಸ್. ಆವಾಗ ನಮಗೆ ನಾರ್ಮಲ್ ಆಗಿರ್ತೀವಿ. ಬಟ್ ಒನ್ಸ್ ಅಗೈನ್ ಯು ಆರ್ ಎನ್ಕೌಂಟ್ರಿಂಗ್ ವಿತ್ ದ ಸೇಮ್ ಪ್ಯಾಥೋಜನ್, ಸೊ ಅವಾಗ ನಮ್ಮಲ್ಲಿ ಸೆಕೆಂಡರಿ ರೆಸ್ಪಾನ್ಸ್ ಕ್ರಿಯೇಟ್ ಆಗಬೇಕು. ಓಕೆ, ಅದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇಟ್ ಟೇಕ್ಸ್ ಟೈಮ್ ಟು ಡೆವಲಪ್ ಇಟ್ಸ್ ರೆಸ್ಪಾನ್ಸ್. ನಿಧಾನವಾಗಿ ಆಗುತ್ತೆ. ಈಗ ನನಗೆ ಜ್ವರ ಬಂದರೆ ಆಟೋಮೆಟಿಕ್ ಆಗಿ ಅದೇನಾಗ್ಬೋದು, ಕಡಿಮೆ ಆಗ್ಬೋದು ವಿದೌಟ್ ಟ್ರೀಟ್ಮೆಂಟ್. ಓಕೆ, ಸೊ ಯಾಕೆ ಅದು ಕಡಿಮೆ ಆಯಿತು? ಬಿಕಾಸ್ ಅವರ್ ಬಾಡಿ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ದ ಆಂಟಿಬಾಡಿ ಅಗೇನ್ಸ್ಟ್ ದ ಆಂಟಿಜನ್ ಆರ್ ದ ಪ್ಯಾಥೋಜನ್. ಬಟ್ ಇಟ್ ಈಸ್ ಸ್ಲೋ, ನಿಧಾನ, ಆದರೆ ಲಾಂಗ್ ಲಾಸ್ಟಿಂಗ್. ಸ್ಲೋ ಆಗಿರುತ್ತೆ, ಡೆವಲಪ್ಸ್ ಇಟ್ಸ್ ರೆಸ್ಪಾನ್ಸ್. ನಿಧಾನವಾಗಿ ಒಂದು ವಾರ ಆದಮೇಲೆ ಕಡಿಮೆ ಆಗ್ಬೋದು. ಹಾಗಂತ ನಾವು ಸುಮ್ಮನೆ ಇರಬಾರ್ದು. ಇತ್ತೀಚಿನ ಅಂದರೆ ಡ್ಯೂ ಟು ದಿಸ್ ಮಾಡರ್ನ್ ಲೈಫ್ ಸ್ಟೈಲ್ ವಿ ಹ್ಯಾವ್ ಟು ಟೇಕ್ ದ ಪ್ಯಾಸಿವ್ ಇಮ್ಯುನಿಟಿ ಇಂಜೆಕ್ಷನ್. ಸೊ immunization, vaccination. Okay, fast but last only for few days. Okay, ಆಗಲೇ ಹೇಳಿದೆ. ನೆಕ್ಸ್ಟ್, ಇಟ್ ಈಸ್ ಯೂಸ್ಡ್ ವೆನ್ ದ ಇಮ್ಯೂನ್ ರೆಸ್ಪಾನ್ಸ್ ಹ್ಯಾಸ್ ಟು ಬಿ ಫಾಸ್ಟರ್. ಇದನ್ನು ಯಾವಾಗ ಕೊಡ್ತಾರೆ ಅಂದರೆ ಇಮ್ಯೂನ್ ರೆಸ್ಪಾನ್ಸ್ ಫಾಸ್ಟ್ ಮಾಡೋದಕ್ಕೆ ಅಂತಲೇ ಕೊಡೋದು. ಸೊ ಇಟ್ ಹ್ಯಾಸ್ ನೋ ಓನ್ಲಿ ಫ್ಯೂ ಸೈಡ್ ಎಫೆಕ್ಟ್. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ, ಇದ್ರೂ ಕೂಡ ಕಡಿಮೆ ಇರುತ್ತೆ. ಬಟ್ ಪ್ಯಾಸಿವ್ ಇಮ್ಯುನಿಟಿ ತೆಗೆದುಕೊಂಡಾಗ ಇಟ್ ಮೇ ಕಾಸ್ ರಿಯಾಕ್ಷನ್. ಸೊ ಟೆಟಾನಸ್ ಇಂಜೆಕ್ಷನ್ ಅಂತ ತಗೊತೀರಾ ನೀವು. ಓಕೆ, ಟೆಟಾನಸ್ TT ಇಂಜೆಕ್ಷನ್ ಕಾಮನ್ ಆಗಿ ನೀವು 9th ಮತ್ತು 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಸ್ಕೂಲ್ಗಳಿಗೆ ಬಂದು ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ, TT ಇಂಜೆಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನೆಕ್ಸ್ಟ್ ಡೇಗೆ ನಿಮ್ಮ ಕೆಲವು ಫ್ರೆಂಡ್ಸ್ಗಳು ರಜೆ ತಗೊಂಡಿರ್ತಾರೆ. ಓಕೆ, ಸೊ ದೇ ವೆಂಟ್ ಆನ್ ಲೀವ್. ವೈ? ಅವರಿಗೆ ಜ್ವರ ಬಂದಿತ್ತು. ಯಾಕೆ ಮತ್ತೆ ಜ್ವರ? ಇಂಜೆಕ್ಷನ್ ತೊಗೊಂಡ್ಮೇಲೆ ಯಾಕೆ ಜ್ವರ ಬಂತು? ಬಿಕಾಸ್ ದಟ್ ಈಸ್ ಕಾಲ್ಡ್ ಎನ್ ಅಲರ್ಜಿ. ಅವಾಗ ಕೆಲವು ಸಲ ಇಟ್ ಮೇ ಕಾಸ್ ರಿಯಾಕ್ಷನ್ನ ಕಾಸ್ ಮಾಡ್ಬೋದು, ಅಲರ್ಜಿನ ಕಾಸ್ ಮಾಡ್ಬೋದು. ಸೊ ಬಟ್ ದಟ್ ವಿಲ್ ಬಿ ನಾರ್ಮಲ್ ಆಫ್ಟರ್ ಫ್ಯೂ ಡೇಸ್. ಓಕೆ, ಎಕ್ಸಾಂಪಲ್ ವ್ಯಾಕ್ಸಿನೇಷನ್ ಫಾರ್ ಪಾಲಿಯೋಗೆ ವ್ಯಾಕ್ಸಿನೇಷನ್ ತೆಗೆದುಕೊಳ್ಳೋದು, ಇಟ್ಸ್ ಅ ಲಾಂಗ್ ಲಾಸ್ಟಿಂಗ್. ನಮ್ಮ ಬಾಡಿಯಲ್ಲೇ ಕ್ರಿಯೇಟ್ ಆಗೋದು, ಅದು ಕೂಡ ಆಕ್ಟಿವ್ ಇಮ್ಯುನಿಟಿ. ಇನ್ನು ಅಡ್ಮಿನಿಸ್ಟ್ರೇಷನ್ ಆಫ್ ಟೆಟಾನಸ್ antitoxins as we have discussed and antibodies in colostrum etc. Antibodies, colostrum. So actually this is nothing but IgA. ಇದು ಪ್ಯಾಸಿವ್. ಹೇಗೆ ಸರ್ ಪ್ಯಾಸಿವ್? ಇದು ಮದರ್ಸ್ ಮಿಲ್ಕ್ ಅಲ್ವಾ? ಇದು ಬ್ರೆಸ್ಟ್ ಫೀಡ್ ಮುಖಾಂತರ ಆಗ್ತಾ ಇರೋದು. ಇಟ್ಸ್ ಪ್ಯಾಸಿವ್ಲಿ ವಿ ಆರ್ ಪ್ರೊವೈಡಿಂಗ್ ದಟ್ ಟು ದ ಬೇಬಿ. ಅಂದರೆ ಹೊರಭಾಗದಿಂದ ಕೊಡ್ತಾ ಇರೋದು. ಹಾಗಾಗಿ ಇದನ್ನು ಪ್ಯಾಸಿವ್ ಅಂತ ಹೇಳ್ತೀರಿ. ಸೊ ಹಾಗೆ ಎಕ್ಸಾಂಪಲ್ ನೆನ್ಪಿಡ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ರೈಟ್ ದಾಟ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. Antibody. We are talking about antibodies right now. Okay, different types of antibodies present. Okay, ಅದರಲ್ಲೂ ಕೂಡ ಕಾಮನ್ ಆಗಿ we are writing the antibodies in the form of IG ಅಂತ ಹೇಳ್ತೀವಿ. ಅಂದರೆ immunoglobulin ಅಂತ ಹೇಳ್ಬೋದು. ಸೊ ಅದರಲ್ಲಿ ಬೇಕಾದಷ್ಟು ಟೈಪ್ಸ್ಗಳಿರುತ್ತೆ. IgA, IgE, ಓಕೆ, IgE ಮತ್ತು IgM. ಓಕೆ, ಈ ಥರ ಡಿಫ್ರೆಂಟ್ ಟೈಪ್ಸ್ಗಳಿರುತ್ತೆ. IgD ಆ್ಯಂಡ್ ಯು ನೋ ದಟ್ IgG. ಸೊ ಈ ಥರ ಹೋಗ್ತಾ ಇರುತ್ತೆ ಹಿಂಗೆ. ಮೋಸ್ಟ್ ಪ್ರಿವೆಲೆಂಟ್ ಆ್ಯಂಡ್ ಮೋಸ್ಟ್ ಅಬೌಂಡೆಂಟ್ ದಟ್ ಈಸ್ ನಥಿಂಗ್ ಬಟ್ IgG. ಪ್ರಿವೆಲೆಂಟ್ ಅಂತ ಹೇಳೋಣ. ಪ್ರಿವೆಲೆಂಟ್ ಆ್ಯಂಟಿಬಾಡಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಅದೇ ಥರ ಇಲ್ಲಿ ಬಂದರೆ, ಸೊ IgA ಕಾಮನ್ ಆಗಿ ಇದು ಮದರ್ಸ್ ಮಿಲ್ಕಲ್ಲಿ ಇರುತ್ತೆ ಅಂತ ಹೇಳಿದೆ. ಮದರ್ಸ್ ಮಿಲ್ಕಲ್ಲಿ ಇರುತ್ತೆ ಆ್ಯಂಟಿಬಾಡಿ. ನೆಕ್ಸ್ಟ್ IgE. ಸೊ ಇದು ಕಾಮನ್ ಆಗಿ ಏನಿರುತ್ತೆ, ಅಲರ್ಜಿಗೆ ಪ್ರೊಡ್ಯೂಸ್ ಆಗೋದು, ಅಲರ್ಜೆಟಿಕ್ ಅಂತ ಹೇಳೋಣ. ಸೊ ಇನ್ನೊಂದು, ಈಗ ಆಂಟಿಬಾಡಿ ಬಗ್ಗೆ ಹೇಳಬೇಕು. ಸೊ ಎವ್ರಿ ಆಂಟಿಬಾಡಿ, ಆಂಟಿಬಾಡೀಸ್ ಆರ್ ಪ್ರೋಟೀನ್ ಇನ್ ನೇಚರ್. ಇವು ಪ್ರೋಟೀನ್ಸ್ಗಳಾಗಿರುತ್ತೆ, ಪ್ರೋಟೀನೀಷಿಯಸ್ ಇನ್ ನೇಚರ್. ಸೊ ಪ್ರೋಟೀನ್ ಆಗಿದೆ ಅಂತ ಹೇಳಿದ್ರೆ ದಟ್ ಶುಡ್ ಬಿ ಹ್ಯಾವಿಂಗ್ ನಂಬರ್ ಆಫ್ ಪಾಲಿಪೆಪ್ಟೈಡ್. ಅಂದರೆ ಅದು ಪಾಲಿಪೆಪ್ಟೈಡ್ಸ್ಗಳನ್ನ ಹೊಂದಿರಬೇಕಲ್ವ. ಹಾಗಾಗಿ ಇಟ್ ಹ್ಯಾಸ್ 4 ಪಾಲಿಪೆಪ್ಟೈಡ್ ಚೈನ್ಸ್. ಸರಿ, ಹೇಗೆ ಹೇಳ್ತೀರಾ? ಇದು ಪ್ರೋಟೀನ್ is a natural polymer. So if it is a natural polymer, must be having number of monomers.
ಸೊ ಮಸ್ಟ್ ಬಿ ಹ್ಯಾವಿಂಗ್ ಎ ಪೆಪ್ಟೈಡ್ ಬಾಂಡ್ಸ್. ಸೊ ಹಾಗಾಗಿ ಇಲ್ಲಿ ಪಾಲಿಪೆಪ್ಟೈಡ್ ಚೈನ್ಸ್ಗಳಿರುತ್ತೆ. ಅದರಲ್ಲಿ 2 ಆರ್ ಹೆವಿ, ಓಕೆ, 2 ಆರ್ ಹೆವಿ and 2 are light chains. 2 are light chains. So hence we used to call it as H2L2. ಒಂದು ಆಂಟಿಬಾಡಿನ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂದರೆ H2 ಮತ್ತು L2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 2 heavy chains and 2 light chains. And here all the chains are attached by sulfide bridge. ಇಲ್ಲಿ ಡೈಸಲ್ಫೈಡ್ ಬ್ರಿಡ್ಜ್ ಇರುತ್ತೆ ಮಧ್ಯದಲ್ಲಿ. Okay, disulfide bridge is present, and you know the different parts as well. So here at the tip there is an antigen binding site is present. Antigen binding site, okay, lock and key model. So once the antigen enters our body, so that get attaches to this particular portion and they alter their chemical nature, bonding nature, and they are destroying them. So hagagi idu antibody. So adaralli heavy chains, light chain. So and they are bind together with a disulfide bridge or the bond. So next here at the tip antigen binding site is there where the antigen binds to this antibody part. Antigen alli bandu bind agutte anta. Okay, so next nodona allergy andre enu. One mark question atha common agi ಏನು ಆಗುತ್ತೆ ಅಂತ ಕೇಳಬಹುದು. ಅಲರ್ಜಿ. ಸೊ ಇದಕ್ಕೆ ರೆಸ್ಪಾಂಡ್ ಆಗಿ ಪ್ರೊಡ್ಯೂಸ್ ಆಗೋ ಒಂದು ಆಂಟಿಬಾಡಿ ಯಾವುದು ಅಂತ ಹೇಳಿದ್ರೆ IgE ಅಂತ ಹೇಳ್ತೀವಿ. IgE. ಸೊ ಅಲರ್ಜಿ ಅಂದರೆ an exaggerated ಇಲ್ಲೇ ಇದೆ, the exaggerated hypersensitive reaction of our body, okay, or our immune system to certain antigen present in the environment is called allergy. See there, certain antigens present in the environment, these are called allergens. ಯಾವುದು ಅಲರ್ಜಿಯನ್ನು ಕಾಸ್ ಮಾಡುತ್ತೋ ಅದು ಅಲರ್ಜೆನ್ಸ್ ಆಗಿರುತ್ತೆ. ಎಕ್ಸಾಜರೇಟೆಡ್ hyper sensitive response of our immune system against the antigens present in the environment is commonly called allergy. ಅದಕ್ಕೆ ಪ್ರೊಡ್ಯೂಸ್ ಆಗೋ ನಮ್ಮಲ್ಲಿ ಇರ್ತಕ್ಕಂಥ ಆಂಟಿಬಾಡಿ ಯಾವುದು ಅಂದರೆ IgE. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ನಮಗೆ ಕೆಲವು ಸಿಂಪ್ಟಮ್ಸ್ಗಳಾಗುತ್ತೆ. ಒನ್ಸ್ ದ ಆಂಟಿಜನ್ ಆರ್ ದ ಅಲರ್ಜೆನ್ಸ್ ಎಂಟರ್ ಇನ್ ಟು ಅ ಬಾಡಿ. ಸೊ ಅವಾಗ ಕೆಲವು ಸಿಂಪ್ಟಮ್ಸ್ಗಳಾಗುತ್ತೆ. ಅಂದರೆ ಕಾಮನ್ ಆಗಿ ನಾಸಿಯಾ. ಓಕೆ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದೆ ನೋಡಿ. ಸೊ ಪೋಲನ್ ಗ್ರೈನ್ಸ್, ಅನಿಮಲ್ ಡ್ಯಾಂಡರ್, ಡಸ್ಟ್, ಫ್ಯಾದರ್, ಡ್ರಗ್ಸ್ ಲೈಕ್ ಪೆನಿಸಿಲಿನ್ ಯಾವುದಾದ್ರು ತೆಗೆದುಕೊಂಡಾಗ ನಮ್ಮಲ್ಲಿ ಒಂದು ರಿಯಾಕ್ಷನ್ ಆಗುತ್ತೆ, ಅದು ಅಲರ್ಜಿ. ಸೊ ಇವಾಗ ವಾಟರಿ ಐಸ್ ಆಗೋದು, ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು, ಇರಿಟೇಟ್ ಆಗೋದು, ರನ್ನಿಂಗ್ ನೋಸ್ ಆಗೋದು, ಕಾಫ್ ಬರೋದು, ಸ್ನೀಸಿಂಗ್ ಆಗೋದು, ರೆಸ್ಪಿರೇಟರಿ ಡಿಸಾರ್ಡರ್ಗಳನ್ನು ಲೈಟ್ ಆಗಿ ಸ್ಟಿಮ್ಯುಲೇಟ್ ಮಾಡೋದು, ಇದೆಲ್ಲ ಏನಾಗಿರುತ್ತೆ ಕಾಮನ್ ಆಗಿ ಸಿಂಪ್ಟಮ್ಸ್ಗಳಾಗಿರುತ್ತೆ. ದ ಸಬ್ಸ್ಟೆನ್ಸಸ್ or agent which immune response is produced individual is called allergens. ಅವುಗಳು ಅಲರ್ಜೆನ್ಸ್ಗಳಾಗಿರುತ್ತೆ. ಸೊ ಅವಾಗ ನಮ್ಮ ಬಾಡಿಯಲ್ಲಿ ಕಾಮನ್ ಆಗಿ ಹಿಸ್ಟಮೈನ್ಸ್ಗಳು ಮತ್ತು ಡೋಪಮೈನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಇದನ್ನು ಕಡಿಮೆ ಮಾಡಬೇಕು ಅಂದರೆ ಆ್ಯಂಟಿ ಹಿಸ್ಟಮೈನ್ ಮತ್ತು ಆ್ಯಂಟಿ ಡೋಪಮೈನ್ಸ್ಗಳನ್ನ ಕೊಡಬೇಕಾಗತ್ತೆ. ಓಕೆ, ಯಾವಾಗ ಇದು ಜಾಸ್ತಿ ಆಗುತ್ತೋ ಟು ಫೈಟ್ ಅಗೇನ್ಸ್ಟ್ ದ ಅಲರ್ಜೆನ್ಸ್, ಸೊ ಅವಾಗ ನಮ್ಮಲ್ಲಿ ಈ ಥರ ಎಲ್ಲ ರಿಯಾಕ್ಷನ್ಗಳಾಗುತ್ತೆ. ಕೆಲವು ಸಲ ರೆಡ್ನೆಸ್ ಆಗೋದು, ಮೈಯೆಲ್ಲ ಏನಾಗುತ್ತೆ ಕೆಂಪಗಾಗ್ಬಿಡುತ್ತೆ. ಸೊ ಇದೆಲ್ಲ ಆಗುತ್ತೆ. ಕೆಲವು ಸಲ ನೀವು ಪ್ಲ್ಯಾಂಟ್ಗಳನ್ನ ಮುಟ್ಟಿದಾಗ, ಓಕೆ, ಅಥವಾ ಯಾವುದೋ ಒಂದು ಆರ್ಗ್ಯಾನಿಸಮ್ ಮುಟ್ಟಿದಾಗ ಅಲರ್ಜಿ ಕಾಸಾಗ ಉಂಟಾಗುತ್ತೆ. ನೆಕ್ಸ್ಟು ಆಟೋ ಇಮ್ಯುನಿಟಿ, ತುಂಬ ಸಿಂಪಲ್ ಆಗಿರೋ ಕಾನ್ಸೆಪ್ಟು. ಕೆಲವು ಎಕ್ಸಾಂಪಲ್ ಕೊಡ್ತೀನಿ, ಹಾಗೆ ನೋಡ್ಕೊಳ್ಳಿ. ಸೊ ದೋಸ್ ಆರ್ ಕಾಲ್ಡ್ ರಿಮಿಟಾಯ್ಡ್ ಆರ್ಥ್ರೈಟಿಸ್ ಒಂದು, Addison's disease. Okay, so likewise you know the myasthenia gravis. So these are the common example for the autoimmune disorder ಅಂತ ಹೇಳ್ತೀವಿ. ಸೊ ಇಲ್ಲಿ autoimmunity ಅಂತ ಹೇಳಿದ್ರೆ ಏನು? It's a condition in which our own immune system started to destroy the cells. ಓಕೆ, ಅಂದರೆ ನಮ್ಮ ಇಮ್ಯೂನ್ ಸೆಲ್ಸ್ಗಳನ್ನ ಏನು ಮಾಡುತ್ತೆ, ಡೆಸ್ಟ್ರಾಯ್ ಮಾಡುತ್ತೆ. ಈಗ ಇದನ್ನು ನಾವು ಆಟೋ ಡೆಸ್ಟ್ರಾಯ್ ಅಂತ ಹೇಳ್ಬೋದು. ಡೆಸ್ಟ್ರಾಯ್ ದೇ ಆರ್ ನಾಟ್ ಏಬಲ್ ಟು ಡಿಟೆಕ್ಟ್ ಅವರ್ ಸೆಲ್ಸ್. ಸೊ ಹಾಗಾಗಿ ಇಟ್ಸ್ ಅ ಕಂಡೀಷನ್ ಇನ್ ವಿಚ್ ಅವರ್ ಇಮ್ಯೂನ್ ಸಿಸ್ಟಮ್ ಸ್ಟಾರ್ಟೆಡ್ ಟು ಡೆಸ್ಟ್ರಾಯ್ ಅವರ್ ಓನ್ ಇಮ್ಯೂನ್ ಸೆಲ್ಸ್. That leads to many disorders including this one, rheumatoid arthritis, Addison's diseases, myasthenia gravis, ಈ ಥರ ಕಾಸ್ ಆಗೋದು. ಸೊ ಎಕ್ಸಾಂಪಲ್ಗಳನ್ನ ನೆನ್ಪಿಟ್ಕೊಳ್ಳಿ ಆಟೋ ಇಮ್ಯುನಿಟಿಯಲ್ಲಿ. ಸೊ ಇವಾಗ ಇಮ್ಯೂನ್ ಸಿಸ್ಟಮ್ ಅಂತ ಬಂದಾಗ, ಓಕೆ, ಇಮ್ಯೂನ್ ಸಿಸ್ಟಮಲ್ಲಿ ಇಟ್ ಈಸ್ ಅಕಂಪನೈಡ್ ಬೈ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನ್ಸ್. ಯು ನೋ ದಟ್ ದೇ ಆರ್ ಕಾಮನ್ಲಿ ಕಾಲ್ಡ್
lymph, so sorry, they are commonly called lymphoid organs, or you can say tissue, lymph ಟಿಶ್ಯೂಗಳಿರುತ್ತೆ. ಸಬ್ಮ್ಯೂಕೋಸಲ್ ಆರ್ ಇಟ್ ಮೇ ಬಿ ಇಮ್ಯೂನ್ ಸೆಲ್ಸ್ಗಳು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದೇ ಥರ ಆವಾಗಲೇ ಹೇಳಿದೆ ಲಿಂಫ್ ಸೆಲ್ಸ್ಗಳು ಓಕೆ, ಅಥವಾ ಕಾಮನ್ ಆಗಿ ಸಬ್ಮ್ಯೂಕೋಸಲ್ ಮಾಲ್ಟ್ ಅಂತ ಹೇಳ್ತೀವಲ್ಲ ಆ ಥರ ಪ್ರೊಡ್ಯೂಸ್ ಆಗೋ ಚಾನ್ಸಸ್ಗಳಿರುತ್ತೆ. ಇದೆಲ್ಲ ಏನಂತ ಹೇಳಿ ಇಮ್ಯೂನ್ ಸಿಸ್ಟಮ್. ಸೊ ಟೋಟಲಿ ದೇರ್ ಫಂಕ್ಷನ್ ಈಸ್ ಟು ಫೈಟ್ ಅಗೇನ್ಸ್ಟ್ ದ ಆಂಟಿಜನ್ ವಿರುದ್ಧವಾಗಿ ಫೈಟ್ ಮಾಡಬೇಕಷ್ಟೇ ಅದು. ಓಕೆ, ಸೊ ನೆಕ್ಸ್ಟ್ ನೋಡೋಣ ಪ್ರೈಮರಿ ಮತ್ತು ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ಗಳಲ್ಲಿ ಇದನ್ನ ನೆನ್ಪಿಟ್ಕೊಳ್ಳಿ ಯಾವ್ಯಾವುದು. ಸೊ ಫಸ್ಟ್ ಒನ್ ಬಂದಾಗ ಸೊ ಯಾವುದು ಬೋನ್ ಮ್ಯಾರೋ ಓಕೆ, ಸೊ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಒನ್ ಬಂದಾಗ ಥೈಮಸ್ ಓಕೆ. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಅಗೈನ್ ಸೊ ಯಾವುದು ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ಗಳಿಗೆ ಬಂದರೆ ಯು ನೋ ದಟ್ ಲಿಂಫ್ಯಾಟಿಕ್ ವೆಸಲ್ಸ್ ಆರ್ ಲಿಂಫ್ ನೋಡ್ಸ್ ಓಕೆ, ಆರ್ ಯು ಕ್ಯಾನ್ ಸೇ ದ ಸ್ಪ್ಲೀನ್ ಈ ಥರ ಎಲ್ಲ ಹೇಳ್ಬೋದು. ಈಗ ಏನು ಫಂಕ್ಷನ್ ಮಾಡುತ್ತೆ ಗೊತ್ತಾ, ಈ ಬೋನ್ ಮ್ಯಾರೋ ಇರುತ್ತಲ್ಲ, ದೇರ್ ಫಂಕ್ಷನ್ ಈಸ್ ಟು ಪ್ರೊವೈಡ್ ದ ಮೈಕ್ರೋ ಎನ್ವೈರನ್ಮೆಂಟ್. ದೇ ಪ್ರೊವೈಡ್ ದ ಮೈಕ್ರೋ ಎನ್ವೈರನ್ಮೆಂಟ್ ಫಾರ್ the development and maturation of the B and as well as the T lymphocytes. So environment for B cells as well as T cells ಎರಡಕ್ಕೂ ಕೂಡ ಏನು ಮಾಡುತ್ತೆ, ಮೈಕ್ರೋ ಎನ್ವೈರನ್ಮೆಂಟ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ದಿಸ್ ಒನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಬ್ಲಡ್ ಫಿಲ್ಟರಿಂಗ್. ಇದು ಬ್ಲಡ್ ಫಿಲ್ಟರಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಅಂದರೆ ಯಾವ ಥರ ಅಂದರೆ ಬ್ಲಡ್ಡಲ್ಲಿರೋ ಆರ್ಗ್ಯಾನಿಸಮ್ಸ್ಗಳನ್ನ ಆಂಟಿಜನ್ಸ್ಗಳನ್ನ ಕಿಲ್ ಮಾಡುತ್ತೆ. ಲಿಂಫ್ ನೋಡ್ಸ್ಗಳು ಕೂಡ ಏನು ಮಾಡುತ್ತೆ, ದೀಸ್ ಆರ್ ದ ಪ್ಲೇಸ್ ವೇರ್ ದ ಮೇನ್ ಥಿಂಗ್. ಸೊ ಅಲ್ಲೇನಾಗೋದು ಅಟ್ಯಾಕ್ ಆಗೋದು ಮತ್ತು ರಿಯಾಕ್ಟ್ ಆಗೋ ಚಾನ್ಸಸ್ ಆಗಿರುತ್ತೆ. ಸೊ ಬ್ಲಡ್ ಫಿಲ್ಟ್ರಿಂಗ್ ಅಂದರೆ ಬ್ಲಡ್ ಬಾರ್ನ್ ಪ್ಯಾಥೋಜನ್ಸ್ಗಳೇನಿರುತ್ತೆ, ಬ್ಲಡ್ ಬಾರ್ನ್ ಪ್ಯಾಥೋಜನ್ಸ್ಗಳನ್ನು ಡೆಸ್ಟ್ರಾಯ್ ಮಾಡುತ್ತೆ ಅಂತ ಅರ್ಥ. ಸೊ ಅದೇ ಥರ ಮಾಲ್ಟ್, ಸೊ ಮ್ಯೂಕೋಸಲ್ ಮಾಲ್ಟ್ ಅಂತ ಕೇಳಿರ್ತೀರಾ. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ನೆಕ್ಸ್ಟ್ ಕ್ವಶನ್ಗಳಲ್ಲಿ ಕೇಳ್ತೀನಿ. ಸೊ ಇವಾಗ ತುಂಬ ಸಿಂಪಲ್ ಆಗಿರೋದು ಅಕ್ವೈರ್ಡ್ ಇಮ್ಯೂನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಏನು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಏಡ್ಸ್ ಓಕೆ, ಕಾಮನ್ ಆಗಿ ಏಡ್ಸ್ ಅಂತ ಹೇಳ್ತೀವಿ. ಸೊ ಯಾವ ಥರ ಕಾಸ್ ಆಗುತ್ತೆ, ಆಸ್ ದ ನೇಮ್ ಇಂಡಿಕೇಟಿಂಗ್ ಅಕ್ವೈರ್ಡ್ ಇಮ್ಯೂನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಇದು ಸಿಂಡ್ರೋಮ್ ಅಂತ ಹೇಳ್ತೀವಿ, ನಾಟ್ ಅ ಡಿಸೀಸ್, ಬಿಕಾಸ್ ಇಟ್ಸ್ ಸೀರೀಸ್ ಆಫ್ ಡಿಸೀಸ್. ಒಂದು ಬಾರಿ ಇದು ಅಟ್ಯಾಕ್ ಆದರೆ ಅವರ್ ಇಮ್ಯೂನ್ ಸಿಸ್ಟಮ್ ಬಿಕಮ್ಸ್ ವೀಕ್, ತುಂಬ ವೀಕ್ ಆಗಿಬಿಡುತ್ತೆ. ಯಾವಾಗ ವೀಕ್ ಆಗುತ್ತೋ ದೆನ್ ಅವರ್ ಬಾಡಿ ಈಸ್ ಎಕ್ಸ್ಪೋಸ್ಡ್ ಫಾರ್ ಅದರ್ ಪ್ಯಾಥೋಜನ್, ಎಕ್ಸ್ಪೋಸ್ ಆಗುತ್ತೆ. ಸೊ ಒನ್ಸ್ ಅವರ್ ಬಾಡಿ ಆಸ್ ಎಕ್ಸ್ಪೋಸ್ಡ್ ದೆನ್ ಮೆನಿ ಪ್ಯಾಥೋಜನ್ ಎಂಟರ್ಸ್ and we became the museum of diseases. ನಾವು ಬಾಡಿ ಅವಾಗ ಮ್ಯೂಸಿಯಂ ಆಫ್ ಡಿಸೀಸ್ ಆಗಿಬಿಡುತ್ತೆ. ಓಕೆ, ಸೊ ಇಲ್ಲಿ ನೋಡೋಣ. ಕಾಮನ್ ಆಗಿ ನಾವು ತಿಳ್ಕೊಬೇಕಾಗಿರೋದು ಇಟ್ ಈಸ್ ಕಾಸ್ಡ್ ಬೈ ಎ ಕೈಂಡ್ ಆಫ್ ವೈರಸ್ ಕಾಲ್ಡ್ HIV. ಸೊ HIV ಇಂದ ಬರುತ್ತೆ. ದಟ್ಸ್ ನಥಿಂಗ್ ಬಟ್ ಹ್ಯೂಮನ್ ಇಮ್ಯೂನೋ ಡೆಫಿಷಿಯನ್ಸಿ ವೈರಸ್ ಇಂದ ಕಾಸ್ ಆಗುತ್ತೆ ಒಂದು. ಸೊ ನೆಕ್ಸ್ಟ್ actually AIDS patient first officially identified in the year 1981 ನಲ್ಲಿ ಅಮೆರಿಕಾದಲ್ಲಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ದೇ ಫೌಂಡ್ ದಿಸ್ ಇನ್ ದ ಇಯರ್ 1983 and named it as HIV in the 1984. ನೇಮಿಂಗ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಕಮಿಟಿ ಫಾರ್ ದ ನಾಮನ್ಕ್ಲೇಚರ್ ಆಫ್ ವೈರಸಸ್. ಆ ಕಮಿಟಿ ಇದಕ್ಕೆ HIV ಅಂತ ನೇಮ್ ಕೊಡ್ತಾರೆ. ಆ್ಯಂಡ್ ಇನ್ ದ ಇಯರ್ 1987 ನಲ್ಲಿ ಫಸ್ಟ್ ಪೇಷಂಟ್ ಅಬ್ಸರ್ವ್ಡ್ ರಿಪೋರ್ಟೆಡ್ ಇನ್ ಇಂಡಿಯಾದಲ್ಲಿ ಚೆನ್ನೈಯಲ್ಲಿ ಅಫಿಷಿಯಲ್ ಆಗಿ ಏನಾಗ್ತಾರೆ, ಐಡೆಂಟಿಫೈ ಆಗ್ತಾರೆ. ಓಕೆ, ನೆಕ್ಸ್ಟ್ ಅದಾದ ಮೇಲೆ ಯಾವ ಥರ ಟ್ರಾನ್ಸ್ಮಿಟ್ ಆಗುತ್ತೆ ಅಂತ ಗೊತ್ತಿರಬೇಕು. ದೀಸ್ ಆರ್ ಕಾಲ್ಡ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, STDs ಅಂತ ಹೇಳ್ತೀವಿ. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ದೇ ಕ್ಯಾರಿ ಓನ್ಲಿ ಥ್ರೂ ದ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಅಂಡ್ ದ ಬಾಡಿ ಫ್ಲೂಯಿಡ್. ಸೊ ಯಾವ ಥರ ಅಂತ ಹೇಳಿದ್ರೆ ದೇ ಕ್ಯಾರಿ ಟ್ರಾನ್ಸ್ಮಿಟ್ ಓನ್ಲಿ ಥ್ರೂ the sexual contact with multiple partners ಒಂದು. ಓಕೆ, ಅಂದ್ರೆ unsafe sex you can say. Okay, I'm just writing unsafe sex. So without using any other barrier method like a condoms, diaphragm ಆ ಥರ ಬರ್ಬೋದು. ಅಥವಾ sexual contact with infected person ಅಂತ ನೀವು ಹೇಳ್ಬೋದು. ಸೊ ಇನ್ನೊಂದು transfusion of infected blood ಮುಖಾಂತರ ಏನಾಗ್ಬೋದು, ಟ್ರಾನ್ಸ್ಮಿಟ್ ಆಗ್ಬೋದು. ಅಗೈನ್ ಇಲ್ಲಿ ಟ್ರಾನ್ಸ್ಫ್ಯೂಷನ್ ಅಂದ್ರೆ ಡೊನೇಟಿಂಗ್ ಆರ್ ರಿಸೀವಿಂಗ್ ದ ಇನ್ಫೆಕ್ಟೆಡ್ ಬ್ಲಡ್ ಅಂತ. ಸೊ ಲೈಕ್ ವೈಸ್, ಸೊ ಅನ್ಸ್ಟೆರಿಲೈಸ್ಡ್ ಬೈ ಯೂಸಿಂಗ್ ಅನ್ಸ್ಟೆರಿಲೈಸ್ಡ್
ಅನ್ಸ್ಟೆರಲೈಸ್ಡ್ ಸಿರಿಂಜಸ್ ಮತ್ತೆ ನೀಡಲ್ಸ್ಗಳನ್ನ ಯೂಸ್ ಮಾಡೋದ್ರಿಂದ. ಸೊ ಇನ್ನೊಂದು ಇನ್ಫೆಕ್ಟೆಡ್ ಮದರಿಂದ ತಾಯಿಯಿಂದ ಇನ್ಫ್ಯಾಂಟ್ಗೆ ಅಂದರೆ ಬೇಬಿಗೆ ಅದು ಹೋಗಬಹುದು. ಈ 4 ಮೀನ್ಸ್ ಮಾತ್ರ. ಓನ್ಲಿ ಥ್ರೂ ದೀಸ್ ಮೆಥಡ್ ದೇ ವಿಲ್ ಟ್ರಾನ್ಸ್ಮಿಟ್, ಅದರ್ವೈಸ್ ದೇ ನೆವರ್ ಗೋನ ಟ್ರಾನ್ಸ್ಮಿಟ್ ಇನ್ ಎನಿ ಅದರ್ ವೇ, ಆಗಲ್ಲ. ಸೊ ಅದಕ್ಕೆ ಮುಂಚೆ ಈ ಇನ್ನೆರಡು ಪಾಯಿಂಟ್ಗಳು ತಿಳ್ಕೊಳ್ಳೋಣ. ಅಂದರೆ ಹೌ ಟು ಡಿಟೆಕ್ಟ್ ದ HIV ಆರ್ ದ ಏಡ್ಸ್. ಕೆಲವು ಮೆಥಡ್ಗಳಿದೆ. ಸೊ ದೇ ಆರ್ ಚೆಕಿಂಗ್ ಬೈ ಯೂಸಿಂಗ್ ದ PCR ಮೆಥಡ್, ಪಾಲಿಮರೇಸ್ ಚೈನ್ ರಿಯಾಕ್ಷನ್, ವೆಸ್ಟರ್ನ್ ಬ್ಲಾಟ್ ಅಂತ ಕೇಳಿರ್ತೀರಾ ನೀವು. ಸೊ ಅದೇ ಥರ ಎಲಿಸಾ ಎಂಜೈಮ್ ಲಿಂಕ್ಡ್ ಇಮ್ಯೂನೋಸಾರ್ಬೆಂಟ್ ಅಸ್ಸೆ and western blot. So these are the methods procedure we are using to find whether he is suffering from the AIDS or not. Okay, so ಯಾವ್ಯಾವ್ದು ಅಂತ ಗೊತ್ತಾಯ್ತಲ್ಲ. PCR, polymerase chain reaction. ಓಕೆ, RT-PCR ಅಂತ ಕೇಳಿರ್ತೀರ ನೀವು ಕೋವಿಡ್ ಟೈಮಲ್ಲಿ ಅಥವಾ ಕೊರೋನಾ ಟೈಮಲ್ಲಿ. RT-PCR ಅಂತ ಹೇಳಿದ್ರೆ ರ್ಯಾಪಿಡ್ ಟೆಸ್ಟ್, ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಅದು ರ್ಯಾಪಿಡ್ ಟೆಸ್ಟ್ ಮಾಡೋದು. ಸೊ ನೆಕ್ಸ್ಟ್ ಎಲಿಸಾ, ಎನ್ಸೈಮ್ ಲಿಂಕ್ಡ್ ಇಮ್ಯೂನೋಸಾರ್ಬೆಂಟ್ ಅಸ್ಸೆ. ಸೊ ಅದೇ ಥರ ಇಲ್ಲಿ ವೆಸ್ಟರ್ನ್ ಬ್ಲಾಟ್ನ ಯೂಸ್ ಮಾಡ್ತಾರೆ. ಸೊ ಇನ್ನು ವೀಕ್ನೆಸ್ಸು ಅಥವಾ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗೋದು, ವೆಯ್ಟ್ ಲಾಸ್ ಆಗೋದು, ಸೊ ಈ ಥರ ಎಲ್ಲ ಆದರೆ ಅದಕ್ಕೆ ಸಿಂಪ್ಟಮ್ಗಳಂತ ಹೇಳ್ತೀವಿ. ಇನ್ನು ಇದಕ್ಕೆ ಪ್ರಿವೆಂಟಿವ್ ಮೆಜರ್ಸ್ಗೆ ಬಂದಾಗ ಆಪೋಸಿಟ್ ಆಗಿ ಬರೆಯೋದು. ಓಕೆ, ಅವಾಯ್ಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್ ಆ್ಯಂಡ್ ಅವಾಯ್ಡ್ ಟ್ರಾನ್ಸ್ಫ್ಯೂಷನ್ ಆಫ್ ಇನ್ಫೆಕ್ಟೆಡ್ ಬ್ಲಡ್, ಅದೇ ಥರ ಬರೀಬೇಕು. ಸೊ ಯೂಸ್ ಸ್ಟೆರಲೈಸ್ಡ್ ಸಿರಿಂಜಸ್, ಹೈಜಿನಿಕ್ ಸ್ಟೆರಲೈಸರ್ಸ್ ಆರ್ ಸ್ಟೆರಲೈಸ್ಡ್ ಅಂದರೆ ಗೊತ್ತಲ್ಲ, ಚೆನ್ನಾಗಿ ಹೀಟ್ ಕೀಲ್ಡ್ ಮಾಡಿರೋದು ಆ ಥರ. ಸೊ ಇನ್ಫೆಕ್ಟೆಡ್ ಮದರ್ ಹ್ಯಾಸ್ ಟು ಸ್ಟಾಪ್ ಬ್ರೆಸ್ಟ್ ಫೀಡಿಂಗ್ ಟು ಅ ಇನ್ಫ್ಯಾಂಟ್. ಬ್ರೆಸ್ಟ್ ಫೀಡಿಂಗ್ ಮುಖಾಂತರನೂ ಕೂಡ ಕ್ಯಾರಿ ಆಗ್ಬೋದು, ಹಾಗಾಗಿ ಸೊ ಅದು ಕೂಡ. ಸೊ ನೆಕ್ಸ್ಟ್ ನೋಡೋಣ, ಲೈಫ್ ಸೈಕಲ್ ಆಫ್ HIV. ತುಂಬ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ ಇದೆ. ಓಕೆ, ಸೊ ಆ ಕಾನ್ಸೆಪ್ಟಲ್ಲಿ ಕನ್ಸಿಡರಿಂಗ್ ದಾಟ್ ದಿಸ್ ಈಸ್ ದ ಅನಿಮಲ್ ಸೆಲ್, ಇಲ್ಲೊಂದು ಅನಿಮಲ್ ಸೆಲ್ ಇದೆ. ಓಕೆ, ಈ ಅನಿಮಲ್ ಸೆಲ್ಗೆ ಏನಾಗಬೇಕು ಇವಾಗ, ಹಿಯರ್ ಈಸ್ ಎ ವೈರಸ್. ಓಕೆ, ದಟ್ ಈಸ್ ಅಟ್ಯಾಕಿಂಗ್ ದ ಅನಿಮಲ್ ಸೆಲ್ಲನ್ನು ಅಟ್ಯಾಕ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ದೇ ರಿಲೀಸ್ ದ ವೈರಲ್ RNA. ಸೊ ದಿಸ್ ಈಸ್ ವೈರಲ್ RNA ಇಂಟು ದ ಹೋಸ್ಟ್ ಸೆಲ್ ಒಳಗೆ ರಿಲೀಸ್ ಮಾಡ್ತಾ ಇದೆ. ದೆನ್ ದಿಸ್ ವೈರಲ್ RNA ಬಿಕಮ್ಸ್ ವೈರಲ್ DNA ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ಇನ್ ದ ಪ್ರೆಸೆನ್ಸ್ ಆಫ್ RTE, reverse transcriptase enzyme. So remember, so this HIV, this comes under the retrovirus. ಇದು retrovirus ಗ್ರೂಪ್ಗೆ ಬರುತ್ತೆ. ಯಾಕೆ ಅಂದರೆ these viruses are able to produce the viral DNA from the RNA by the process called reverse transcription ಅಂತ ಹೇಳ್ತೀವಿ. ಆ ಒಂದು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ಗೆ ಎಲ್ಪ್ ಮಾಡೋ ಎನ್ಸೈಮ್ ಯಾವುದು ಅಂತ ಹೇಳಿದ್ರೆ RTE, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್ ಅಂತ ಹೇಳ್ತೀವಿ. ಓಕೆ, ನೌ ವಾಟ್ ಈಸ್ ದಿಸ್? ದಿಸ್ ಈಸ್ ಕಾಲ್ಡ್, ಐ ಆಮ್ ರೈಟಿಂಗ್ ವೈರಲ್ DNA. ಈಗ ವೈರಲ್ DNA ಫಾರ್ಮ್ ಆಯಿತು. ನೌ ದಿಸ್ ವೈರಲ್ DNA, ಓಕೆ, ಇನ್ಕಾರ್ಪೊರೇಟ್ ವಿತ್ ಹೋಸ್ಟ್ ಜೀನೋಮ್. ಈಗ ಹೋಸ್ಟ್ ಜೀನೋಮ್ ಇದೆ ಇಲ್ಲಿ, ಕನ್ಸಿಡರಿಂಗ್ ದಟ್ ದಿಸ್ ಇಸ್ ದ ಹೋಸ್ಟ್ ಜೀನೋಮ್. ಓಕೆ, ಇಲ್ಲಿದೆ. ಸೊ ನೌ ದಿಸ್ ವೈರಲ್ DNA ಇನ್ಕಾರ್ಪೊರೇಟಿಂಗ್ ವಿತ್ ದ ಹೋಸ್ಟ್ ಜೀನೋಮ್, ಈ ಜೀನೋಮ್ ಜೊತೆ DNA ಜೊತೆ ಏನಾಗುತ್ತೆ, ಐ ಆಮ್ ರೈಟಿಂಗ್ ಹಿಯರ್, ಕಂಬೈನ್ ಆಗುತ್ತೆ. ಹೋಸ್ಟ್ ಜೀನೋಮ್ ಇಸ್ ಪ್ರೆಸೆಂಟ್, ಇನ್ಕಾರ್ಪೊರೇಟ್ ಆಗುತ್ತೆ. ಸೊ ನೌ ಇಟ್ ಈಸ್ ಇನ್ಕಾರ್ಪೊರೇಟ್ ಆಗುತ್ತೆ. ನೌ ವಿ ನೋ ದ ಸೆಂಟ್ರಲ್ ಡಾಗ್ಮಾ, ಅಂದರೆ DNA to RNA, RNA to protein. Now our DNA, host DNA, so it is already incorporated with a viral DNA. They started to produce the RNA produce ಮಾಡಬೇಕು by the process called transcription. But now they started to produce the viral DNA. They started to produce viral RNA. So ಅದನ್ನ ಇವಾಗ ನಾವು ಬೇರೆ ಕಲರ್ಲಿ ಬರೆಯೋಣ. That's nothing but this one. So viral RNA produce ಆಗ್ತಾ ಇದೆ. Viral RNA they started to produce by the process called ಯಾವುದದು, ಟ್ರಾನ್ಸ್ಕ್ರಿಪ್ಷನ್ ಮುಖಾಂತರ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ನೌ ದಿಸ್ ವೈರಲ್ RNA, ಯು ನೋ ದಟ್ ದೇ ಸ್ಟಾರ್ಟೆಡ್ ಟು ಫಾರ್ಮ್ ಲೈಕ್ ದಿಸ್. ಸೊ ಇವಾಗ ಹೊಸ ಸೆಲ್ಸ್ಗಳು ಫಾರ್ಮೇಷನ್ ಆಗಿ ಏನಾಗುತ್ತೆ, ಹೊರಗಡೆ ರಿಲೀಸ್ ಆಗುತ್ತೆ. ನೌ ವಿ ಆರ್ ಪ್ರೊಡ್ಯೂಸಿಂಗ್ ವೈರಸಸ್. ಈಗ ವೈರಸ್ಗಳು ಪ್ರೊಡ್ಯೂಸ್ ಆಗ್ತಾ ಇದೆ. ಸಿ, ಅವರ್ ಸೆಲ್ ಬಿಕಮ್ಸ್ ದ ಫ್ಯಾಕ್ಟ್ರಿ ಆಫ್ ವೈರಸಸ್. ಏನಾಗ್ತಾ ಇದೆ, ವೈರಸ್, HIV virus infects the
ನಾರ್ಮಲ್ ಹೆಲ್ದಿ ಹ್ಯೂಮನ್ ಆರ್ ಅನಿಮಲ್ ಸೆಲ್ ಇನ್ಫೆಕ್ಟ್ ಮಾಡ್ತು. ವೈರಲ್ RNA started to produce the viral DNA with the help of reverse transcriptase enzyme. This viral DNA incorporate with the host genome. Then once it is incorporate with the host DNA, so by the process called transcription, they started to produce the viral RNA. ಕಾಮನ್ ಆಗಿದ್ದಿದ್ರೆ ಅದು RNA ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಇತ್ತು, ಬಟ್ ಇವಾಗ ಇದು ಆಲ್ರೆಡಿ ಇನ್ಫೆಕ್ಟೆಡ್ DNA. So started to produce the viral RNA and they produce the viruses out of the cell. Okay, so this is the life cycle of HIV. ಹೇಗೆ HIV ಪ್ರೊಡ್ಯೂಸ್ ಆಗುತ್ತೆ ಅಂತ. These are called HIV and ಎಂಟರ್ ಕೂಡ ಆಗಿದ್ದು ಅದೇನೆ. ಸೊ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡೋಣ. ಕ್ಯಾನ್ಸರ್. ಸೊ ಆಕ್ಚುಲಿ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು? ಇಟ್ ಈಸ್ ಅ ಕೈಂಡ್ ಆಫ್ ಅನ್ಕಂಟ್ರೋಲಬಲ್ ಡಿವಿಷನ್. ಅಂದರೆ ಕಂಡೀಷನ್ ಇನ್ ವಿಚ್ ಸೆಲ್ ಡಿವಿಷನ್ ಅನ್ಕಂಟ್ರೋಲ್ ಇರುತ್ತೆ. ಸೆಲ್ ಡಿವಿಷನ್ ಈಸ್ ಅನ್ಕಂಟ್ರೋಲ್ಡ್ ಮ್ಯಾನರ್ ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ ಆಗುತ್ತೆ. ಓಕೆ, ಅಂಡ್ ಯು ನೋ ವಿತೌಟ್ ಎನಿ ಡಿಫರೆನ್ಶಿಯೇಷನ್, ಐ ಆಮ್ ರೈಟಿಂಗ್ ಒನ್ ಮೋರ್ ವರ್ಡ್, ವಿತೌಟ್ ಎನಿ ಡಿಫರೆನ್ಶಿಯೇಷನ್. ಯಾವುದೇ ಥರ ಡಿಫರೆನ್ಶಿಯೇಷನ್ ಆಗಲ್ಲ, ಡಿಫರೆನ್ಶಿಯೇಷನ್ ಅಂತ ಹೇಳಬೇಕು. ಸೊ ಜೊತೆಗೆ ಇನ್ನೊಂದು ಮೇನ್ ಆಗಿ ನಾವು ತಿಳ್ಕೊಬೇಕಾಗಿರೋದು, ಯಾವಾಗ ಇದು ಡಿಫರೆನ್ಶಿಯೇಟ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇರುತ್ತೋ ಅಥವಾ ಯು ಕ್ಯಾನ್ ಸೇ ಪ್ರಾಲಿಫರೇಟ್ ಆಗ್ತಾ ಇರುತ್ತೋ, ಅಂಡ್ ಫೈನಲಿ you can say that produces the mass of cells, This mass of cells is commonly known as tumor. ಇದನ್ನ ಕಾಮನ್ ಆಗಿ ಟ್ಯೂಮರ್ ಅಂತ ಹೇಳ್ತಾರೆ. ಎರಡು ತರ ಟ್ಯೂಮರ್ ಇರುತ್ತೆ. ಯಾವ್ಯಾವುದು? ಬೆನೈನ್ ಟ್ಯೂಮರ್ ಆಸ್ ವೆಲ್ ಆಸ್, ನೆನ್ಪಿಡ್ಕೊಬೇಕು ಇದನ್ನ, ಬೆನೈನ್ ಟ್ಯೂಮರ್ ಅಂಡ್ ಮ್ಯಾಲಿಗ್ನೆಂಟ್ ಟ್ಯೂಮರ್. ಓಕೆ, ಸೊ ಇದರಲ್ಲಿ ಇವಾಗ ಎರಡಕ್ಕೂ ಡಿಫ್ರೆನ್ಸ್ಗಳು ಗೊತ್ತಿರಬೇಕು. ಮ್ಯಾಲಿಗ್ನೆಂಟ್ ಮತ್ತೆ ಬೆನೈನ್ ಟ್ಯೂಮರ್ಗೆ ಡಿಫ್ರೆನ್ಸ್ ಏನಿದೆ ನೋಡಿ ಇಲ್ಲಿ. ಇಟ್ಸ್ ಎ ನಾನ್ ಕ್ಯಾನ್ಸರಸ್ ಟ್ಯೂಮರ್. ಇಟ್ ಈಸ್ ಎ ಕ್ಯಾನ್ಸರಸ್ ಟ್ಯೂಮರ್. ಇದು ಮ್ಯಾಲಿಗ್ನೆಂಟ್ ಅನ್ನೋದು ಫೇಟಲ್, ಹಾಗಾಗಿ ಕ್ಯಾನ್ಸರಸ್ ಟ್ಯೂಮರ್. ಬೆನೈನ್ ಟ್ಯೂಮರ್ ಡಸ್ ನಾಟ್ ಶೋ ಮೆಟಾಸ್ಟಾಸಿಸ್ ಅಂಡ್ ಇಟ್ ಈಸ್ ನಾನ್ ಇನ್ವೇಸಿವ್. ಮೆಟಾಸ್ಟಾಸಿಸ್ ಅಂದ್ರೇನು? ಇಟ್ ಈಸ್ the process in which the invasion of the tumor from one body parts to another body parts. So ಅಂದ್ರೆ ಎಲ್ಲೋ ಒಂದು ಕಡೆ ಜನರೇಟ್ ಆಗುತ್ತೆ. They started to move and invade to the other body parts. ಅದನ್ನ ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. They do not show any metastasis, they do not move and they are not moving. So it is called non-invasive. But ಇಲ್ಲಿಗೆ ಬಂದ್ರೆ shows metastasis, thus invade to other body parts. ಬೇರೆ ಪಾರ್ಟ್ಸ್ಗೂ ಕೂಡ ಅದು ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟ್, ಇಟ್ ಸ್ಟಾಪ್ ಗ್ರೋತ್ ಆಫ್ಟರ್ ರೀಚಿಂಗ್ ಅ ಸರ್ಟನ್ ಸೈಜ್. ಒಂದು ಮಾಸ್ ಆದಮೇಲೆ, ಸರ್ಟನ್ ಸೈಜ್ ಅನ್ನ ರೀಚ್ ಆದಮೇಲೆ ಸ್ಟಾಪ್ ಆಗಿಬಿಡುತ್ತೆ. ಬಟ್ ಮೆಲಿಗ್ನೆಂಟ್ ಟ್ಯೂಮರ್ ಶೋಸ್ ಇನ್ಡೆಫಿನೆಟ್ ಗ್ರೋತ್. ಓಕೆ, ಆ ಎಂಟೈರ್ ಆರ್ಗನ್ ಡೆಸ್ಟ್ರಾಯ್ ಆಗೋ ತನಕನೂ ಕೂಡ ಅದು ಗ್ರೋತ್ ಆಗ್ತಾನೆ ಇರುತ್ತೆ. ಲಿಮಿಟೆಡ್ ಅಡೆರೆನ್ಸ್ ಅಕರ್ಸ್ ಅಮಾಂಗ್ಸ್ಟ್ ದ ಸೆಲ್ಸ್ ಬೆನೈನ್ ಟ್ಯೂಮರ್. ಲಿಮಿಟೆಡ್ ಅಡೆರೆನ್ಸ್ ಇರುತ್ತೆ, ಬಟ್ ಇಲ್ಲಿ ದೇರ್ ಇಸ್ ನೋ ಅಡೆರೆನ್ಸ್ ಅಮಾಂಗ್ಸ್ಟ್ ದ ಸೆಲ್, ಸೊ ದೇ ಟೆಂಡ್ಸ್ ಟು ಸ್ಲಿಪ್ ಪಾಸ್ಟ್ ಒನ್ ಅನದರ್. Adherence illde irodrinda they started to slip. Okay, they started to invade, they show metastasis. So it is the less fatal to the body. Yeah, it is less fatal to the body. Body ge tumba kadime fatal ಆಗಿರುತ್ತೆ, death cause ಆಗೋದು ತುಂಬಾ ಕಡಿಮೆ, but it is more fatal to the body and cause the death as well. So this is nothing but benign tumor and malignant tumor. ಸರ್ ಈ ತರ ಕ್ವಶನ್ ಯಾವ ತರ ಕೇಳ್ತಾರೆ? ರಿಮೆಂಬರ್ ಇನ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ತರ ನೀಟ್ ಅಲ್ಲಿ ಕಾಮನ್ ಆಗಿ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಇನ್ ರಿಲೇಟೆಡ್ ಟು ಬೆನೈನ್ ಟ್ಯೂಮರ್ ಆರ್ ವಾಟ್ ಇಸ್ ದಟ್ ಮೆಲಿಗ್ನೆಂಟ್ ಟ್ಯೂಮರ್ ಅಂತ ಕೇಳಿದಾಗ ಆನ್ಸರ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಅದೇ ತರ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್. ಓಕೆ, ಅಂದ್ರೆ ಕಾಸಸ್ ಆಫ್ ಕ್ಯಾನ್ಸರ್ ಯಾವ ತರ ಆಗುತ್ತೆ ಅಂತ ಜಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ನಮಗೆ ನೀಟ್ಗೆ ಅದೇ ಇಂಪಾರ್ಟೆಂಟ್ ಆಗಿರೋದು. ಸೊ ವಿ ನೋ ದಟ್ ಹೌ ದ ಟೈಮ್ ಇಸ್ ವೆರಿ ಪ್ರೀಶಿಯಸ್ ನವ್ ಎ ಡೇಸ್. ಸೊ ಹಾಗಾಗಿ ಆ ಎಕ್ಸಾಂಪಲ್ಗಳನ್ನ ಗುರ್ತು ಮಾಡ್ಕೊಂಬಿಡಿ. ಕೆಮಿಕಲ್ ಏಜೆಂಟ್ಸ್, ಫಿಸಿಕಲ್ ಏಜೆಂಟ್ಸ್, ಬಯೋಲಾಜಿಕಲ್ ಏಜೆಂಟ್ಸ್. ಕೆಮಿಕಲ್ಗೆ ಬಂದಾಗ ಅಲನೈನ್ ಡೈಸ್, ನೈಟ್ರೋಸೋ ಡೈ ಮೀಥೈಲ್ ಅಮೈನ್, ಬೆನ್ಜೋಪೈರಿನ್ಸ್, ಕೆಮಿಕಲ್ ಇನ್ ಸಿಗರೇಟ್ಸ್ ಸ್ಮೋಕ್, ಇದೆಲ್ಲವೂ ಕೂಡ ಕೆಮಿಕಲ್ ಏಜೆಂಟ್ಸ್. ದೇ ಕಾಸ್ ಕ್ಯಾನ್ಸರ್ನ ಕಾಸ್ ಮಾಡ್ಬೋದು. ನೆಕ್ಸ್ಟ್ ಫಿಸಿಕಲ್ ಏಜೆಂಟ್ಗೆ ಬಂದಾಗ ಅಯೋನೈಸಿಂಗ್ ರೇಡಿಯೇಷನ್ಸ್ ಲೈಕ್ ಎಕ್ಸ್-ರೇಸ್ ಅಂಡ್ ಗಾಮಾ ರೇಸ್. ಓಕೆ, ನಾನ್ ಅಯೋನೈಸಿಂಗ್ ರೇಡಿಯೇಷನ್ಸ್ ಲೈಕ್ UV ರೇಸ್. ಈ ರೇಡಿಯೇಷನ್ಸ್ಗಳಿಂದನೂ ಕೂಡ ಕ್ಯಾನ್ಸರ್ ಕಾಸ್ ಆಗ್ಬೋದು ಇಫ್ ಯು ಆರ್ so frequently subsequently exposed to these radiations.
ಸೊ ಕ್ಯಾನ್ಸರ್ ವಿಲ್ ಕಾಸ್. ನೆಕ್ಸ್ಟ್ ಬಯೋಲಾಜಿಕಲ್ ಏಜೆಂಟ್ಸ್, ಆಂಕೋಜೆನಿಕ್ ವೈರಸಸ್, ಸಮ್ ಪ್ಯಾರಾಸೈಟ್ಸ್. ಕೆಲವು ಆಂಕೋಜೆನಿಕ್ ವೈರಸ್, ಆಂಕಾಲಜಿ ದಟ್ಸ್ ರಿಲೇಟೆಡ್ ಟು ಕ್ಯಾನ್ಸರ್. ಆಂಕಾಲಜಿ ಅಂದರೆ ಸ್ಟಡಿ ಆಫ್ ಕ್ಯಾನ್ಸರ್ ಆಗುತ್ತೆ, ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ಗಳಾಗಿರುತ್ತೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಇನ್ನು ಟೈಪ್ಸ್ ಆಫ್ ಕ್ಯಾನ್ಸರಿಗೆ ಬಂದರೆ ಕಾರ್ಸಿನೋಮಾ, ಮೆಲನೋಮಾ, ಸಾರ್ಕೋಮಾ ಆ್ಯಂಡ್ ಲ್ಯೂಕೇಮಿಯಾ ಆ್ಯಂಡ್ ಲಿಂಫೋಮಾ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕಾಮನ್ ಆಗಿ ಬಯಾಲಜಿಯಲ್ಲಿ ವರ್ಡ್ಸ್ಗಳನ್ನ ಎನ್ಕೋಡ್ ಮಾಡಬೇಕು. ಸೊ ಇಲ್ಲಿ ಕಾರ್ಸಿನೋಮಾ ಇಟ್ಸ್ ಎ ಕ್ಯಾನ್ಸರ್ ಆಫ್ ಎಪಿಥೀಲಿಯಲ್ ಟಿಶ್ಯೂ, ಸ್ಕಿನ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಕಾರ್ಸಿನೋಮಾ. ಓಕೆ, ಇನ್ನೊಂದು ಇಲ್ಲಿ ಮೆಲನೋಮಾ, ಮೆಲಾನೋಸೈಟ್ಸ್ ಅಂದರೆ ಪಿಗ್ಮೆಂಟೇಷನ್ ಆಫ್ ದ ಸ್ಕಿನ್ ಅಂತ ಹೇಳ್ಬೋದು. ಸೊ ಕ್ಯಾನ್ಸರ್ ಆಫ್ ದ ಮೆಲಾನೋಸೈಟ್ ಆಫ್ ದ ಸ್ಕಿನ್. ಸೊ ಪಿಗ್ಮೆಂಟೇಷನ್ಗೆ ರೆಸ್ಪಾನ್ಸಿಬಲ್ ಆಗ್ತಕ್ಕಂಥ ಮೆಲಾನೋಸೈಟ್ಗಳನ್ನು ಇದು ಕಾಸ್ ಮಾಡುತ್ತೆ, ಟಾರ್ಗೆಟ್ ಮಾಡುತ್ತೆ. ಹಾಗಾಗಿ ಇದು ಮೆಲಾನೋಮಾ. ಸಾರ್ಕೋಮಾ, ಸಾರ್ಕೊಲೆಮ್ಮ, ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೇಳಿರ್ತೀರಾ ನೀವು. ಓಕೆ, ಸೊ ಹಾಗಾಗಿ ಕ್ಯಾನ್ಸರ್ ಆಫ್ ಮೀಸೋಡರ್ಮಲ್ ಟಿಶ್ಯೂ ಅಂದರೆ ಈ ಮಸಲ್ಸ್ಗಳೇನಿರುತ್ತೆ ಅದನ್ನು ಅಟ್ಯಾಕ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ಲ್ಯುಕೇಮಿಯಾ ಆ್ಯಂಡ್ ಲಿಂಫೋಮಾ, ಇಟ್ಸ್ ಎ ಕ್ಯಾನ್ಸರ್ ಆಫ್ ಹಿಮೋಪಾಯಿಟಿಕ್ ಸೆಲ್ಸ್ ಆರ್ ದ ಬ್ಲಡ್ ಸೆಲ್ಸ್. Hemopoietic cells are the blood cells, you can say. So that's the thing. So that is nothing but ಏನಿದು ಕ್ಯಾನ್ಸರ್ ಟೈಪ್ಸ್ಗಳಾಯಿತು. ಇನ್ನು ಉಳಿದ ಹಾಗೆ ಇಲ್ಲಿ ನೋಡಿ ಡಯಾಗ್ನೋಸಿಸ್ ಅಂದರೆ ಡಿಟೆಕ್ಷನ್ ಆಫ್ ದ ಕ್ಯಾನ್ಸರ್ ಯಾವ ಥರ ಮಾಡ್ತಾರೆ. ಇದು ಮೇಯ್ನ್ ಆಗಿ 6 ಮೆಥಡ್ಗಳಿದೆ. ಬ್ಲಡ್ ಆ್ಯಂಡ್ ಬೋನ್ ಮ್ಯಾರೋ ಟೆಸ್ಟ್ ಅಂತ ಹೇಳ್ತೀವಿ. ಬ್ಲಡ್ ಆ್ಯಂಡ್ ಬೋನ್ ಮ್ಯಾರೋ ಟೆಸ್ಟ್ ಇಲ್ಲಿ ಕೌಂಟ್ ಮಾಡ್ತಾರೆ, ಅಂದರೆ ಸೆಲ್ ಕೌಂಟ್ ಮಾಡ್ತಾರೆ. ಕೌಂಟ್ ದ ಸೆಲ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಸೆಲ್ ಕೌಂಟ್ನ ಮುಖಾಂತರ, ಅಂದರೆ ಇನ್ಕ್ರೀಸ್ಡ್ ಸೆಲ್ ಕೌಂಟ್ ಮುಖಾಂತರ ದೇ ಕಮ್ ಟು ನೋ ವೆದರ್ ದೇರ್ ಈಸ್ ಅ ಕ್ಯಾನ್ಸರ್ ಆರ್ ನಾಟ್. ಒಂದು ಬ್ಲಡ್ ಅಂಡ್ ಬೋನ್ ಮ್ಯಾರೋ ಟೆಸ್ಟ್. ಹಿಸ್ಟೋಪೆಥಾಲಜಿಕಲ್ ಆರ್ ದ ಬಯಾಪ್ಸಿ, ವೆರಿ ಇಂಪಾರ್ಟೆಂಟ್ ವರ್ಡ್ ಬಯಾಪ್ಸಿ. ಅಂದರೆ ಅದನ್ನು ಹಿಸ್ಟೋಪೆಥಾಲಜಿಕಲ್ ಅಂದರೆ ಸಸ್ಪೆಕ್ಟೆಡ್ ಆರ್ಗನ್ ಏನಿರುತ್ತೆ, ಸಸ್ಪೆಕ್ಟೆಡ್ ಆರ್ಗನ್ ಅಂತ ಏನಿದೆ ಅಥವಾ ಟಿಶ್ಯೂ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ, ಕಟ್ ಮಾಡಿ ಆ ಪೀಸನ್ನು ಎಕ್ಸಾಮೈನ್ ಮಾಡ್ತಾರೆ. ಓಕೆ, ಸೊ ದೆನ್ ಇಟ್ ಈಸ್ ಕಾಲ್ಡ್ ಬಯಾಪ್ಸಿ. ಹಿಸ್ಟೋಪೆಥಾಲಜಿಕಲ್ ಟಿಶ್ಯೂ, ಹಿಸ್ಟಾಲಜಿ, ಟಿಶ್ಯೂ ಅನ್ನ ಕಟ್ಔಟ್ ಮಾಡಿ ಅದನ್ನೇನು ಮಾಡ್ತಾರೆ, ಎಕ್ಸಾಮೈನ್ ಮಾಡ್ತಾರೆ. ರೇಡಿಯೋಗ್ರಫಿ, ಸೊ ಹಿಯರ್ ದೇ ಆರ್ ಯೂಸಿಂಗ್ ಎಕ್ಸ್ರೇ, ಅಂದರೆ ಇಲ್ಲಿ ಎಕ್ಸ್ರೇನ ಯೂಸ್ ಮಾಡ್ತಾರೆ. ಆ್ಯಂಡ್ ದೇ ಆರ್ ಜಸ್ಟ್ ಚೆಕಿಂಗ್ ಇಂಟರ್ನಲ್ ಆರ್ಗನ್ಸ್ಗಳಲ್ಲಿ ಟ್ಯೂಮರ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಸೊ ಟ್ಯೂಮರ್ನ ಚೆಕ್ ಮಾಡೋದು ಎಕ್ಸ್ರೇ ಮುಖಾಂತರ. ಎಕ್ಸ್ರೇ ಮುಖಾಂತರ ಬ್ಲಡ್ ಅಲ್ಲಿ ಗೊತ್ತಾಗುತ್ತೆ ಟ್ಯೂಮರ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಕಂಪ್ಯೂಟೆಡ್ ಟೊಮಾಗ್ರಫಿ ಆರ್ ಸಿಟಿ ಸ್ಕ್ಯಾನಿಂಗ್. ಸೊ ಇಲ್ಲಿ 3 ಡೈಮೆನ್ಷನಲ್ ಇಮೇಜ್ ಸೊ ಯಾವುದ್ರದ್ದು ಟ್ಯೂಮರ್ದನ್ನು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಸಿಟಿ ಸ್ಕ್ಯಾನಿಂಗ್ ಅನ್ನ. ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್, MRI ಸ್ಕ್ಯಾನಿಂಗ್ ಅಂತ ಹೇಳಿದೆ. ಸೊ ಇಲ್ಲಿ ನಾನ್ ಅಯನೈಸಿಂಗ್ ರೇಡಿಯೇಷನ್ಗಳನ್ನ ಯೂಸ್ ಮಾಡಿಕೊಂಡು ಸೊ ಅಲ್ಲೂ ಕೂಡ ಏನು ಮಾಡ್ತಾರೆ, ದ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಮುಖಾಂತರ. ಸೊ ದೇ ಆರ್ ಯೂಸಿಂಗ್ ನಾನ್ ಅಯೋನೈಸಿಂಗ್ ಒಂದು, ಮತ್ತೆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಐಡೆಂಟಿಫೈ ಮಾಡೋದು. ಓಕೆ, MRI ಸ್ಕ್ಯಾನಿಂಗ್ ನೋಡಿರ್ತೀರಾ ನೀವು. ನೆಕ್ಸ್ಟ್ ಮೊನೋಕ್ಲೋನಲ್ ಆಂಟಿಬಾಡೀಸ್, ಕೆಮಿಕಲ್ಗಳನ್ನ ಯೂಸ್ ಮಾಡೋದು, ಮೊನೋಕ್ಲೋನಲ್ ಆಂಟಿಬಾಡೀಸ್. ಸೊ ಹಾಗಾಗಿ ಅಲ್ಲಿ ಆಂಟಿಬಾಡೀಸ್ಗಳನ್ನ ಯೂಸ್ ಮಾಡ್ತಾರೆ. ಇದು ಏನಿದು ಡಿಟೆಕ್ಷನ್, ಡಯಾಗ್ನೋಸಿಸ್ ಯಾವ ಥರ ಮಾಡ್ತಾರೆ. ಸೊ ಒಂದು ಬೋನ್ ಮ್ಯಾರೋ ಆ್ಯಂಡ್ ಆಲ್ಸೋ ದ ಬ್ಲಡ್ ಆ್ಯಂಡ್ ಬೋನ್ ಮ್ಯಾರೋ ಟೆಸ್ಟ್, ಹಿಸ್ಟೋಪೆಥಾಲಜಿಕಲ್ ಆರ್ ಬಯಾಪ್ಸಿ, ಇಂಪಾರ್ಟೆಂಟ್ ಬಯಾಪ್ಸಿ. ನೆಕ್ಸ್ಟ್ ರೇಡಿಯೋಗ್ರಫಿ, ಕಂಪ್ಯೂಟೆಡ್ ಟೊಮೋಗ್ರಫಿ, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್, ಮೊನೋಕ್ಲೋನಲ್ ಆಂಟಿಬಾಡೀಸ್. ಇದಿಷ್ಟು ಡಯಾಗ್ನೋಸಿಸ್ ಆರ್ ಯು ಕ್ಯಾನ್ ಸೇ ಡಿಟೆಕ್ಷನ್. ಓಕೆ, ಸೊ ಅದೇ ಥರ ಇನ್ನೊಂದು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಬೇಕು. ಟ್ರೀಟ್ಮೆಂಟ್, ಸರ್ಜರಿ. ಸೊ ಅಂದರೆ ಕಟ್ ಔಟ್ ಆ್ಯಂಡ್ ರಿಮೂವ್ಡ್. ಏನನ್ನ ರಿಮೂವ್ ಮಾಡಬೇಕು? ಸಸ್ಪೆಕ್ಟೆಡ್ ಪಾರ್ಟ್. ಸಸ್ಪೆಕ್ಟೆಡ್ ಅಲ್ಲ, ಆ್ಯಕ್ಚುಲಿ ಸಸ್ಪೆಕ್ಟೆಡ್ ಅದನ್ನು ಡಿಟೆಕ್ಟ್ ಮಾಡ್ತಾರೆ. ಡಿಟೆಕ್ಟ್ ಮಾಡಾದ್ಮೇಲೆ ಕನ್ಫರ್ಮ್ ಆದ್ಮೇಲೆ ಅದನ್ನು ರಿಮೂವ್ ಮಾಡೋದು ಸರ್ಜರಿ. ರೇಡಿಯೇಷನ್ ಥೆರಪಿ, ಇಲ್ಲಿ ರೇಡಿಯೇಷನ್ಸ್ಗಳನ್ನ ಯೂಸ್ ಮಾಡೋದು, ಆಸ್ ದ ನೇಮ್ ಇಂಡಿಕೇಟಿಂಗ್. ಸೊ ದೇ ಆರ್ ಯೂಸಿಂಗ್ ದ ರೇಡಿಯೇಷನ್ ಟು ಬ್ಲಾಸ್ಟ್ ದ ಟ್ಯೂಮರ್. ಸೊ ಲೈಕ್ ವೈಸ್ ಕೀಮೋಥೆರಪಿ, ಕೆಮಿಕಲ್ ಯೂಸ್ ಮಾಡೋದು. ಇಮ್ಯೂನೋಥೆರಪಿ, ಇಮ್ಯೂನ್ಸ್ಗಳನ್ನ ಯೂಸ್ ಮಾಡೋದು. ಇಲ್ಲಿ ಕಾಮನ್ ಆಗಿ ಸೈಡ್ ಎಫೆಕ್ಟ್ ಕಾಸ್ ಆಗುತ್ತೆ, ಕೇಳ್ತಾರೆ. ಸೈಡ್ ಎಫೆಕ್ಟ್ ಕಾಸ್ ಆಗುತ್ತೆ, ಹೇರ್ ಲಾಸ್ ಆಗುತ್ತೆ, ಹೌದಾ? ಸೊ ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಈಗ ಕ್ಯಾನ್ಸರ್ ಪೇಷಂಟ್ಗಳನ್ನ ನೀವು ನೋಡಿದ್ರೆ, ಸೊ ಲಿಕೇಮಿಯಾ ಆ ಥರ ಎಲ್ಲ ಬಂದಾಗ you might have seen some picture, so where children are sitting over the bed, so without hair,
okay, with the tubes they have providing the something, so that is nothing but chemotherapy ಆದಾಗ ಆಗೋದು. ಸೊ ನಮಗೆ ಬೇಕಾಗಿರೋದು ಸರ್ಜರಿ ಮೆಥಡ್, ರೇಡಿಯೇಷನ್ ಥೆರಪಿ, ಕೆಮೊಥೆರಪಿ ಅಂಡ್ ಇಮ್ಯುನೋಥೆರಪಿ. ಸೊ ಪ್ಲೀಸ್ ರೆಫರ್ ಆಲ್ ದೀಸ್ ಥಿಂಗ್ಸ್, ಏನೇನಿದೆ ಯಾವ್ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಇಲ್ಲಿಗೆ ನೋಡೋಣ, ತುಂಬ ಇಂಪಾರ್ಟೆಂಟ್ ಆಗಿರೋದು ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್ಗೆ ಬಂದಾಗ, ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್. ಸೊ ಕಾಮನ್ ಆಗಿ ಎಲ್ಲ ಇಲ್ಲೇ ಪಾಯಿಂಟ್ಸ್ಗಳು ಕೊಟ್ಟಿದ್ದೀನಿ, ಇದೇ ಥರ ಈಸಿಯಾಗಿ ನೆನ್ಪಿಟ್ಕೊಂಬಿಡಿ. ಓಕೆ, ಏನು ಓಪಿಯಾಯ್ಡ್ ಓಪಿಯಾಯ್ಡ್ ಡ್ರಗ್ಸ್, cannabinoids and coca alkaloids. So 3 groups of drugs they have given in your textbook, including hallucinogens. ಅದನ್ನ ಬಿಟ್ಟು ಹಾಕಿ, ಇವಾಗ LSD ಬರುತ್ತೆ, ಅದನ್ನ ನೆನ್ಪಿಟ್ಕೊಬೇಕು. ನೆಕ್ಸ್ಟು ಯಾವುದಿದು ಸೋರ್ಸ್ಗೆ ಬಂದಾಗ ಓಪಿಯಾಯ್ಡ್. ಸೊ ಯಾವ್ದು ಬರುತ್ತೆ ಓಪಿಯಾಯ್ಡ್ ಅಂತ ಹೇಳಿದ್ರೆ ಯಾವುದರಿಂದ ಬರುತ್ತೆ? ಪೆಪೇವರ್ ಸಾಮ್ನಿಫೆರಮ್. ಓಕೆ, ಅದನ್ನ ಕಾಮನ್ ಆಗಿ ಪಾಪಿ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಪಾಪಿ ಪ್ಲಾಂಟ್ಸ್ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡೋದು. ನೋಡಿ ಸರ್, ಯಾವ ಥರ ನೆನ್ಪಿಟ್ಕೊಬೇಕು? ಐ ಹ್ಯಾವ್ ರಿಟನ್ 3 ಗ್ರೂಪ್ಸ್ ಆಫ್ ಡ್ರಗ್ಸ್ ಹಿಯರ್. ದೇರ್ ಸೋರ್ಸ್ ಎಲ್ಲಿಂದ ಬರುತ್ತೆ, ಯಾವ ಪ್ಲಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ದ ಮೋಡ್ ಆಫ್ ಇಂಟೇಕ್, ಹೌ ದೇ ಆರ್ ಟೇಕಿಂಗ್ ದಟ್ ಇನ್ ಟು ದೇರ್ ಬಾಡಿ. ನೆಕ್ಸ್ಟ್ ಮೋಡ್ ಆಫ್ ಆ್ಯಕ್ಷನ್, ಯಾವ ಪಾರ್ಟನ್ನು ಅದು ಟಾರ್ಗೆಟ್ ಮಾಡುತ್ತೆ, ಆ್ಯಕ್ಷನ್ ಮಾಡುತ್ತೆ. ಎಫೆಕ್ಟ್, ಏನು ಕಾಸ್ ಆಗುತ್ತೆ ಅಂತ. ಇಷ್ಟು ಕೂಡ ಗೊತ್ತಿರಬೇಕು, 4. ಸೊ ಕ್ರೈಟೀರಿಯಾ ಮೇಲೆ ನಾವು ತಿಳ್ಕೊಳ್ತಾ ಇದೀವಿ. ಪೆಪೇವರ್, ಸಾಮ್ನಿಫೆರಮ್, ಪಾಪಿ ಪ್ಲಾಂಟ್. ಸೊ ಯು ನೋ ದಟ್ ಕಾಮನ್ ಆಗಿ ಅದು ಏನು ಮಾಡುತ್ತೆ ಇವಾಗ. ಮೋಡ್ ಆಫ್ ಇಂಟೇಕ್ ಸ್ನಾರ್ಟಿಂಗ್ ಆ್ಯಂಡ್ ಇಂಜೆಕ್ಷನ್ ಮುಖಾಂತರ, ಸ್ನಾರ್ಟಿಂಗ್ ಮುಖಾಂತರ ತೆಗೆದುಕೊಳ್ಳೋದು. ಸೊ ಇಲ್ಲಿ ದೇ ಅಟ್ಯಾಕ್ ದ ಓಪಿಯಾಯ್ಡ್ ರೆಸೆಪ್ಟಾರ್ಸ್ ಪ್ರೆಸೆಂಟ್ ಇನ್ ದ ಬ್ರೈನ್ ಆರ್ ದ CNS. ಓಪಿಯಾಯ್ಡ್ ರೆಸೆಪ್ಟಾರ್ಗಳನ್ನ ಟಾರ್ಗೆಟ್ ಮಾಡುತ್ತೆ. ಅಂಡ್ ಆಲ್ಸೋ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅನ್ನ ಇದು ಅಟ್ಯಾಕ್ ಮಾಡುತ್ತೆ. ನೆಕ್ಸ್ಟ್, ಸೊ ಇಟ್ ಈಸ್ ಆನ್ ಡಿಪ್ರೆಸೆಂಟ್, ಇದು ಡಿಪ್ರೆಸೆಂಟ್ ಆಗಿರುತ್ತೆ. ಅಂಡ್ ಆಲ್ಸೋ ಪವರ್ಫುಲ್, ಎಫೆಕ್ಟಿವ್, ಸೆಡೇಟಿವ್ ಆಗಿರುತ್ತೆ, ಪೇನ್ ಕಿಲ್ಲರ್ ಆಗಿರುತ್ತೆ. ಓಕೆ, ಮಾರ್ಫೈನ್ ಅಂತ ಕೇಳಿದ್ದೀರಾ? ಸೊ ಡಿಪ್ರೆಸೆಂಟ್ ಅಂತ ಬಂದಾಗ, ಸೊ ಯು ಕ್ಯಾನ್ ಸೇ ಅದರಲ್ಲಿ ಜಸ್ಟ್ ಮಾರ್ಫೈನ್. ಓಕೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಮಾರ್ಫೈನ್ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ದಿಲ್ಲ ನಾನು. ಓಕೆ, ಸೊ ಮಾರ್ಫೈನ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೆನಾಬಿನಾಯ್ಡ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಕೆನಾಬಿಸ್ ಸಟೈವಾ. ಕೆನಾಬಿಸ್ ಸಟೈವಾದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಹಿನೆಲೇಷನ್, ಯಾವ್ದ್ರ ಮುಖಾಂತರ? ಹಿನೆಲೇಷನ್ ಮುಖಾಂತರ. ಅದಾದ್ಮೇಲೆ ಓರಲ್ ಇಂಜೆಕ್ಷನ್ ಮುಖಾಂತರ, ಬಾಯಿಯ ಮುಖಾಂತರ ತೆಗೆದುಕೊಳ್ಳೋದು. ಕೆನಾಬಿನಾಯ್ಡ್ ರೆಸೆಪ್ಟಾರ್ಸ್ಗಳು ಅನ್ನ ಎಫೆಕ್ಟ್ ಮಾಡುತ್ತೆ. CNS ಅಲ್ಲಿರೋ ಕೆನಾಬಿನಾಯ್ಡ್ ರೆಸೆಪ್ಟಾರ್ಸ್ ಬ್ರೈನ್ ಅಲ್ಲಿರೋದನ್ನ ಅಫೆಕ್ಟ್ ಮಾಡುತ್ತೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅನ್ನ ಅಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಕೋಕಾ ಆಲ್ಕಲಾಯ್ಡ್ಸ್, ಎರಿಥ್ರೋಝೈಲಮ್ ಕೋಕಾ. ಓಕೆ, ನೆನ್ಪಿಟ್ಕೊಬೇಕು. ಸೊ ನೆಕ್ಸ್ಟ್ ಸ್ನಿಫಿಂಗ್ ಅಂಡ್ ಸ್ನಾಟಿಂಗ್, ಸ್ನಿಫ್ ಮಾಡೋದು, ಸ್ನಾಟ್ ಮಾಡೋದು. ಅದೇ ಥರ ಇನ್ನೊಂದು ಇಂಟರ್ಫಿಯರ್ ವಿತ್ ನ್ಯೂರೋ ಟ್ರಾನ್ಸ್ಮಿಟರ್ ಡೋಪಮೈನ್. ಯಾವುದು ನ್ಯೂರೋ ಟ್ರಾನ್ಸ್ಮಿಟರ್ ಡೋಪಮೈನ್ ಅಂತ ಗೊತ್ತು, ಅದ್ರ ಜೊತೆ ಅದೇನಾಗುತ್ತೆ, ಇಂಟರ್ಫಿಯರ್ ಆಗುತ್ತೆ. ಡೋಪಮೈನ್. ಸೊ ದೀಸ್ ಆರ್ ಜಸ್ಟ್ ಲೈಕ್ ವಾಟ್ ಇಸ್ ದಟ್, ಎಕ್ಸಾಜುರೇಟೆಡ್ ಹಾರ್ಮೋನ್ಸ್ಗಳು. ನಾವು ಬಾಡಿಯಲ್ಲಿ ಎಕ್ಸೈಟ್ಮೆಂಟ್ ಅನ್ನ ಕಾಸ್ ಮಾಡೋದು, ಅದ್ರ ಜೊತೆ ಇಂಟರ್ಫಿಯರ್ ಆಗೋದು ಎರಿಥ್ರೋಝೈಲಮ್ ಕೋಕಾ ಅಥವಾ ಕೋಕಾ ಆಲ್ಕಲಾಯ್ಡ್ಸ್ಗಳು. ಹೆಡೇಕು, ಕನ್ವಲ್ಷನ್ ಮತ್ತೆ ಹ್ಯಾಲ್ಯೂಸಿನೇಷನ್ಸ್ಗಳ ಕಾಸ್ ಆಗ್ತಾ ಹೋಗುತ್ತೆ. ಇನ್ನು ಆಲ್ಕೋಹಾಲ್ಸ್ ಮತ್ತೆ ಟೊಬ್ಯಾಕೊ ಬಂದಾಗ, ಯು ನೋ ದಟ್ ಟೊಬ್ಯಾಕೊ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದರಲ್ಲಿ ಏನಿರುತ್ತೆ? ನಿಕೋಟಿನ್ ಇರುತ್ತೆ. ಆಸ್ ವಿ ಹ್ಯಾವ್ ರಿಟನ್ ಹಿಯರ್, ನಿಕೋಟಿನ್ ಇರುತ್ತೆ. ದ ಕೆಮಿಕಲ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ದ ಟೊಬ್ಯಾಕೊ ಇಸ್ ಕಾಲ್ಡ್ ನಿಕೋಟಿನ್. ಸೊ ಅದು ಮೋಡ್ ಆಫ್ ಇಂಟೇಕ್ ಬಂದು ಸ್ಮೋಕ್ಡ್, ಚ್ಯೂಡ್ ಆರ್ ಸ್ನಫ್. ಸ್ಮೋಕ್ಡ್ ಅಥವಾ ಚ್ಯೂಡ್ ಆರ್ ದ ಸ್ನಫ್ ಅಂತ ಹೇಳ್ತಾರೆ. ಮೋಡ್ ಆಫ್ ಆಕ್ಷನ್ ಬಂದ್ರೆ ಏನಾಗುತ್ತೆ? ನಿಕೋಟಿನ್, ಅಡ್ರಿನಲಿನ್ ಅಂಡ್ ನಾರ್ ಅಡ್ರಿನಲಿನ್ ಅನ್ನ ಅದು ಅಫೆಕ್ಟ್ ಮಾಡುತ್ತೆ. ಅಂದ್ರೆ it is affecting the increases the blood pressure. ಸೊ ಅದೇ ತರ ಎಫೆಕ್ಟ್ ಏನಾಗುತ್ತೆ? ಟೊಬ್ಯಾಕೊ ತೆಗೆದುಕೊಳ್ಳೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ಗಳಿರುತ್ತೆ. ಕ್ಯಾನ್ಸರ್, ಲಂಗ್ ಡಿಸಾರ್ಡರ್ಸ್, ರೆಸ್ಪಿರೇಟರಿ ಡಿಸಾರ್ಡರ್ಸ್ ಕಾಸ್ ಆಗುತ್ತೆ. ಓಕೆನಾ? ಸೊ ನೋಡಿ, ಈಗ ಟೊಬ್ಯಾಕೊ ಅಂತ ಬಂದ ತಕ್ಷಣ ಸಿಗರೇಟ್ ಸ್ಮೋಕಿಂಗ್ ಅಂತ ನೀವು ತಿಳ್ಕೊಂಡ್ಬಿಡ್ಬೋದು. ಸ್ಮೋಕ್ ಟು ಚ್ಯೂಡ್ ಅಥವಾ ಕಾಮನ್ ಆಗಿ ಸ್ನಫ್ ಮಾಡ್ತಾರೆ. ಅಡ್ರಿನಲಿನ್ ಮತ್ತೆ ನಾರ್ ಅಡ್ರಿನಲಿನ್ ಇದು ಬ್ಲಡ್ ಪ್ರೆಷರ್ನ ಜಾಸ್ತಿ ಮಾಡುತ್ತೆ, ಕಡಿಮೆ ಮಾಡುತ್ತೆ, ನಿಮಗೆ ಗೊತ್ತಿರುತ್ತೆ. ಎಮರ್ಜೆನ್ಸಿ ಹಾರ್ಮೋನ್ಸ್ಗಳು. ಸೊ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಏನಾಗುತ್ತೆ, ಒಂದು ಲೆವೆಲ್ಗೆ ಬಾಡಿಯಲ್ಲಿ ಹೀಟು ಅಥವಾ ಬ್ಲಡ್ ಪ್ರೆಷರ್ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಲಂಗ್ ಕ್ಯಾನ್ಸರ್ ಬರ್ಬೋದು, ಅಥವಾ ಕ್ಯಾನ್ಸರ್, ಕಾಮನ್ ಆಗಿ ಲಂಗ್ ಡಿಸಾರ್ಡರ್ಗಳು ಎಲ್ಲ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಆಲ್ಕೋಹಾಲ್, ಎಕ್ಸ್ಟ್ರಾಕ್ಟೆಡ್ ಬೈ ಮೆನಿ ಮೀನ್ಸ್, ಬೇರೆ ಬೇರೆ ಮೀನ್ಸ್ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆ್ಯಂಡ್ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ದಟ್ ಆಸ್ ಎ ಮೊಲಾಸಸ್. ಅಂದರೆ ಮೊಲಾಸಸ್ ಅಂತ ಹೇಳಿದ್ರೆ ಶುಗರ್ ಕೇನಲ್ಲಿ ಉಳ್ಕೊಳ್ಳೋದು ಕೊನೆಯಲ್ಲಿ ಇರುತ್ತಲ್ಲ, ಸೊ ಬ್ರೌನ್ ವಿಸ್ಕಸ್ ಲಿಕ್ವಿಡ್, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಮತ್ತು ಡಿಸ್ಟಿಲ್ಡ್, ನಾನ್ ಡಿಸ್ಟಿಲ್ಡ್ ಆಲ್ಕೋಹಾಲ್ ಅಂತ ಕೂಡ ಕೇಳಿರ್ತೀರ ನೀವು, ಬಿಯರ್, ವೈನ್, ವಾಟ್ ಎವರ್ ಇಟ್ ಈಸ್.
ಸೊ ಅದೆಲ್ಲವೂ ಕೂಡ ಸೇರಿದ್ರೆ ಓರಲ್ ಮುಖಾಂತರ ಮಾತ್ರ ತೆಗೆದುಕೊಳ್ತಾರೆ. ಓಕೆ, ಡ್ರಿಂಕ್ಸ್ ಅಂತ ಏನು ಹೇಳ್ತಾರೆ ಅದು. ಸೊ ಅದೇ ಥರ ಅನೆಸ್ಥೆಟಿಕ್ ಎಫೆಕ್ಟ್ ಮತ್ತು ಸೆರೆಬ್ರಮ್ ಮತ್ತು ಸೆರೆಬೆಲ್ಲಮನ್ನು ಎಫೆಕ್ಟ್ ಮಾಡುತ್ತೆ. ಆಲ್ಕೋಹಾಲ್ ಎಫೆಕ್ಟ್ಸ್ ಆನ್ ದ ಸೆರೆಬ್ರಮ್ ಆ್ಯಂಡ್ ಸೆರೆಬೆಲ್ಲಮ್. ಸೊ ದಟ್ ಯು ನೋ ದಟ್. ಸೊ ಕಾಮನ್ ಆಗಿ ಪೀಪಲ್ ದೋಸ್ ಹೂ ಆರ್ ಕನ್ಸ್ಯೂಮಿಂಗ್ ದ ಆಲ್ಕೋಹಾಲ್ ದೇ ಸ್ಟಾರ್ಟೆಡ್ ಟು ಸರ್ವೆ ದ ಎಂಟೈರ್ ರೋಡ್. ಓಕೆ, ನಾರ್ಮಲ್ ಆಗಿ ಹಿಂಗೆಲ್ಲ ಸರ್ವೆ ಮಾಡ್ತಿರ್ತಾರೆ ರೋಡ್ಗಳನ್ನು. ಯಾಕೆ ಅಂದರೆ ಒನ್ಸ್ ದಿಸ್ ಆಲ್ಕೋಹಾಲ್ ಅಫೆಕ್ಟ್ ದ ಸೆರೆಬೆಲ್ಲಮ್. ಸೆರೆಬೆಲ್ಲಮ್ ಇಸ್ ದ ಆರ್ಗನ್ ವಿಚ್ ಕಂಟ್ರೋಲ್ಸ್ ಅವರ್ ಬಾಡಿ ಬ್ಯಾಲೆನ್ಸ್. ನಮ್ಮ ಬಾಡಿ ಬ್ಯಾಲೆನ್ಸನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಒನ್ಸ್ ಇಟ್ ಈಸ್ ಟಾರ್ಗೆಟೆಡ್, ಸೊ ವಿ ಆರ್ ನಾಟ್ ಏಬಲ್ ಟು ಬ್ಯಾಲೆನ್ಸ್ ಅವರ್ ಬಾಡಿ. ಸೊ ಅವಾಗ ಏನಾಗುತ್ತೆ, ಈ ಥರ ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತಾರೆ, ಸ್ಟಡಿ ಆಗಿರಲ್ಲ. ಸೊ ಏನೇನು ಕಾಸ್ ಆಗುತ್ತೆ, ಯು ನೋ ದಟ್ ಲಿವರ್ ಡ್ಯಾಮೇಜ್ ಆಗುತ್ತೆ. ಓಕೆ, ಲಿವರ್ ಡ್ಯಾಮೇಜ್ ಆಗುತ್ತೆ, ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಸೊ ಈ ಥರ ಎಲ್ಲ ಕಾಸಸ್ಗಳು ಆಗೋ ಚಾನ್ಸಸ್ ಇರುತ್ತೆ ಯಾವುದರಲ್ಲಿ, ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡೋದ್ರಿಂದ. ಇನ್ನು ಹ್ಯಾಲ್ಯೂಸಿನೋಜೆನ್ಸ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ. ಅಲ್ಲಿ ಅಟ್ರೋಪಾ ಬೆಲ್ಲೆಡೋನಾ ಮತ್ತು ಇನ್ನು ಕೆಲವು ಯಾವುದು ಅಂತ ಹೇಳಿದ್ರೆ ದತುರಾ ಸ್ಪೀಶೀಸ್ ಮತ್ತು ನ್ಯೂರೋಸ್ಪೋರಾ ಕ್ಲಾವಿಸೆಪ್ಸ್ಗಳಂತ ಏನಿದೆ ಫಂಗಸ್ಗಳು, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓಕೆ, LSD ಅಂತ ಒಂದು ಬರುತ್ತೆ. LSD ಹ್ಯಾಲ್ಯೂಸಿನೋಜೆನ್ಸ್ ನೆನ್ಪಿಟ್ಕೊಳ್ಳಿ ಅದನ್ನು ಕೂಡ. ನೆಕ್ಸ್ಟು ಡ್ರಗ್ಸ್ ಮತ್ತು ಆಲ್ಕೋಹಾಲಲ್ಲಿ ಏನು ಕಾಸ್ ಆಗುತ್ತೆ ಇದೆಲ್ಲ ಕರೆಕ್ಟ್ ಸ್ಟೇಟ್ಮೆಂಟ್, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಗಳಲ್ಲಿ ಕೇಳೋದು ಅಥವಾ ಅಸರ್ಷನ್ ಮತ್ತು ರೀಸನಿಂಗಲ್ಲಿ ಕೇಳೋದು. ಹಾಗಾಗಿ ಸೋಷಿಯಲ್ ಪ್ರೆಷರಿಂದ ಅಂದರೆ ಯಾವ ಥರ ಅಡಿಕ್ಟ್ ಆಗ್ತಾರೆ ಅಂತ. ನೆಕ್ಸ್ಟ್ ಕ್ಯೂರಿಯಾಸಿಟಿ, ನೀಡ್ ಫಾರ್ ಅಡ್ವೆಂಚರ್, ಎಕ್ಸೈಟ್ಮೆಂಟ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್. ಏನು ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ಲ. ಸೊ ಹಾಗಾಗಿ ಆ ಏಜ್ಗಳು ಏನು ಮಾಡ್ತಾ ಹೋಗುತ್ತೆ, ಸೊ ದಟ್ ಸ್ಟಿಮ್ಯುಲೇಟ್ಸ್ ದೆಮ್ ಟು ಮೇಕ್ ಸಮ್ ಅಡ್ವೆಂಚರ್, ಎಕ್ಸೈಟ್ಮೆಂಟ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಟು ಎಸ್ಕೇಪ್ ಫ್ರಮ್ ದ ಸ್ಟ್ರೆಸ್, ಡಿಪ್ರೆಷನ್ ಆ್ಯಂಡ್ ಫ್ರಸ್ಟ್ರೇಷನ್. ಆ್ಯಕ್ಚುಲಿ ಇದೆಲ್ಲ ರಾಂಗ್ ಆಗುತ್ತೆ, ಯಾಕೆಂದರೆ ಎಫೆಕ್ಟ್ ತಿಳ್ಕೊಂಡು ನಾವು. ಸೊ ಆ ಟೈಮಲ್ಲಿ ಮಾತ್ರ ಏನಾಗುತ್ತೆ, ಅದು ಸ್ಟ್ರೆಸ್ಸಿಂದ ಕಡಿಮೆ ಮಾಡ್ಬೋದು, ಡಿಪ್ರೆಷನ್ ಥರ ಆ್ಯಕ್ಟ್ ಮಾಡ್ಬೋದು. ಆದರೆ ಆ್ಯಕ್ಚುಲಿ ರಿಯಲ್ ಡಿಪ್ರೆಸ್ಡ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ವೆನ್ ದೇ ಸ್ಟಾರ್ಟೆಡ್ ಟು ಕನ್ಸ್ಯೂಮ್ ಇಟ್. ಓಕೆ, ಹಾಗಾಗಿ ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ದೇ ಸ್ಟಾರ್ಟೆಡ್ ಟು ಅಡಿಕ್ಟ್ ಟು ದಾಟ್. ಸೊ ಟು ಓವರ್ಕಮ್ ದ ಹಾರ್ಡ್ಶಿಪ್ ಆಫ್ ದ ಡೈಲಿ ಲೈಫ್. ಸೊ ತುಂಬ ಓವರ್ಶಿಪ್ ಆದಾಗ ತೆಗೆದುಕೊಳ್ತಾರೆ, ಬಟ್ ಮತ್ತೆ ಏನಾಗುತ್ತೆ, ಡೇಂಜರಸ್ ಆಗುತ್ತೆ. ಅನ್ಸ್ಟೇಬಲ್ ಆರ್ ಅನ್ಸಪೋರ್ಟಿವ್ ಫ್ಯಾಮಿಲಿ ಸ್ಟ್ರಕ್ಚರ್. ಎಲ್ಲ ರೀಸನ್ಗಳು ಸೈಕಲಾಜಿಕಲಿ, ಸೋಷಿಯಲಿ, ಓಕೆ, ಎಲ್ಲ ರೀಸನ್ಗಳು ಕೂಡ ಆಗುತ್ತೆ. ಯಾವುದಕ್ಕೆ, ಅಡಿಕ್ಷನ್, ರೀಸನ್ ಫಾರ್ ಆಲ್ಕೋಹಾಲ್ ಅಬ್ಯೂಸ್ ಆಗೋದು ಅಡಲಸೆನ್ಸಲ್ಲಿ. ಅದಕ್ಕೆ ಕ್ಲಾಸ್ 12, ಕ್ಲಾಸ್ 10 ಯಾಕೆ ಈ ಚಾಪ್ಟರ್ಗಳನ್ನ ಇಡ್ತಾರೆ ಅಂತ ಹೇಳಿದ್ರೆ, ವಿ ಮಸ್ಟ್ ನೋ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ದೀಸ್ ಆಲ್ಕೋಹಾಲ್ ಆ್ಯಂಡ್ ಡ್ರಗ್ಸ್, ಏನಾಗುತ್ತೆ ಅಂತ ಹೇಳಿಬಿಟ್ಟು. ಓಕೆ, ಸೊ ನೆಕ್ಸ್ಟು ಕೆಲವು ಕ್ವಶನ್ಗಳಿದೆ. ಓಕೆ, ಆ ಕೆಲವು ಕ್ವಶನ್ಸ್ಗಳಲ್ಲಿ ಐ ಆಮ್ ಜಸ್ಟ್ ಗೋಯಿಂಗ್ ಟು ಡಿಸ್ಪ್ಲೈ ದ ಕ್ವಶನ್ಸ್ ಬಿಕಾಸ್ ಇಂಟ್ರಾಕ್ಷನ್ ಈಸ್ ವೆರಿ ಲೆಸ್ ರೈಟ್ ನೌ, ಐ ಮೀನ್ ನವ್ ಡೇಸ್. ಸೊ ಐ ನೀಡ್ ಸಮ್ ಇಂಟ್ರಾಕ್ಷನ್ ಫ್ರಮ್ your end as well. I need some answer for all these questions. I will display minimum of 5 to 6 questions. ಓಕೆ, ಡಿಸ್ಪ್ಲೇ ಮಾಡ್ತೀನಿ. ಅದಕ್ಕೆ ನೀವು ಆನ್ಸರ್ ಮಾಡಲಿಕ್ಕೆ, ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ದೆನ್ ಯು ಕಮ್ ಟು ನೋ. ಓಕೆ, ಅದಕ್ಕೆ ನೀವು ರೆಡಿ ಇದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ, ಅಥವಾ ನೀವು ರೆಡಿ ಇದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ನೀವೇ ತಿಳ್ಕೊಂಡ್ಬಿಡ್ಬೋದು. ಓಕೆ, ದ ಇನ್ಫೆಕ್ಷಿಯಸ್ ಸ್ಟೇಜ್ ಆಫ್ ಪ್ಲಾಸ್ಮೋಡಿಯಂ ದಟ್ ಎಂಟರ್ಸ್ ದ ಹ್ಯೂಮನ್ ಬಾಡಿ ಈಸ್. ಇನ್ಫೆಕ್ಷಿಯಸ್ ಸ್ಟೇಜ್ ಯಾವುದದು? ಸ್ಪೋರೋಜಾಯ್ಡ್ಸ್, ಫೀಮೇಲ್ ಗೆಮೆಟೋಸೈಡ್ಸ್, ಮೇಲ್ ಗೆಮೆಟೋಸೈಡ್ಸ್, ಸೊ ಟ್ರೋಫೋಜಾಯ್ಡ್ಸ್. ದ ಆನ್ಸರ್ ಈಸ್ ಸ್ಪೋರೋಜಾಯ್ಡ್ಸ್. ಮೇಲ್ ಮತ್ತು ಫೀಮೇಲ್ ಗೆಮೆಟೋಸೈಡ್ಸ್ಗಳು ಮಸ್ಕಿಟೋ ಒಳಗಡೆ ಎಂಟರ್ ಆಗಿ ದ ಸ್ಟಮಕ್ ವಾಲಲ್ಲಿ ಫರ್ಟಿಲೈಸ್ ಆದಮೇಲೆ ಸ್ಪೋರೋಜಾಯ್ಡ್ಸ್ಗಳು ಫಾರ್ಮೇಷನ್ ಆಗೋದು. ಸೊ ಹಾಗಾಗಿ ದ ಆನ್ಸರ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಕರೆಕ್ಟ್ ಪೇರ್ ರೆಪ್ರೆಸೆಂಟಿಂಗ್ ದ ಕಾಸೇಟಿವ್ ಏಜೆಂಟ್ ಆಫ್ ಟೈಫಾಯ್ಡ್ ಫೀವರ್ ಆ್ಯಂಡ್ ವಾಟ್ ಈಸ್ ದಟ್ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ದ ಟೈಫಾಯ್ಡ್. ಟೈಫಾಯ್ಡ್ ಫೀವರ್ಗೆ ರೆಸ್ಪಾನ್ಸಿಬಲ್ ಆಗೋ ಕಾಸೇಟಿವ್ ಏಜೆಂಟ್ ಯಾವುದು, ಮತ್ತು ಅದನ್ನು ಕನ್ಫರ್ಮೇಟರಿ ಟೆಸ್ಟ್ ಮಾಡ್ತೀವಿ, ಅದು ಟೆಸ್ಟ್ ಯಾವುದು ಅಂತ ಹೇಳಬೇಕು ಇವಾಗ. ಸೊ ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ ಆಸ್ ದ ನೇಮ್, ಇದು ನಿಮೋನಿಯಾವನ್ನು ಕಾಸ್ ಮಾಡೋದು, ಆಗೋದೇ ಇಲ್ಲ. ಸಾಲ್ಮೊನೆಲ್ಲಾ ಟೈಫಿ ಓಕೆ, ಬಟ್ ಆಂಥ್ರೋನ್ ಟೆಸ್ಟ್ ಅಲ್ಲ. ಓಕೆ, ನೆಕ್ಸ್ಟ್ ಸಾಲ್ಮೊನೆಲ್ಲಾ ಟೈಫಿ ಓಕೆ ಮತ್ತು ವೈಡಲ್ ಟೆಸ್ಟ್ ಈಸ್ ಓಕೆ. ದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ಸೊ ಇದು ಆಗಲ್ಲ. ಸೊ ಹಾಗಾಗಿ ಸಾಲ್ಮೊನೆಲ್ಲಾ ಟೈಫಿ ದಟ್ ಕಾಸಸ್ ದ ಟೈಫಾಯ್ಡ್ ಡಿಸಾರ್ಡರ್ ಅಂಡ್ ದ ಕನ್ಫರ್ಮೇಷನ್ ಟೆಸ್ಟ್ ಇಸ್ ಕಾಲ್ಡ್ ವೈಡಲ್ ಟೆಸ್ಟ್. ಓಕೆ, ನೆಕ್ಸ್ಟ್, which of the following disease is an autoimmune disorder? Autoimmune disorder. They started to reject the own cell, immune cell. So what is that? Myasthenia gravis, arthritis, osteoporosis and gout. You know, these two are related to the, what is that, muscle including the skeletal system. So ಇಲ್ಲಿ inflammation of joints ಆಗೋದು, osteoporosis ಮತ್ತು gout, uric acid that is stored in the joints, synovial joints. The option is myasthenia gravis. ಅದ್ರ ಜೊತೆಗೆ ಬೇರೆ ಆಪ್ಷನ್ ಕೊಟ್ಟಿದ್ರೆ ರಿಮಿಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಎಡಿಸನ್ಸ್ ಡಿಸೀಸ್ ಆಗಿರ್ಬೋದು, ಅವು ಆಟೋ ಇಮ್ಯೂನ್ ಡಿಸಾರ್ಡರ್ಗಳಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ.
Infection of ascaris usually occurs by ascaris. So actually ascaris infection yaudadu? So that is nothing but ascariasis. Ascariasis. Okay. So caused by ascaris lumbricoides. Ascaris lumbricoides. Lumbricoides. Okay. So yaudrinda barutte? Drinking water containing the eggs of ascaris, eating imperfect pork, say fly, mosquito bite. So the answer is perfect one, option A. Next question is here. So which of the following set of disease is caused by bacteria? ಈ ಎರಡು ಡಿಸೀಸ್ಗಳು ಬ್ಯಾಕ್ಟೀರಿಯಾನ ಕಾಸಸ್ ಆಗುತ್ತೆ. ಯಾವುದದು? ಕಾಲೆರಾ, ಟೆಟಾನಸ್, ಟೈಫಾಯ್ಡ್, ಸ್ಮಾಲ್ ಪಾಕ್ಸ್ and tetanus, mumps, and also herpes and influenza. So actually mumps caused by the virus, and typhoid, smallpox caused by the virus. Cholera and tetanus is the right answer. So idu kuda virus na barodu, herpes simplex virus, influenza virus kalanta. So cholera matte tetanus. Vibrio cholerae, you know that Vibrio cholerae, cholerae ಇಂದ ಬರೋದು. ಸೊ ಅದೇ ತರ ಟೆಟಾನಸ್, ಕ್ಲಾಸ್ಟ್ರಿಡಿಯಂ ಟೆಟಾನಿ ಇಂದ ಬರೋದು. ಇವೆರಡೂ ಕೂಡ ಬ್ಯಾಕ್ಟೀರಿಯಾಗಳು. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಸೊ ನೌ, so in which disease does mosquito transmit pathogen cause chronic inflammation of the lymphatic vessel? Chronic inflammation, 𝐒𝐂𝐃𝐋 mosquito cause ಆಗೋದು. ಓಕೆ, ಯಾವುದು ಮಸ್ಕಿಟೋ ಅಂತ ಹೇಳ್ತಾ ಇದ್ದಾರೆ? ಸೊ 𝐒𝐂𝐃𝐋 mosquito ಅಂತ ಹೇಳ್ಬೋದು. ಸೊ ರಿಂಗ್ ವರ್ಮ್, ಆಸ್ಕ್ಯಾರಿಯಾಸಿಸ್, ಎಲಿಫೆಂಟೈಸಿಸ್ ಅಂಡ್ ಆಲ್ಸೋ ಎಲಿಫೆಂಟೈಸಿಸ್. ಹೆಸರಲ್ಲೇ ಇದೆ ಲಿಂಫ್ಯಾಟಿಕ್ ವೆಸಲ್, ಎಲ್ಲಿ? ಲೋಯರ್ ಲಿಂಬಲ್ಲಿ. ಸೊ ದೆನ್ ಇಟ್ ಬಿಕಮ್ಸ್ ಎಲಿಫೆಂಟೈಸಿಸ್. ಸೊ ನೆಕ್ಸ್ಟ್ ನೋಡೋಣ. ಇವಾಗ ಇದಾದ್ಮೇಲೆ ನಾನು ಇನ್ನ ಕ್ವಶನ್ಸ್ಗಳನ್ನ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಟ್ರೈ ಟು ಆನ್ಸರ್ ಇನ್ ದ ಕಮೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಡಿಸೀಸ್ ಕಾಸ್ಡ್ ಬೈ ವೈರಸ್? ಈ ವೈರಸ್ ಇಂದ ಕಾಸ್ ಆಗೋದು ಯಾವುದು ಅಂತ ಹೇಳ್ಬಿಟ್ಟು. ರೇಬಿಸ್, ಮಮ್ಸ್, ಕಾಲೆರಾ, ಟ್ಯೂಬರ್ಕ್ಯುಲೋಸಿಸ್, ಟೈಫಾಯ್ಡ್, ಟೆಟಾನಸ್, ಏಡ್ಸ್ ಮತ್ತೆ ಸಿಫಿಲಿಸ್. ಈಸಿಯಾಗಿ ಗೊತ್ತಾಗುತ್ತೆ. ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ. ವಾಟ್ ಇಸ್ ದಿಸ್? ವೈರಸ್ ಇಂದ ಕೇಳಿರೋದವರು. ಓಕೆ, ಅಂಡ್ ಹಿಯರ್ ಯು ಕ್ಯಾನ್ ಸೇ ಸಿಫಿಲಿಸ್ ಅನ್ನೋದು ಬ್ಯಾಕ್ಟೀರಿಯಾನ ಬರುತ್ತೆ. ಇವೆರಡು ಕೂಡ ಬ್ಯಾಕ್ಟೀರಿಯಾಯಿಂದ ಬರುತ್ತೆ. ಅಂಡ್ ದೀಸ್ ಟು ಆರ್ ಕಾಸ್ಡ್ ಬೈ ದ ವೈರಸಸ್. ರೇಬಿಸ್ ವೈರಸ್, ಮಮ್ಸ್ ವೈರಸ್ ಅಂತ ಕೇಳಿರ್ತೀರಾ. ಸೊ ದ ಆಪ್ಷನ್ ಎ. ಅಂಡ್ ಟ್ರೈ ಟು ಆನ್ಸರ್ ಫಾರ್ ದಿಸ್ ಕ್ವಶನ್. ತುಂಬಾ ಈಸಿ ಆಗಿರೋ ಕ್ವಶನ್ಗಳು. ಐ ಆಮ್ ಜಸ್ಟ್ ಡಿಸ್ಪ್ಲೇಯಿಂಗ್ ದ ಕ್ವಶನ್ ಫಾರ್ ಯು. ವಿಚ್ ಆಫ್ ದ ಫಾಲೋಯಿಂಗ್ immunoglobulin ಡಸ್ ಕಾನ್ಸ್ಟಿಟ್ಯೂಟ್ ದ ಲಾರ್ಜೆಸ್ಟ್ ಪರ್ಸೆಂಟೇಜ್ ಇನ್ ದ ಹ್ಯೂಮನ್ ಮಿಲ್ಕ್? ಹ್ಯೂಮನ್ ಮಿಲ್ಕ್ ಅಲ್ಲಿ ಇರೋದು ಯಾವುದು ಅಂತ? IgD, IgM, IgA, IgG. One question. And the next one is, the cell mediated immunity inside the human body is carried out by. Okay, ಯಾವುದರಿಂದ ಆಗುತ್ತೆ? T lymphocyte, B lymphocyte, thrombocyte, erythrocyte. ನಾನು ಹೇಳಿದೆ ಅಲ್ಲಿ B cells ಮತ್ತೆ T cells ಗಳಲ್ಲಿ. ಸೊ ಅವರು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಕೇಳ್ತಾ ಇರೋದು. ಸೊ ಹಾಗಾಗಿ ಟ್ರೈ ಟು ಐಡೆಂಟಿಫೈ ದ ಆನ್ಸರ್. ನೆಕ್ಸ್ಟ್, ಸೊ ಕೋಕಾ ಆಲ್ಕಲಾಯ್ಡ್ ಆರ್ ಕೊಕೇನ್ ಇಸ್ ಒಬ್ಟೈನ್ಡ್ ಫ್ರಮ್. ಈಸಿ. ಅಲ್ಲಿ ಒಂದೆರಡು ವರ್ಡ್ ಅನ್ನ ಫೋಕಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಪೇಪರ್ ಸಾಮ್ನಿಫಾರ್ಮ್, ಎಟ್ರೋಪ ಬೆಲ್ಲಡೋನಾ, ಎರಿಥ್ರೋಸೈಲಮ್ ಕೋಕಾ ಮತ್ತೆ ದತೋರಾ ಸ್ಪೀಷೀಸ್. ಸೊ ಯಾವ್ದಿರ್ಬೋದು ನೋಡಿ. ಅಂಡ್ ಲೈಕ್ ವೈಸ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫಂಗೈ ಕಂಟೈನ್ಸ್ ಹ್ಯಾಲ್ಯೂಸಿನೋಜೆನ್ಸ್? ಯಾವ ಫಂಗೈಯಲ್ಲಿ ಹ್ಯಾಲ್ಯೂಸಿನೋಜೆನ್ಸ್ ಇರುತ್ತೆ? ಹ್ಯಾಲ್ಯೂಸಿನೋಜೆನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೆ, ಸುಮ್ಮನೆ ಹಾಗೆ ಹೇಳಿದೆ ನಾನು. ಓಕೆ, ಏನೇನಿರುತ್ತೆ ಅದರಲ್ಲಿ? ಕೆಲವು ಫಂಗಸ್ಗಳಿರುತ್ತೆ, ಜೊತೆಗೆ ದತ್ತೋರಾ ಸ್ಪೀಷೀಸ್, ಎಟ್ರೋಪ ಬೆಲ್ಲಡೋನಾ. ಆ ಫಂಗಸ್ ಯಾವುದೋ ಒಂದು ನೇಮ್ ಹೇಳಿದೆ ನಾನು. ಓಕೆ, ಸೊ ಅದು ನೆನಪಿದ್ರೆ ಗೊತ್ತಿರುತ್ತೆ ನಿಮಗೆ. ಟ್ರೈ ಟು ಆನ್ಸರ್ ದಾಟ್. ಅಂಡ್ ಫೈನಲಿ, ಸಿರೋಸಿಸ್ ಆಫ್ ಲಿವರ್ ಈಸ್ ಕಾಸ್ಡ್ ಬೈ ದ ಕ್ರಾನಿಕ್ ಇಂಟೇಕ್ ಆಫ್. ಸಿರೋಸಿಸ್ ಆಫ್ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದೆ. ಓಕೆ, ಸೊ ಯಾಕಾಗುತ್ತೆ? ಪರ್ಫರೇಷನ್, ಡ್ಯಾಮೇಜ್ ಆಫ್ ದ ಹೆಪಾಟಿಕ್ ಸೆಲ್ಸ್. ಯಾವುದರಿಂದ ಆಗುತ್ತೆ? ಏನು ಕನ್ಸ್ಯೂಮ್ ಮಾಡೋದ್ರಿಂದ? ಓಪಿಯಂ, ಆಲ್ಕೋಹಾಲ್, ಟೊಬ್ಯಾಕೋ, ಕೊಕೈನ್. ಯಾವುದಿರ್ಬೋದು? ಎಲ್ಲ ಸಿಂಪಲ್ ಕ್ವಶನ್ಗಳನ್ನೇ ಕೊಟ್ಟಿದ್ದೀನಿ. ಆ್ಯಂಡ್ ರಿಮೆಂಬರ್, ಇದೇ ಥರ ಕೇಳ್ತಾರಾ? ಎಸ್, ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳು ಇದೇ ಥರ ಇರುತ್ತೆ. ಈಸಿ ಇರುತ್ತೆ, ಡೋಂಟ್ ವರಿ. ಆ್ಯಂಡ್ ಪ್ರಾಕ್ಟೀಸ್ ಆಲ್ ದ ಡಿಸೀಸಸ್, ಕಾಸೇಟಿವ್ ಏಜೆಂಟ್, ಸಿಂಪ್ಟಮ್ಸ್. ಇಮ್ಯೂನ್ ಸಿಸ್ಟಮ್ಗೆ ಬಂದಾಗ ಆ್ಯಂಟಿಬಾಡೀಸ್ಗಳಲ್ಲಿ ಇಮ್ಯುನಿಟಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಇಮ್ಯೂನ್ ಸಿಸ್ಟಮ್, ಕ್ಯಾನ್ಸರ್ ಟೈಪ್ಸು, ಕಾಸೇಟಿವ್ ಏಜೆಂಟ್ಸು, ಸಿಂಪ್ಟಮ್ಸ್ಗಳು ಮತ್ತು ಡಿಟೆಕ್ಷನ್ನು, ಟ್ರೀಟ್ಮೆಂಟು ಅಷ್ಟು ಕೂಡ ಗೊತ್ತಿರಬೇಕು. ಸೊ ಕೊನೆಯಲ್ಲಿ ಡ್ರಗ್ಸ್ ಮತ್ತು ಆಲ್ಕೋಹಾಲ್ ಅಷ್ಟು ಕೂಡ ತಿಳ್ಕೊಂಡಿರಿ. ಆ್ಯಂಡ್ ಟ್ರೈ ಟು ಆನ್ಸರ್ ಫಾರ್ ಆಲ್ ದಿಸ್ ಕ್ವಶನ್ ಇನ್ ದ ಕಮೆಂಟ್. ಸೊ ಫೈನಲಿ, ಆಫ್ಟರ್ ಫ್ಯೂ ಡೇಸ್, ಇಲ್ಲ ಇಮಿಡಿಯೇಟಾಗಿ ನಾನು ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಈ ಸಲ. ಯಾಕೆಂದರೆ ಆನ್ಸರ್ ಬೇಕಲ್ಲ ನಿಮಗೆ. ಇಲ್ಲ ಅಂತ ಹೇಳಿದ್ರೆ ವಿ ವಿಲ್ ಪುಟ್ ದಟ್ ಇನ್ ದ ಡಿಸ್ಕ್ರಿಪ್ಷನ್ ಆ್ಯಸ್ ವೆಲ್. ಸೊ ಇನ್ನೊಂದು, ಇದೇ ಕ್ವಶನ್ಸ್ಗಳು ನಿಮಗೆ ಪ್ರಾಕ್ಟೀಸ್ ಶೀಟಲ್ಲಿ ಸಿಗುತ್ತೆ. ಆ್ಯಂಡ್ ಟ್ರೈ ಟು ಡೌನ್ಲೋಡ್ ದ ಪ್ರಾಕ್ಟೀಸ್ ಶೀಟ್ ಫ್ರಮ್ ದ ಅವರ್ ಆ್ಯಪ್. ದೇರ್ ಯು ಕ್ಯಾನ್ ಗೆಟ್ ದ ಆನ್ಸರ್. ಸೊ ಆನ್ಸರ್ ನಿಮಗೆ ಅಲ್ಲಿ ಸಿಗುತ್ತೆ. ಇಫ್ ಐ ಆಮ್ ನಾಟ್ ರಿಪ್ಲೈಂಗ್ ಯು ವಿಲ್ ಗೆಟ್ ದ ಆನ್ಸರ್ ಇನ್ ದ ಪ್ರಾಕ್ಟೀಸ್ ಶೀಟ್. ಸೊ ಆ್ಯಂಡ್ that's the thing.
ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಆ್ಯಂಡ್ ಪ್ಲೀಸ್ ಪ್ರಾಕ್ಟೀಸ್ ದ ಎಂಟೈರ್ ಚಾಪ್ಟರ್. ಪ್ರಾಕ್ಟೀಸ್ ಮಾಡಿ ಕಂಪ್ಲೀಟ್ ಆಗಿ. ಇನ್ನು ಕೆಲವು ಚಾಪ್ಟರ್ಗಳಿದೆ ಕ್ಲಾಸ್ 12 ಅಲ್ಲಿ ನಿಮ್ಮ ನೀಟ್ ಸಂಭವ್ ಸೀರೀಸ್ ಅಲ್ಲಿ. ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.